ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವಸಂಭಮಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ಪ್ರಿಯಂಗುಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ದೇವಾನಾಂ ಚ ಋಷೀಣಾಂ ಚ ಗುರುಕಾಂಚನಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಹಿಮಕುಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿಮರ್ಧನಂ ಸಿಂಹಿಕಾಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇತಿ ವ್ಯಾಸಂ ಮುಖೋದ್ಗೀತಂ ಯಪ್ಪಟೆ ಸುಸಮಾಹಿತ ದಿವಾ ವಾ ವಿಘ್ನಶಾಂತಿರ್ಭವಿಷ್ಯತಿ ದಿವಾ ವಾ ವಿಘ್ನಶಾಂತಿರ್ಭವಿಷ್ಯತಿ. ನರನರಣ್ಯಪಯಣಾಂಚ ಭಯದೋಸುಪನಾಶನಂ ಐಶ್ವರ್ಯಂ ಮತುಲಂ ತೇಷಾಂ ಆರೋಗ್ಯಂ ಪುಷ್ಟಿವರ್ಧನಂ. ಗ್ರಹನಕ್ಷತ್ರಜಾಪೀಡತಸ್ಕರಸುಮತ್ವ ತಾ ಸರ್ವಾ ಪ್ರಸಂವ್ಯಾಂತಿ ವ್ಯಾಸೋ ಭೂತೇನ ಸಂಶಯ. ಇದು ಶ್ರೀ ವೇದವ್ಯಾಸ ಭಗವಾನ್ ವಿರಚಿತ ನವಗ್ರಹ ಸ್ತೋತ್ರಂ ಸಂಪೂರ್ಣಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಾರ್ಚ್ 29ರ ಮಹತ್ತರವಾದ ಒಂದು ಮಹಾಯೋಗಗಳ ವಿಶ್ಲೇಷಣೆ. ಮಾರ್ಚ್ 20ರಂದು ಅತ್ಯಪರೂಪದ ಒಂದು ವಿಶಿಷ್ಟವಾದ ಗ್ರಹ ಯೋಗಗಳು ಏರ್ಪಡುವಂಥ ಸ್ಥಿತಿ, ಖಗೋಳದ ವಿಸ್ಮಯಗಳು ಜರುಗುವಂತಹ ಅತ್ಯಪರೂಪದ ಘಟನೆಗಳನ್ನು ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಜಾಗತಿಕವಾಗಿ ಖಗೋಳದಲ್ಲಿ ನಡೆಯುವಂಥ ವಿವಿಧ ರೀತಿಯ ಗ್ರಹಗಳ ಒಂದು ಪಲ್ಲಟಗಳಿಗೆ ಆಗುವಂತಹ ಸೂರ್ಯ ಚಂದ್ರದ ಗ್ರಹಣಾದಿಗಳಿಗೆ ಅಥವಾ ಈ ಕಾಲಕಾಲಕ್ಕೆ ನಡೆಯುವಂತಹ ಬೇರೆ ಬೇರೆ ಗ್ರಹಗಳ ವಕ್ರತ್ವ, ನೀಚತ್ವ ಅಥವಾ ಇನ್ನಿತರ ರುಜುಗತಿ ಅಥವಾ ವಕ್ರೀಗತಿ ಮುಂತಾದವುಗಳ ಅನುಸಾರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆನೂ ಅದನ್ನು ವಿವಿಧ ರೀತಿಯ ಋಷಿಮುನಿಗಳಿರ್ಬೋದು ಅಥವಾ ಜ್ಯೋತಿಷ್ಯ ತಜ್ಞರಿರ್ಬೋದು ಅದನ್ನೆಲ್ಲ ಪರಿಗಣಿಸಿ ಗಣಿತಾನುಸಾರವಾಗಿ ವಿವಿಧ ರೀತಿಯ ಫಲಗಳನ್ನು ನಿರ್ದೇಶ ಮಾಡಿದ್ದಾರೆ. ಇದಕ್ಕೆ ಅನುಗುಣವಾಗಿ ವಿವಿಧ ಗ್ರಂಥಗಳು, ಜ್ಯೋತಿಷ್ಯ ಗ್ರಂಥಗಳು ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಅನುಚೂನವಾಗಿ ಬರೆಯಲ್ಪಟ್ಟಿವೆ. ಜೊತೆಗೆ ಈಗಿನ ಅರ್ವಾಚೀನ ಅಥವಾ ಈಗಿನ ಆಧುನಿಕ ಯುಗದಲ್ಲಿ ಸಹ ಅನೇಕ ರೀತಿಯ ಜ್ಯೋತಿಷ್ಯದ ಸಂಶೋಧನೆಗಳು, ಜ್ಯೋತಿಷ್ಯದ ವಿಚಾರದ ಮಹತ್ವವಾದ ತಿಳುವಳಿಕೆಗಳು ಪ್ರಸಾರವಾಗ್ತಾ. ಈ ಸೂರ್ಯಚಂದ್ರರ ಒಂದು ಸಾಕ್ಷಿಯಾಗಿ ನಡೆಯುವಂತಹ ಘಟನೆ ಅಂತ ಹೇಳ್ತಾರೆ. ಯಾಕಂದರೆ ಈ ಪ್ರತಿಯೊಂದಕ್ಕೂ ನಮಗೆ ಈಗ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಈ ಜಗತ್ತಿನಲ್ಲಿ ಸದ್ಯಕ್ಕೆ ಈ ಸೂರ್ಯಚಂದ್ರರ ಅಧಿದೇವತೆಗಳು. ಯಾಕಂದರೆ ಜ್ಯೋತಿಷ್ಯವನ್ನು ಯಾರು ನಿರಾಕರಣೆ ಮಾಡುವಂತಿಲ್ಲ, ಜ್ಯೋತಿಷ್ಯವನ್ನು ಯಾರು ದೂಷಣೆ ಮಾಡುವಂತಿಲ್ಲ. ಯಾಕಂದರೆ ಇವೆಲ್ಲವೂ ಸೂರ್ಯಚಂದ್ರರಿಗೆ ಅನುಗುಣವಾಗಿ ನಡೆಯುವಂಥ ಶಾಸ್ತ್ರ. ಹಾಗಾಗಿ ಪ್ರತ್ಯಕ್ಷಂ ಶಾಸ್ತ್ರಂ, ಸೂರ್ಯಚಂದ್ರ ಸಾಕ್ಷಿನು ಅಂತ ಹೇಳಿದ್ರೆ ಸೂರ್ಯಚಂದ್ರನ ಇದಕ್ಕೆ ಸಾಕ್ಷಿ ರೂಪುವಂಥದ್ದು. ಹಾಗಾಗಿ ಈ ಬಾರಿ ಇಲ್ಲಿ ಮಾರ್ಚ್ 29ರ ಒಂದು ವಿಶೇಷವಾದ ಘಟನೆ ಜರುಗುವಂಥದ್ದು. ಇದು 18 ವರ್ಷಗಳಿಗೊಮ್ಮೆ ಅಥವಾ 60 ವರ್ಷಗಳಿಗೊಮ್ಮೆ, 120 ವರ್ಷಗಳಿಗೊಮ್ಮೆ, 144 ವರ್ಷಗಳಿಗೊಮ್ಮೆ, 360 ವರ್ಷಗಳಿಗೊಮ್ಮೆ ನಡೆಯುವಂತಹ ಕೆಲವು ಪುನರಾವರ್ತಿತವಾದ ಕೆಲವು ಸನ್ನಿವೇಶಗಳನ್ನು ನಮಗೆ ನೆನಪು ಮಾಡುವಂಥ ಘಟನೆಗಳು ಮಾರ್ಚ್ 29ರಂದು ಆಗಲಿವೆ. ಯುಗಾದಿ ಮಾರ್ಚ್ 30ಕ್ಕೆ ಬರಲಿದೆ. ಯುಗಾದಿಗೆ ಮುನ್ನಾ ದಿನ ಯುಗಾದಿ ಅಮಾವಾಸ್ಯೆ ಎಂದು ಕರೀತಾರೆ. ಆ ಯುಗಾದಿಯ ಅಮಾವಾಸ್ಯೆಗೆ ಮಹತ್ತರವಾದ ವಿವಿಧ ಬದಲಾವಣೆಗಳು ಗ್ರಹ ಕುಂಡಲಿಯಲ್ಲಿ ಜರುಗುವಂಥದ್ದು. ಜೊತೆಗೆ ಜಾಗತಿಕವಾಗಿ ಇದರ ಪರಿಣಾಮವು ಅನೇಕ ರೀತಿಯ ಒಂದು ವಿವಿಧ ರೀತಿಯ ದುಷ್ಪರಿಣಾಮಗಳು ಇರ್ಬೋದು, ಕೆಲವೊಂದು ರೀತಿಯ ಒಳ್ಳೆಯ ಪರಿಣಾಮಗಳು ಇರ್ಬೋದು. ಅದೆಲ್ಲವೂ ಈ ಒಂದು ಕಾಲದಲ್ಲಿ ಘಟಿತವಾಗುತ್ತೆ. ಅಲ್ಲಿ ಮಾರ್ಚ್ 29ರಂದು ಅಲ್ಲಿ ಹೇಳಬೇಕಾದ್ರೆ ಅದು ಫಾಲ್ಗುಣ ಮಾಸದ ಕೊನೆಯ ದಿನದ ಅಮಾವಾಸ್ಯೆ ತಿಥಿ. ಆ ದಿನ ಅಲ್ಲಿ ಸೂರ್ಯಗ್ರಹಣದ ಒಂದು ಖಂಡನೆ ಆಗುತ್ತೆ. ಸೂರ್ಯಗ್ರಹಣ ಅಂದರೆ
ಅಲ್ಲಿ ಖಂಡಗ್ರಾಸ ಸೂರ್ಯಗ್ರಹಣ ಅಂತ ಹೇಳಿದ್ರೆ ರಾಹುಗ್ರಸ್ತ. ಅಲ್ಲಿ ರಾಹು ಮೀನರಾಶಿಯಲ್ಲಿ ಇರ್ತಾನೆ. ಅಲ್ಲಿ ಮೀನರಾಶಿಯಲ್ಲಿ ರವಿಯು ಇರುವಂಥದ್ದು, ಅದೇ ಮೀನರಾಶಿಯಲ್ಲಿ ಶುಕ್ರನು ವಕ್ರಿಯಾಗಿರುವಂಥದ್ದು, ಅದೇ ಮೀನರಾಶಿಯಲ್ಲಿ ಬುಧನು ವಕ್ರಿಯಾಗಿರುವಂಥದ್ದು. ನೋಡಿ, ಬುಧ ಶುಕ್ರರು ವಕ್ರಿಯಲ್ಲಿದ್ದಾರೆ. ಬುಧನಿಗೆ ಆ ಮೀನರಾಶಿಯು ನೀಚ ಸ್ಥಾನವಾಗಿರುತ್ತೆ. ಅಲ್ಲಿ ರವಿಚಂದ್ರರ ಒಂದು ಸಂಗಮನೂ ಆಗುತ್ತೆ. ಅದೇ ದಿನ ರವಿಚಂದ್ರರು ಸಂಗಮ ಆಗುತ್ತೆ. ಚಂದ್ರನು ಅಲ್ಲೇ ಇರ್ತಾನೆ, ರವಿಯು ಅಲ್ಲೇ ಇರ್ತಾನೆ. ಹಾಗಾಗಿ ರವಿಚಂದ್ರರ ಸಂಗಮ, ಬುಧ ಶುಕ್ರರ ಸಂಗಮ, ಅಲ್ಲಿ ರಾಹುವಿನ ಒಂದು ಯುತಿ, ಪ್ರಬಲವಾದ ಒಂದು ಗ್ರಹಗಳ ಸಂಯೋಜನೆ ಅಲ್ಲಿ ಮೀನರಾಶಿಯಲ್ಲಿ ಆಗುವಂಥದ್ದು. ಹಾಗಾಗಿ ಮೀನರಾಶಿಯಲ್ಲಿ ಗ್ರಹಣ ಸಂಭವಿಸೋದು ನಮ್ಮ ದೇಶದಲ್ಲಿ ಕಾರಣಕ್ಕೆ ಬರೋದಿಲ್ಲ. ಅದು ಭಾರತ ದೇಶದಲ್ಲಿ ಆ ಗ್ರಹಣದ ಒಂದು ದರ್ಶನ ಆಗೋದಿಲ್ಲ. ಹಾಗಾಗಿ ಗ್ರಹಣಕ್ಕೆ ಸಂಬಂಧಿಸಿದ ಸೂತಕಾದಿ ಆಚರಣೆ, ಉಪವಾಸ ಆಚರಣೆಗಳು ಖಂಡಿತ ಅಲ್ಲಿ 29ರಂದು ಬೇಕಾಗಿಲ್ಲ. ಅದೆಲ್ಲ ನಮ್ಮ ದೇಶಕ್ಕೆ ಕಾಣದೇ ಇರೋದ ಕಾರಣ ಆ ಗ್ರಹಣದ ಒಂದು ಸೂತಕ ಬೇಕಾಗಿಲ್ಲ. ಆದರೆ ಆ ಗ್ರಹಣದ ಪರಿಣಾಮ ಅನ್ನೋದು ಜಾಗತಿಕವಾಗಿಯೂ ಎಲ್ಲ ಕಡೆಯೂ ಆಗುತ್ತೆ. ಜಾಗತಿಕವಾಗಿ ಎಲ್ಲೆಡೆ ಆಗುತ್ತೆ. ಅಂದರೆ ಗ್ರಹಣದ ಬಳಿಕ ಆಗುವಂಥ ಪರಿಣಾಮ ಸುಮಾರು 1 ಮಂಡಲ ಕಾಲ, 45 ದಿನಗಳ ಕಾಲ ಇರುವಂಥದ್ದಿರುತ್ತೆ. ಅದೇ ರೀತಿ ಅದೇ ರಾತ್ರಿಯಂದು, ಅಂದರೆ ಹಗಲಿನ ಹೊತ್ತಲ್ಲಿ ಗ್ರಹಣ ಸಂಭವಿಸಿದರೆ ಅಲ್ಲಿ ರಾತ್ರಿ ಕಾಲದಲ್ಲಿ, ಅಮಾವಾಸ್ಯೆಯ ರಾತ್ರಿ ಕಾಲದಲ್ಲಿ ಶನಿ ಮಹಾರಾಜರ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಅವರು ತಮ್ಮ ಸ್ವರಾಶಿ ಕುಂಭದಿಂದ ಅಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಮೀನರಾಶಿಗೆ ಅವರು ಪದಾರ್ಪಣೆ ಮಾಡುವಂಥ ಘಟನೆ ಅಲ್ಲಿ ರಾತ್ರಿ ಕಾಲದಲ್ಲಿ ಜರುಗುತ್ತೆ. ಹಾಗಾಗಿ ಅಲ್ಲಿ ಮತ್ತೆ ಮೀನದಲ್ಲಿ ಯಾವಾಗ ಷಡ್ಗ್ರಹ ಯೋಗ ಅಥವಾ 6 ಗ್ರಹಗಳು ಒಟ್ಟಿಗೆ ಸೇರುವಂಥ ಯೋಗ ಏರ್ಪಡುತ್ತೆ. ಷಡ್ಗ್ರಹ ಯೋಗ ಅಂದರೆ 6 ಗ್ರಹಗಳು ಒಂದೇ ರಾಶಿಯಲ್ಲಿರುವಂಥದ್ದು. ರವಿ, ಚಂದ್ರ, ಬುಧ, ಶುಕ್ರ, ಶನಿ ಮತ್ತು ರಾಹುಗಳು ಅಲ್ಲಿ ಮೀನದಲ್ಲೇ ಇರುವಂತಹ ಒಂದು ಷಡ್ಗ್ರಹ ಯೋಗ ನಿರ್ಮಾಣ. ಮೊದಲು ಪಂಚಯೋಗ ಇರುತ್ತೆ, ಪಂಚಗ್ರಹ ಇರುತ್ತೆ. ಅದು ರಾತ್ರಿ ಕಾಲದಲ್ಲಿ ಶನಿ ಮಹಾರಾಜರ ಪ್ರವೇಶ ಅಲ್ಲಿ ಮೀನಕ್ಕೆ ಆದ ಬಳಿಕ ಅಲ್ಲಿ ಷಡ್ಗ್ರಹ ಯೋಗವಾಗಿ ಪರಿವರ್ತನೆ ಆಗುತ್ತೆ. ಇಂತಹ ಷಡ್ಗ್ರಹ ಯೋಗಗಳು ಪದೇ ಪದೇ ಸಂಭವಿಸುವಂತಹ ಘಟನೆಗಳಲ್ಲ. ದ್ವಿಗ್ರಹ ಯೋಗ, ತ್ರಿಗ್ರಹ ಯೋಗನೂ ಪದೇ ಪದೇ ಕಾಣ್ಬೋದು. ವರ್ಷದಲ್ಲಿ ಹಲವು ಬಾರಿ ಇಂತಹ ಘಟನೆಗಳಾಗ್ತವೆ. ಮತ್ತು ಚತುರ್ಗ್ರಹ ಯೋಗಗಳು ಸಹ ಕೆಲವೊಮ್ಮೆ ಆಗುವಂಥದ್ದು. ಆದರೆ ಷಡ್ಗ್ರಹ ಯೋಗಗಳು ಅತ್ಯಪರೂಪದಲ್ಲಿ ಆಗುವಂಥ ಘಟನೆಗಳು. ಅದರಲ್ಲೂ ಅತ್ಯಪರೂಪದಲ್ಲಿ ಆಗುವಂಥ ಈ ಗ್ರಹಣ ಸಹಿತ, ಅಮಾವಾಸ್ಯೆ ಸಹಿತ ಆಗಿರುವಂತಹ ಘಟನೆಗಳು ವಿವಿಧ ರೀತಿಯ ಈ ಜಾಗತಿಕವಾದ ತಲ್ಲಣಗಳಿಗೆ, ವಿಶ್ವದ ಮೇಲೆ ಅನೇಕ ರೀತಿಯ ಪರಿಣಾಮಗಳಿಗೆ, ಭೂಮಿಗೆ ಸಂಬಂಧಪಟ್ಟ ಭೂ ನಿವಾಸಿಗಳಿಗೆ, ಅಂದರೆ ಅಲ್ಲಿ ಮನುಷ್ಯ, ಪಶು, ಪಕ್ಷಿ, ಪ್ರಾಣಿ, ಕೀಟ ಎಲ್ಲವೂ ಬಂತು. ಜೊತೆಗೆ ಇಲ್ಲಿನ ಭೂಮಿಯಲ್ಲಿರುವಂಥ ಪಂಚಭೂತಗಳಂದರೆ ಅಲ್ಲಿ ಭೂಮಿ, ನೀರು, ಗಾಳಿ, ಬೆಳಕು ಮತ್ತು ಈ ವಿವಿಧ ರೀತಿಯ ಒಂದು ನಮ್ಮ ತತ್ವಗಳು ಅಂತ ಹೇಳ್ಬೋದು. ಆ ತತ್ವಗಳ ಮೇಲೆ ಭಾಳಷ್ಟು ಅದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ಎಲ್ಲ ಪಂಚಭೂತಗಳ ಮೇಲೆ ಈ ನವಗ್ರಹಗಳ ಆಗುವಂತಹ ಪರಿಣಾಮ, ಅಲ್ಲಿ ಷಡ್ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು. ಮೀನರಾಶಿಯು ಜಲತತ್ವದ ರಾಶಿ ಎಂದು ಪ್ರಖ್ಯಾತವಾಗಿದೆ. ಜಲತತ್ವದ ರಾಶಿ ಜೊತೆಗೆ ಅದು ಚೋರ ಸಂಜ್ಞೆ, ಅಂದರೆ ಚೋರ ಅಂದರೆ ಅಲ್ಲಿ ಕಳ್ಳತನ, ಸುಳ್ಳತನ, ಜೊತೆಗೆ ವಿವಿಧ ರೀತಿಯ ದ್ವಂದ್ವ ಸ್ವಭಾವಗಳು ದ್ವಿಸ್ವಭಾವ ರಾಶಿಗೆ ಸೇರುತ್ತೆ. ಅದು ದ್ವಿಸ್ವಭಾವ ರಾಶಿ, ಸ್ತ್ರೀ ತತ್ವದ ರಾಶಿ ಇವೆಲ್ಲ ಸೇರುತ್ತೆ. ಅಲ್ಲೇ ಆ ಒಂದು ದ್ವಿಸ್ವಭಾವದ ರಾಶಿಯಲ್ಲಿಯೂ ಜಲತತ್ವದ ರಾಶಿಯಲ್ಲಿಯೂ ಚೋರ ಸಂಜ್ಞೆ ಅಂದರೆ ಕಳ್ಳತನದ ಸಂಜ್ಞೆ ಉಳ್ಳಂತಹ ಒಂದು ಸ್ಥಿತಿಯಲ್ಲಿಯೂ ಅಲ್ಲಿ ಆಗುವಂತಹ ಘಟನೆ ರಾತ್ರಿ ಕಾಲದಲ್ಲಿ, ಅಮಾವಾಸ್ಯೆಯ ಒಂದು ಕಾಲದಲ್ಲಿ ಆಗುವಂಥ ಈ ಷಡ್ಗ್ರಹದ ಘಟನೆಯು 29ರಂದು ಆಗುವಂಥ ಘಟನೆ ಈ ಜಾಗತಿಕವಾಗಿ ಜೊತೆಗೆ ಪ್ರಾಕೃತಿಕವಾಗಿಯೂ ಮನುಷ್ಯರ ಮೇಲೂ, ಪ್ರಾಣಿ ಮೇಲೂ, ಪಶು ಪಕ್ಷಿಗಳ ಮೇಲೂ ವಿವಿಧ ರೀತಿಯ ಅಡ್ಡ ಪರಿಣಾಮಗಳನ್ನು ಬೀಳುವಂಥ ಒಂದು ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಇದರಿಂದ ಒಳ್ಳೆಯದಾಗತ್ತಾ ಅಂತ ಕೇಳಿದ್ರೆ ಕೆಲವೊಂದು ಭಾಗಶಃವಾಗಿ ಕೆಲವೊಂದು ಒಳ್ಳೆಯದಾಗ್ಬೋದು ಹೊರತು ಅನೇಕ ರೀತಿಯ ಸಾರ್ವತ್ರಿಕ ಪರಿಣಾಮದಲ್ಲಿ ಅಷ್ಟು ಉತ್ತಮವಾದ ಪರಿಣಾಮ ಅಲ್ಲ. ಈ ಷಡ್ಗ್ರಹ ಯೋಗವು ಕೆಲವೊಂದು ರಾಶಿಗಳವರಿಗೆ ಮಾತ್ರ ಉತ್ತಮ ಪರಿಣಾಮ ಆಗ್ಬೋದು. ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲವು, ಕೆಲವೊಂದು ರಾಶಿಗೆ ಸ್ವಲ್ಪ ಅತಿಯಾದ ಸಂಕಷ್ಟ ಫಲವು ಇದರಿಂದ ವ್ಯಕ್ತವಾಗುತ್ತೆ. ಯಾಕಂದರೆ ಈ ಷಡ್ಗ್ರಹ ಯೋಗ ಇರುವಾಗ ಅಲ್ಲಿ ಕೆಲವೊಂದು ವಿದ್ಯಮಾನಗಳು ಅಷ್ಟು ಪೂರಕವಾಗಿಲ್ಲ. ಉದಾಹರಣೆಗೆ ಅಲ್ಲಿ ಶುಭ ಗ್ರಹವಾದ ಬುಧನಿಗೆ ಆತನ ನೀಚ ಸ್ಥಾನ, ಆತನಿಗೆ ಆಗಲೇ ವಕ್ರಗತಿ ಇರುವಂಥದ್ದು. ಮತ್ತೊಂದು ಶುಭ ಗ್ರಹವಾದ ಶುಕ್ರನು ಅಲ್ಲಿ ಉಚ್ಚನಾಗಿದ್ದರೂ ಆತನಿಗೆ ಅಲ್ಲಿ ವಕ್ರತ್ವ ಪ್ರಾಪ್ತಿ ಆಗಿರುವಂಥದ್ದು. ಅಲ್ಲಿ ಆ ವಕ್ರೀ ಗ್ರಹಗಳು ತಮ್ಮ ಶುಭದ ಕಾಲದಲ್ಲಿ ಆ ವಕ್ರಸ್ಥಾನಕ್ಕೆ ವಕ್ರೀಗತಿಯನ್ನು ಹೊಂದಿದಾಗ ಅಲ್ಲಿ ಶುಭದ ಬದಲು ಅಶುಭ ಆಗುತ್ತೆ, ಅಥವಾ ಶುಭದ ಪರಿಣಾಮ ಮತ್ತಷ್ಟು ಕಡಿಮೆ ಆಗುತ್ತೆ. ಅವರಿಗೆ ಎಲ್ಲರಿಗೂ ರಾಹುವಿನ ಒಂದು ಪ್ರಬಲವಾದ ಯುತಿ ಸಿಗುವಂಥದ್ದು. ಅಲ್ಲಿ ಸೂರ್ಯಚಂದ್ರರು ಇದ್ದರೂ ಸೂರ್ಯಚಂದ್ರರ ಒಂದು ಪರಿಣಾಮ ಅಲ್ಲಿ ಗ್ರಹಣಾದಿಗಳಿಂದ ಅವರ ಪ್ರಭಾವವು ಅಥವಾ ದಗ್ಧ ಯೋಗ ಅಂತ ಹೇಳ್ತಾರೆ. ಅವೆಲ್ಲೂ ಅಲ್ಲಿ ದಗ್ಧ ಯೋಗ ಅಂದರೆ ಅಲ್ಲಿ ಕೆಲವು ಯೋಗ ಒಳ್ಳೆಯದಿದ್ದರೂ ಅದು ಸುಟ್ಟು ಹೋಗುತ್ತೆ. ದಗ್ಧ ಅಂದರೆ ಸುಟ್ಟು ಹೋಗುವಂಥದ್ದು ಅಂತ. ಅವೆಲ್ಲವೂ ಒಳ್ಳೆಯದಿದ್ರೂ ಅಲ್ಲಿ ಒಳ್ಳೆಯದು ನಷ್ಟವಾಗತ್ತೆ ಅನ್ನೋದೊಂದು. ಹಾಗಾಗಿ ಜೊತೆಗೆ ಅಲ್ಲಿ ಮೃತಾವಸ್ಥೆಯನ್ನು ಹೊಂದಿದ್ದಾರೆ. ಶುಕ್ರನು, ಕುಜನು, ಶನಿಯು ಈ ಕಾಲದಲ್ಲಿ ಮೃತಾವಸ್ಥೆ ಅಂದರೆ ಅಲ್ಲಿ ಉತ್ತಮವಾದ ಫಲಗಳಿಂದ ಜಡತ್ವದ ಫಲಗಳು, ಉತ್ತಮವಾದ ಫಲಗಳಿಂದ ಸ್ವಲ್ಪ
ನಿಕೃಷ್ಟವಾದ ಫಲಗಳು. ಜನಮಾನಸದಲ್ಲಿ ಈ ಕಾಲದಲ್ಲಿ ಧನಾತ್ಮಕ ಚಿಂತನೆಗಳಂತ ನಕಾರಾತ್ಮಕ ಚಿಂತನೆಗಳು, ಋಣಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತವೆ. ಈ ಮಾರ್ಚ್ 29ರಿಂದ ಮುಂದೆ ಬರುವ 45 ದಿನಗಳವರೆಗೆ ಈ ಒಂದು ಷಡ್ಗ್ರಹದ ಯೋಗ ಪರಿಣಾಮ ವಿಶ್ಲೇಷಿಸಲ್ಪಡುತ್ತದೆ. ಯುಗಾದಿಯ ಫಲ ಅಂತ ಇರುತ್ತೆ. ಯುಗಾದಿಯ ಫಲದ ವರ್ಷಕ್ಕೆ ಪೂರ್ತಿ ಅನ್ವಯ ಆಗುವಂಥದ್ದು. ಆದರೆ ಯುಗಾದಿ ಫಲಕ್ಕೂ ಇದಕ್ಕೂ ನಾವು ಸಂಪರ್ಕ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಯುಗಾದಿಯ ಫಲ ಅದು ಯುಗಾದಿಯ ಪಾಡ್ಯಮಿಗೆ, ಅಂದರೆ ಯುಗಾದಿಯ ಸೂರ್ಯ ಉದಯ ಕಾಲಕ್ಕೆ ಕುಂಡಲಿಗೆ ಹೇಳುವಂಥದ್ದು. ಅದರಲ್ಲೂ ಇದೇ ಗ್ರಹಸ್ಥಿತಿ ಇರುತ್ತೆ. ಯುಗಾದಿಯ ಉದಯ ಕುಂಡಲಿಯಲ್ಲೂ ಇದೇ ಷಡ್ಗ್ರಹದ ಗ್ರಹಸ್ಥಿತಿ ಇರುತ್ತೆ. ಅದರ ಫಲ ಪ್ರತ್ಯೇಕವಾಗಿ ವರ್ಷ ಪೂರ್ತಿ ಅನ್ವಯ ಆಗುತ್ತೆ. ಇದು ಈಗಿನ 29ನೇ ತಾರೀಕು ಜರುಗುವಂಥ ಈ ಷಡ್ಗ್ರಹ ಯೋಗ, ಗ್ರಹಣದ ಯೋಗ, ಶನಿ ಮಹಾರಾಜ ಪರಿವರ್ತನೆ ಯೋಗ ಇವೆಲ್ಲವೂ ಸುಮಾರು 45 ದಿನಗಳ ಮೇಲೆ ಅತಿರೇಕವಾದ ಪರಿಣಾಮವನ್ನು ಈ ಜಾಗತಿಕವಾಗಿ ಬೀರುತ್ತೆ. ಜೊತೆಗೆ ರಾಶಿಗಳ ಮೇಲೂ ಸಹ ಈ ಒಂದು ಪರಿಣಾಮ ಬೀರುವಂಥದ್ದು. ಹಾಗಾಗಿ ಜಾಗತಿಕವಾಗಿ ಗಮನಿಸಿದಾಗ ಇಲ್ಲಿ ನಡೆಯುವಂಥ ಒಂದು ವಿಚಾರದಲ್ಲಿ ಜನರ ಆಗಲೇ ಮನಸ್ಸಿನ ಮೇಲೆ ಅಂತ ಹೇಳಿದರೆ ಚಂದ್ರಮ ಮನಸ್ಸೋ ಜಾತ ಅಂತ ಹೇಳ್ತಾರೆ. ಹಾಗಾಗಿ ಚಕ್ಷೋ ಸೂರ್ಯೋ ಅಜಾಯತ. ಜೊತೆಗೆ ಚಂದ್ರನು ನಮ್ಮ ಮನಸ್ಸಿಗೆ ಕಾರಕ, ಜೊತೆಗೆ ಸೂರ್ಯನು ನಮ್ಮ ಒಂದು ಆತ್ಮತತ್ವದ ಕಾರಕ, ನಮಗೆ ಬೆಳಕಿನ ಕಾರಕ, ದೃಷ್ಟಿಯ ಕಾರಕ ಎಲ್ಲ ಆಗಿರ್ತಾನೆ ರವಿಯು. ಹಾಗಾಗಿ ನಮ್ಮ ಮನಸ್ಸು ಮತ್ತು ಆತ್ಮ ಇಲ್ಲಿ ನಮ್ಮ ಈ ವಂಚನೆಗೆ ಒಳಗಾಗುತ್ತೆ. ಜೊತೆಗೆ ಮನಸ್ಸಲ್ಲೋ ಮತ್ತು ಮನುಷ್ಯರ ಮನಸ್ಸಲ್ಲೋ ಮತ್ತು ಆತ್ಮದಲ್ಲೂ ಅನೇಕ ರೀತಿಯ ನಕಾರಾತ್ಮಕ ತತ್ವಗಳು ಈಗ ಕೆಲಸ ಮಾಡ್ತವೆ. ಜೊತೆಗೆ ಅವರು ತುಂಬ ಒಂದು ಉತ್ತಮವಾದ ವ್ಯಕ್ತಿತ್ವ ಹೊಂದಲು ಅವರಲ್ಲಿ ಈಗ ಬೇರೆ ಬೇರೆ ರೀತಿಯ ಒಂದು ದುರ್ಗುಣಗಳು, ದುಶ್ಚಟಗಳು, ಅವಗುಣಗಳು ಈಗ ಮನೆ ಮಾಡುತ್ತವೆ. ಅದೇ ರೀತಿ ಅಲ್ಲಿ ರವಿ, ಬುಧ, ಶುಕ್ರರು, ರಾಹುವಿನ ಒಂದು ಯುತಿಯನ್ನು ಪಡೆಯುವ ಕಾರಣ ಅಲ್ಲಿ ಉನ್ನತ ಹುದ್ದೆಯಲ್ಲಿರೋರು, ಧಾರ್ಮಿಕ ನಾಯಕರು ಅಥವಾ ಇನ್ನಿತರ ಯಾವುದೇ ಜನರಿಗೆ ಒಂದು ಗುರು ಸ್ವರೂಪದಲ್ಲಿ ಇರುವಂಥವ್ರು ಅವರ ಮನಸ್ಸು. ಯಾಕಂದರೆ ಮೀನರಾಶಿಯು ಗುರುವಿನ ರಾಶಿಯಾಗಿರುತ್ತೆ. ಗುರುವಿನ ಒಂದು ಸ್ವಕ್ಷೇತ್ರ, ಅದು ಗುರುವಿನ ಸ್ವಕ್ಷೇತ್ರ ಆಗಿರುತ್ತೆ. ಅಲ್ಲಿ ಗುರುವಿನ ಸ್ವಕ್ಷೇತ್ರ, ಗುರು ಅಲ್ಲಿ ವೃಷಭದಲ್ಲಿ ಶುಕ್ರನ ಮನೆಯಲ್ಲಿ ಕೂತಿರುವಂಥದ್ದು ಆಗಿರೋ ಕಾರಣ ಇಲ್ಲಿ ವಿಶೇಷವಾಗಿ ಆ ಗುರು ಸ್ವರೂಪದವರು ಈಗ ಒಂದು ಬೇರೆ ಬೇರೆ ರೀತಿಯ ನಕಾರಾತ್ಮಕ ವಿಚಾರಗಳಿಗೆ, ದುರ್ಬುದ್ಧಿಯ ವಿಚಾರಗಳಿಗೆ, ದುಶ್ಚಟಗಳ ವಿಚಾರಗಳಿಗೆ, ಜೊತೆಗೆ ಜನರಿಗೆ ಒಂದು ಉಪದೇಶವನ್ನು ಒಂದು ಅನ್ಯ ಮಾರ್ಗದ ಮೂಲಕ ಮಾಡೋದು, ಜನರ ದಿಕ್ಕು ತಪ್ಪಿಸುವಂಥದ್ದು, ಜನರ ದಾರಿ ತಪ್ಪಿಸುವಂಥದ್ದು, ಇನ್ನು ಮೋಸ, ವಂಚನೆ, ಭ್ರಷ್ಟಾಚಾರ ಇತ್ಯಾದಿಗಳು ಆ ಒಂದು ಯಾರೋ ಜನರನ್ನು ಸರಿ ಮಾಡಬೇಕು ಅಂಥವರೇ ಈಗ ನೇರವಾಗಿ ಅದರಲ್ಲಿ ಭಾಗಿಯಾಗುವಂಥದ್ದು. ಜೊತೆಗೆ ತಮ್ಮ ಸ್ವಾರ್ಥ, ತಮ್ಮ ಲಾಲಸೆಗಾಗಿ ಏನೇನೋ ರೀತಿಯ ಅಪಚಾರಗಳಿಗೆ, ಅನಾಚಾರಗಳಿಗೆ ಕೈ ಹಾಕುವಂಥದ್ದು, ವಿರುದ್ಧವಾದ ಹೇಳಿಕೆಗಳನ್ನು ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಅನೇಕ ರೀತಿಯ ದಿಕ್ಕು ತಪ್ಪಿಸುವಂತಹ ಘಟನೆಗಳು ಜನಮಾನಸದಲ್ಲಿ, ಇದು ಒಂದು ದೇಶ ಇನ್ನೊಂದು ದೇಶಕ್ಕಲ್ಲ, ಇದು ಪ್ರಾಪಂಚಿಕವಾಗಿ ಎಲ್ಲ ಕಡೆಗಳಲ್ಲೂ ಇಂಥ ಒಂದು ಘಟನೆಗಳು ಆಗ್ತವೆ. ಜೊತೆಗೆ ಎಂದೆಂದು ಕಂಡು ಕೇಳರಿಯದಂತಹ ವಿಚಿತ್ರವಾದ ಈ ನಿಯಮಾವಳಿಗಳು ಬರ್ಬೋದು. ಒಂದೊಂದು ದೇಶದಲ್ಲಿ ವಿಚಿತ್ರವಾದ ನಿಯಮಗಳು, ರೂಲ್ಸ್ಗಳು ಬರುವಂಥದ್ದು. ಅಂಥದ್ದು ಯಾವುದಕ್ಕೂ ಒಂದಕ್ಕೊಂದು ತಾಳೆ ಆಗದಂಥ ರೂಲ್ಸ್ಗಳು ಅಥವಾ ಹಿಂದೆಂದು ನಾವು ಕೇಳು ಅರಿದಂತಹ ಕೆಲವು ನಿಷೇಧಗಳು ಎಲ್ಲ ಬರುವಂಥದ್ದು. ಜನರಲ್ಲಿ ಈಗ ಸುಮ್ಮನೆ ಇದ್ದಕ್ಕಿದ್ದಂತೆ ಜನರಲ್ಲಿ ಭೀತಿ ಹುಟ್ಟಿಸುವಂಥ ಹಲವಾರು ಘಟನೆಗಳನ್ನು ಮಾಡುವಂಥದ್ದು. ಜನರ ಮನಸ್ಸಲ್ಲಿ ಜನರಿಗೆ ಯಾವಾಗಲೂ ಧೈರ್ಯ ತುಂಬುವಂಥದ್ದು ಆಳುವವರ ಕೆಲಸ. ಆಳುವವರು ಇರ್ಬೋದು ಅಥವಾ ಈ ಯಾರು ಉನ್ನತ ಹುದ್ದೆಯಲ್ಲಿರುವಂಥವ್ರು ಇರ್ಬೋದು. ಅದೇ ರೀತಿ ಸರ್ಕಾರ ಅಂತ ನಾವು ಈಗ ಕರಿತೇವಂಥ ಸರ್ಕಾರಗಳು ಪ್ರಜೆಗಳಿಗೆ ರಕ್ಷಣೆಯನ್ನು, ಪ್ರಜೆಗಳಿಗೆ ಭದ್ರತೆಯನ್ನು, ಪ್ರಜೆಗಳ ಮನಸ್ಸಲ್ಲಿ ಉತ್ತಮವಾದ ಭಾವನೆಯನ್ನು ತುಂಬುವಂಥ ಕೆಲಸ. ಈಗ ಅಂಥ ಆಳುವ ವರ್ಗವೇ ಅಥವಾ ಅಂಥ ಆಳುವ ಸರ್ಕಾರ ಪ್ರಜೆಗಳಿಗೆ ಸುಮ್ಮನೆ ಇದ್ದಕ್ಕಿದ್ದಂತೆ ಭಯ ಹುಟ್ಟಿಸುವಂಥದ್ದು. ಜೊತೆಗೆ ಅವರಿಗೆ ಬೇರೆ ಬೇರೆ ರೀತಿಯ ಕಾರಣಗಳಲ್ಲಿ ಪ್ರಜೆಗಳಲ್ಲಿ ಈ ತಮ್ಮ ಮಧ್ಯೆ ಮತಭೇದಗಳು, ತಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂತೆ ಆ ಒಂದು ಭಿನ್ನತ್ವಗಳು ಬರುವಂತಹ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಷಡ್ಗ್ರಹ ಯೋಗದ ಕಾಲದಲ್ಲಿ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಅನೇಕ ರೀತಿಯ ತಲ್ಲಣದ ಘಟನೆಗಳು ಜರುಗುತ್ತವೆ. ಅದೇ ರೀತಿ ವಿವಿಧ ರೀತಿಯ ಪ್ರಸಿದ್ಧವಾದ ಧರ್ಮದ, ಯಾವುದೇ ಧರ್ಮ ಅಂತ ಹೇಳ್ಬೋದು, ಎಲ್ಲ ಧರ್ಮದಲ್ಲೂ ವಿವಿಧ ರೀತಿಯ ಆ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ನಮಗೆ ಕೆಟ್ಟ ಸುದ್ದಿಗಳು ಕೇಳಬರುವಂಥದ್ದು, ಅವಘಡದ ಸುದ್ದಿಗಳು ಕೇಳಬರುವಂಥದ್ದು, ಅಥವಾ ಈ ಜನಸಂದಣಿ ಸೇರುವಂಥ ಒಂದು ಸ್ಥಳಗಳಲ್ಲಿ ಏನೇ ರೀತಿಯ ಅವಘಡಗಳು, ಪ್ರಾಕೃತಿಕ ಅವಘಡ ಇರ್ಬೋದು, ಮನುಷ್ಯ ನಿರ್ಮಿತ ಅವಘಡಗಳಿರ್ಬೋದು, ಅಂಥ ಒಂದು ಅವಘಡಗಳ ಸಾಧ್ಯತೆ ಧಾರ್ಮಿಕ ಸ್ಥಳಗಳಲ್ಲಿ ಕಂಡು ಬರುತ್ತೆ. ಇವೆಲ್ಲ ಅನೇಕ ರೀತಿಯ. ಜೊತೆಗೆ ಈ ಕಾಲದಲ್ಲಿ ಈ ಜನರಲ್ಲಿ ಒಂದು ಮೋಸ, ವಂಚನೆಯ ಬುದ್ಧಿ ಲೀಡರ್ಗಳಲ್ಲೂ ಬರುತ್ತೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಆ ಒಂದು ಲೀಡರ್ಗಳಲ್ಲಿ ಅಥವಾ ನಾಯಕರಲ್ಲಿ ಅಂತಹ ಒಂದು ವಂಚನೆ, ಮೋಸ, ಭ್ರಷ್ಟ ಬಂದರೆ ಜನಮಾನಸದಲ್ಲೂ ಅಂತಹ ಒಂದು ಅನ್ಯ ಮಾರ್ಗದ ಮೂಲಕ ಧನಾರ್ಜನೆ ಮಾಡುವಂಥ ಬುದ್ಧಿ ಜಾಸ್ತಿ ಬರುತ್ತೆ. ಯಾಕಂದರೆ ಅಲ್ಲಿ ಮೀನರಾಶಿಯಲ್ಲಿ ಚೋರ ಲಗ್ನದ ಕಾಲದಲ್ಲಿ ಅಲ್ಲಿ ಜರುಗುವಂಥ ಈ ಒಂದು ಘಟನೆ ವಿಶೇಷವಾಗಿ ಅಲ್ಲಿ ಜನರಲ್ಲಿ ವಂಚನೆ, ಮೋಸ, ಭ್ರಷ್ಟಾಚಾರ, ಅನ್ಯಾಯಗಳಿಗೆ ಜನರು ರುಜು ಮಾರ್ಗಕ್ಕಿಂತ ಅಡ್ಡದಾರಿಯಲ್ಲಿ ಮಾಡುವಂಥ ಪರಿಣಾಮಗಳು ಮಾಡ್ತಾರೆ. ಇನ್ನು ಈ ಗ್ರಹಣದ ವಿಚಾರ ಆಗಲೇ ಹೇಳಿದ್ದೀನಿ. ಗ್ರಹಣ ನಮ್ಮ ದೇಶಕ್ಕೆ ಕಾಣೋದಿಲ್ಲ, ನಮ್ಮ ದೇಶಕ್ಕೆ ಏನು ಪರಿಣಾಮ ಇಲ್ಲ ಅಂತ ತಿಳ್ಕೊಳ್ಬೇಕಾಗಿಲ್ಲ.
ಯಾಕಂದರೆ ಅದರಲ್ಲೂ ಈಗಿನ ಜಾಗತಿಕ ಯುಗದಲ್ಲಿ ಒಂದು ದೇಶದಲ್ಲಿ ಆದ ದುರ್ಘಟನೆಗಳು, ಒಂದು ದೇಶದಲ್ಲಿ ಆದಂಥ ಒಂದು ರಾಜಕೀಯ ವ್ಯತ್ಯಾಸ, ಧಾರ್ಮಿಕ ವ್ಯತ್ಯಾಸಗಳು ಪ್ರತಿ ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ತಲುಪುತ್ತೆ. ನಾವು ಈಗ ಕೊರೋನಾ ಕಾಲದಲ್ಲಿ ನೋಡಿರ್ಬೋದು, ಒಂದು ಭಾಗದಲ್ಲಿ ಉತ್ಪನ್ನವಾದಂಥ ಆ ಒಂದು ವೈರಸ್ಸು ಇಡೀ ಜಗತ್ತನ್ನೇ ಒಂದು ಬಾರಿ ತಲ್ಲಣ ಮಾಡಿತ್ತು. ಆಗಬೇಕು ಅದಕ್ಕಿಂತ ಮುಂಚೆ ಅವಳಿ ಗ್ರಹಣಗಳು 2019ರಲ್ಲಿ ಸಂಭವಿಸಿದಾಗ ಇದೇ ವಿಚಾರವಾಗಿ ನಾವು ಬೇರೆ ಬೇರೆ ವಾಹಿನಿಗಳಲ್ಲಿ ವಿಶ್ಲೇಷಣೆ ಎಲ್ಲ ಮಾಡಿ ಹೇಳಿದ್ದೇವೆ. 2019ರ ಒಂದು ಗ್ರಹಣದ ಕಾಲದಲ್ಲಿ ಜಗತ್ತಿಗೆ ಇಂಥ ಒಂದು ವಿಚಿತ್ರಗಳು ಬರುವಂಥದ್ದೆಲ್ಲ. ಹಾಗಾಗಿ ಇಲ್ಲಿ ಆಗುವಂಥ ಅವಳಿ ಗ್ರಹಣ, ಯಾಕಂದರೆ ಈ ಸೂರ್ಯಗ್ರಹಣದ ಮುಂಚೆ ಆಗುವಂಥದ್ದು ಚಂದ್ರಗ್ರಹಣ ಆಗಿದೆ. ಚಂದ್ರಗ್ರಹಣ ಆಗಲೇ 15 ದಿನಗಳ ಬಳಿಕ ಹುಣ್ಣಿಮೆ ದಿನ ಕಾಲದಲ್ಲಿ ಹೋಳಿ ಹುಣ್ಣಿಮೆಗೆ ಅಲ್ಲಿ ಚಂದ್ರಗ್ರಹಣ ಆಗಿದೆ. ಇಲ್ಲಿ ಯುಗಾದಿ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಆಗುವಂಥದ್ದು. ಈ ಅವಳಿ ಗ್ರಹಣ ಸಹ ಸಾಧಾರಣ ಪರಿಣಾಮ ಅಲ್ಲ, ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಜಗತ್ತಿನ ಮೇಲೆ ಬೀರುವಂಥ ಸಾಧ್ಯತೆ ಇರುತ್ತೆ. ದೇಶದಲ್ಲಿ ಕಾಣಿಸದಿರಲಿ, ಅದರಲ್ಲೂ ಈಗಿನ ಜಾಗತಿಕ ಇದರಲ್ಲಿ ನೋಡ್ತಾ ಇರ್ತೇವೆ ಪ್ರತಿದಿನ. ಅಲ್ಲಿ ಯಾವುದೇ ದೇಶದಲ್ಲಿ ಈಗ ಒಂದಷ್ಟು ಲಕ್ಷಾಂತರ ಜನಗಳನ್ನು ಇಲ್ಲಿ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ ಅನ್ನೋದು ಅದು ಒಂದು ಜಾಗತಿಕ ಪರಿಣಾಮನೇ. ಅಥವಾ ಯಾವುದೇ ದೇಶದಲ್ಲಿ ಏನೋ ಒಂದು ನಡೆದಿದೆ ಒಂದು ಕ್ರಾಂತಿ ಅಥವಾ ಯುದ್ಧನ ಸ್ಫೋಟನ, ಆ ಯುದ್ಧದ ಪರಿಣಾಮ ಈ ನಮ್ಮ ಜಾಗತಿಕ ಅಂದರೆ ಗ್ಲೋಬಲೈಸ್ಡ್ ನಾವು ವರ್ಲ್ಡಲ್ಲಿ ಇದ್ದೇವೆ. ನಾವು ಹಾಗೆ ಎಲ್ಲ ಗ್ಲೋಬಲೈಸ್ಡ್ ವಿಲೇಜ್ ಅಂತ ಹೇಳ್ತೇವೆ. ಒಂದು ಹಳ್ಳಿ ಸಹ ಈಗ ಜಾಗತಿಕ ಪರಿಣಾಮದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಹಾಗಾಗಿ ಅದೆಲ್ಲ ಈಗ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಜನರ ಆರ್ಥಿಕತೆ ಮೇಲೂ, ಜನರ ಒಂದು ವ್ಯವಹಾರದ ಮೇಲೂ, ಜೊತೆಗೆ ಈ ಗ್ರಹಣ ಮತ್ತು ಷಡ್ಗ್ರಹ ಯೋಗದ ಒಂದು ಸಂಧಿ ಕಾರಣದಿಂದ ಆರೋಗ್ಯದ ಮೇಲೂ ಸಾಂಕ್ರಾಮಿಕದ ವಿವಿಧ ರೀತಿಯ ಸಾಂಕ್ರಾಮಿಕದ ಪ್ರಸಾರಗಳು ಆಗ್ಬೋದು. ಇಲ್ಲಿ ಸಾಂಕ್ರಾಮಿಕ ಅಂದರೆ ಬರೀ ನಾವು ಕೋವಿಡ್ ತರಹದ ಸಾಂಕ್ರಾಮಿಕ ಬರಬೇಕಾಗಿಲ್ಲ. ಇಲ್ಲಿ ವಿವಿಧ ರೀತಿಯ ಹವಾಮಾನ ವೈಪರೀತ್ಯದಿಂದ ಬರುವಂಥದ್ದು. ಹವಾಮಾನ ವೈಪರೀತ್ಯ ಅಂದರೆ ಅತಿಯಾದ ಬಿಸಿ ಗಾಳಿ, ಅತಿಯಾದ ಬಿಸಿಲು, ಅಥವಾ ಅತಿಯಾದ ಒಂದು ಶೀತ ಮಾರುತ, ಅಥವಾ ಅಕಾಲದ ಮಳೆ. ಒಂದು ಅಕಾಲದ ಮಳೆ ಬಂದಾಗ ಅಲ್ಲಿ ಹೊಸ ರೀತಿಯ ಒಂದು ವೈರಾಣುಗಳು ಎಲ್ಲ ಉತ್ಪನ್ನ ಆಗುವಂಥದ್ದು. ಅಕಾಲದ ಮಳೆ ಬಂದಾಗ ಅಲ್ಲಿ ವಿವಿಧ ರೀತಿಯ ಶೀತ ಜ್ವರಾದಿಗಳು ಉತ್ಪನ್ನ ಆಗುವಂಥದ್ದು. ಅದೇ ರೀತಿ ಇನ್ನಿತರ ಪಶು ಪಕ್ಷಿ ಪ್ರಾಣಿಗಳ ಮೂಲದಿಂದ ಬರುವಂತಹ ಕೆಲವು ರೋಗಗಳು ಈ ಕಾಲದಲ್ಲಿ ಉಲ್ಬಣ ಆಗ್ಬೋದು. ಯಾಕಂದರೆ ಅಲ್ಲಿ ನಾವು ನೋಡ್ತೇವೆ ಹಕ್ಕಿ ಜ್ವರ ಬಂತು, ಇಲಿ ಜ್ವರ ಬಂತು, ಮತ್ತೊಂದು ಕಾಲದಲ್ಲಿ ಕೋಳಿ ಜ್ವರ ಬಂತು, ಏನೇನೋ ನಾವು ಕೇಳ್ತಾ ಇರ್ತೇವೆ. ಆ ಪ್ರಾಣಿಗಳ ಮೂಲಿಂದ ಬರುವಂಥದ್ದು. ಹಾಗಾಗಿ ಪ್ರಾಣಿಜನ್ಯವಾದ ಅಥವಾ ಪಶು ಪಕ್ಷಿ ಜನ್ಯವಾದಂತಹ ಕೆಲವು ವಿಚಾರಗಳು ಅಲ್ಲಿ ಬರುವಂತಹ ಸಾಧ್ಯತೆ ಈ 29ರ ಬಳಿಕ ಇರುವಂಥದ್ದು. ಹಾಗಾಗಿ ಈ ಮಾರ್ಚ್ 29ರ ಬಳಿಕ 45 ದಿನಗಳು ಜಗತ್ತಿಗೆ ವಿವಿಧ ರೀತಿಯ ಒಂದು ಸವಾಲುಗಳನ್ನು, ಕಠಿಣತೆಗಳನ್ನು, ತೊಂದರೆಗಳನ್ನು ಅಥವಾ ನಾನಾ ರೀತಿಯ ಒಂದು ವಿಚಿತ್ರವಾದ ಘಟನೆಗಳನ್ನು ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಜಲತತ್ವದ ರಾಶಿ ಮೀನರಾಶಿ ಆಗಿದ್ದು ಅಲ್ಲಿ ಅನೇಕ ಭಾಗದಲ್ಲಿ ಅಕಾಲದ ಮಳೆ ಆಗುವಂಥದ್ದು, ಮಳೆ ಆಗದಿದ್ದ ಪ್ರದೇಶದಲ್ಲಿ ಮಳೆ ಆಗುವಂಥದ್ದು, ಆಲಿಕಲ್ಲು ಬೀಳುವಂತಹ ಮಳೆಗಳು ಕೆಲವೊಂದು ಭಾಗದಲ್ಲಿ ಸುರಿಯುವಂಥದ್ದು, ಜೊತೆಗೆ ಕೆಲವೊಂದು ಭಾಗದಲ್ಲಿ ದಿಢೀರಾಗಿ ಪ್ರವಾಹ ಬರುವಂಥದ್ದು. ಇನ್ನು ಕೆಲವೊಂದು ಭಾಗದಲ್ಲಿ ಮಳೆ ಇಲ್ಲದಂತೆ ಸಮುದ್ರ ಅಥವಾ ನದಿಗಳು ಮಾರುತಗಳಿಂದ ಅಲ್ಲಿ ಉಕ್ಕಿ ಏರುವಂಥದ್ದು. ಮಾರುತ ಅಂದರೆ ನಾವು ಹೇಳ್ತೇವೆ ಸೈಕ್ಲಾನ್ ಇಫೆಕ್ಟ್ ಅಂತ ಹೇಳ್ತೇವಲ್ಲ, ಅಂಥ ಒಂದು ಮಾರುತಗಳಿಂದ ಅವೆಲ್ಲವೂ ಇದ್ದಕ್ಕಿದ್ದಂತೆ ಉಕ್ಕಿ ಹರಿಯುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತವೆ. ಅಲ್ಲದೆ ಅನೇಕ ರೀತಿಯ ಮನುಷ್ಯ ನಿರ್ಮಿತವಾದ ಅವಘಡಗಳು, ಅಪಘಾತಗಳು ಅಂದರೆ ಅಲ್ಲೂ ಬೆಂಕಿಯ ದುರಂತ ಇರ್ಬೋದು, ವಾಹನ ಅವಘಡ ಇರ್ಬೋದು, ವಿಮಾನ ದುರಂತ ಇರ್ಬೋದು, ಅಥವಾ ಇನ್ನಿತರ ರೈಲು ಅಥವಾ ಇನ್ನಿತರ ವಾಹನಗಳ ಒಂದು ಅವಘಡಗಳು ಅವೆಲ್ಲವೂ ಈ ಕಾಲದ ಬಳಿಕ ಅಂದರೆ ಮಾರ್ಚ್ 29ರಿಂದ ಸುಮಾರು 45 ದಿನಗಳವರೆಗೆ ಅವೆಲ್ಲವೂ ಹೆಚ್ಚಳ ಆಗುತ್ತೆ. ಇದರಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂತಹ ಘಟನೆಗಳು ಜರುಗುತ್ತವೆ. ಇನ್ನು ಮನುಷ್ಯರಲ್ಲಿ ಅನೇಕ ನಾನು ಆಗಲೇ ಹೇಳಿದೆ ಮೋಸ, ವಂಚನೆ, ಭ್ರಷ್ಟಾಚಾರ ಜೊತೆಗೆ ಕ್ರೈಮ್ ಅನ್ನೋದು ಅಪರಾಧ ಕೃತ್ಯ ಈ ಕಾಲದಲ್ಲಿ ಸ್ವಲ್ಪ ಏರುಗತಿಲಿರುತ್ತೆ. ಎಲ್ಲ ದೇಶದಲ್ಲೂ ಅಪರಾಧ ಕೃತ್ಯಗಳು, ಕೌಟುಂಬಿಕ ಕಲಹಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ. ಕೊಲೆ ಸುಲಿಗೆ ಮಾಡುತ್ತದೆ, ಬೇರೆ ಬೇರೆ ರೀತಿಯ ಅನಾಚಾರಗಳಿಗೆ ಕೈ ಹಾಕುವಂಥದ್ದು, ಆರ್ಥಿಕವಾದ ಬೇರೆ ಈಗ ನಾವು ಹೇಳ್ತೀವಿ ಸೈಬರ್ ಬೇರೆ ಚೀಟಿಂಗ್, ಸೈಬರ್ ಕ್ರೈಮ್ಗಳಂತ ಅಂಥ ಒಂದು ಆನ್ಲೈನಲ್ಲಿ ಮಾಡುವಂಥ ಬೇರೆ ಬೇರೆ ವಂಚನಾ ಜಾಲಗಳ ಮೂಲಕ ತೊಂದರೆಗಳು ಮಾಡುವಂಥದ್ದು ಇವೆಲ್ಲ ಹೆಚ್ಚಳ ಆಗ್ಬೋದು. ಅದೇ ರೀತಿ ಈ ಕಾಲದಲ್ಲಿ ಅನೇಕ ರೀತಿಯ ಆರ್ಥಿಕತೆಯ ಕುಸಿತದ ಕಾರಣ ಜನಸಾಮಾನ್ಯರಿಗೆ ಸ್ವಲ್ಪ ಬೆಲೆ ಏರಿಕೆ ಒಂದು ಪ್ರಭಾವ ಜಾಸ್ತಿ ಬರುತ್ತೆ. ಅದು ಎಲ್ಲ ವಸ್ತುಗಳಿಗೂ, ಅದು ಆಹಾರ ಪದಾರ್ಥ ಇರ್ಬೋದು, ದೈನಂದಿನ ವಿಚಾರಗಳಿರ್ಬೋದು, ಅಥವಾ ಇನ್ನಿತರ ಇಂಧನಾದಿಗಳು ಇರ್ಬೋದು, ಎಲ್ಲ ವಸ್ತುಗಳ ಬೆಲೆ ಈಗ ಆಕಾಶಮುಖಿ ಅಂದರೆ ಗಗನಮುಖಿ ಆಗುವಂಥದ್ದು. ಜೊತೆಗೆ ಈ ಕೆಲವೊಂದು ವಸ್ತುಗಳ ಅಲಭ್ಯತೆ ಅಂದರೆ ಬರಗಾಲದ ಒಂದು ಪರಿಸ್ಥಿತಿ ಕೆಲವೊಂದು ದೇಶಗಳಿಗೆ ಬಾಧೆ ಆಗ್ಬೋದು. ಆಹಾರ ಪದಾರ್ಥ, ಹಣ್ಣು ತರಕಾರಿ, ಸೊಪ್ಪು ತರಕಾರಿ ಎಲ್ಲರೂ ಗಗನಮುಖಿ ಆಗುವಂಥ ಒಂದು ಘಟನೆ ಈ 45 ದಿನಗಳಲ್ಲಿ ಜರುಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಷಡ್ಗ್ರಹ ಯೋಗ ಯಾರಿಗೂ ನಮ್ಮ ಸಾರ್ವತ್ರಿಕವಾಗಿ ಭೂನಿವಾಸಿಗಳಿಗೆ ಅಥವಾ ಮನುಷ್ಯರಿಗೆ ಅಷ್ಟೊಂದು ಉತ್ತಮವಾದ ಫಲವನ್ನು ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ. ಸಾರ್ವಜನಿಕ ಫಲವು ಕೆಲವೊಂದು ಜನರಿಗೆ ಹೊರತು ಉಳಿದ ಜನರಿಗೆ ಸ್ವಲ್ಪ ಸಂಕಷ್ಟದಾಯಕವೋ ಅಥವಾ ಅನೇಕ ರೀತಿಯ ಸವಾಲುಗಳನ್ನು ಒಡ್ಡುವಂಥದ್ದು, ಅನೇಕ ರೀತಿಯ ಮನಸ್ಸಿಗೆ ಮತ್ತು ದೇಹಕ್ಕೆ
ಜೊತೆಗೆ ಆರೋಗ್ಯದ ಮೇಲೆ, ಜೊತೆಗೆ ಆರ್ಥಿಕತೆಯ ಮೇಲೆ ಎಲ್ಲದರ ಮೇಲೂ ಅಡ್ಡ ಪರಿಣಾಮ ಬೀರುವಂಥ ಒಂದು ಪರಿಸ್ಥಿತಿ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಅಲ್ಲಿ ಗ್ರಹಣ ಸಂಧಿ, ಷಡ್ಗ್ರಹ ಸಂಧಿ, ಜೊತೆಗೆ ಎರಡೂ ಗ್ರಹಗಳ ಒಂದು ಪ್ರಮುಖವಾದ ಶುಭ ಗ್ರಹಗಳ ಒಂದು ವಕ್ರತ್ವ, ಬುಧ ಶುಕ್ರರ ವಕ್ರತ್ವ, ಅವನಿಗೆ ಬುಧನಿಗೆ ನೀಚತ್ವ, ಜೊತೆಗೆ ಮೃತ ಸ್ಥಿತಿಯಲ್ಲಿರುವಂಥ ಗ್ರಹ, ದಗ್ಧ ಯೋಗದ ಪರಿಣಾಮ, ಗ್ರಹ ಯುದ್ಧದ ಪರಿಣಾಮ ಎಲ್ಲವೂ ಇದು ಒಂದು ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾರೆ. ಅಂಥ ಒಂದು ಸಂಕೀರ್ಣವಾದ ಗ್ರಹಸ್ಥಿತಿ ಇದು ಅತ್ಯಪರೂಪದಲ್ಲಿ ನಿರ್ಮಾಣ ಆಗಿದೆ. ಈ ಅತ್ಯಪರೂಪದ ಸಂಕೀರ್ಣ ಗ್ರಹಸ್ಥಿತಿಯು ಕೆಲವೊಂದು ವಿಚಾರಗಳಿಗೆ ಮನಸ್ಸಿನ ಮೇಲೆ, ಮನಸ್ಸಿನ ನಡವಳಿಕೆಯ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಇದು ಯುವ ಜನಾಂಗಕ್ಕೆ ಅಷ್ಟು ಉತ್ತಮ ಅಲ್ಲ. ಯುವ ಜನಾಂಗ ಅಂದರೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರಲ್ಲಿರ್ತಾರೆ, ಅವರಿಗೆ ನಿರಾಶೆ ಆಗುವಂಥ ಘಟನೆ, ಹತಾಶೆ ಆಗುವಂಥ ಘಟನೆ, ಅವಕಾಶಗಳು ನಿರಾಕರಣೆ ಆಗುವಂಥ ಘಟನೆ ಯುವ ವರ್ಗ. ಯಾಕಂದರೆ ಇಲ್ಲಿ ಬುಧ ಶುಕ್ರರು ವಿಶೇಷವಾಗಿ ಯುವ ವರ್ಗವನ್ನು ಅವರು ಸಂಕೇತ ಮಾಡ್ತಾರೆ. ಬುಧ ಶುಕ್ರರು ಯುವ ವರ್ಗವನ್ನು ಸಂಕೇತ ಮಾಡೋದು. ಅಲ್ಲಿ ಬುಧನಿಗೆ ಆಗಲೇ ವಕ್ರತ್ವ ಮತ್ತು ನಿಚತ್ವ, ಶುಕ್ರನಿಗೆ ವಕ್ರತ್ವ ಇರೋ ಕಾರಣ ಇಲ್ಲಿ ಯುವ ವರ್ಗಕ್ಕೆ ಸ್ವಲ್ಪ ನಿರಾಶೆಯ ಭಾವನೆಗಳು ಕಾಡ್ಬೋದು. ಉದ್ಯೋಗ ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಿಗೋದು ವಿಳಂಬ ಆಗ್ಬೋದು. ಅದು ಉದ್ಯೋಗದಲ್ಲಿದ್ದವರಿಗೆ ಉದ್ಯೋಗಕ್ಕೆ ಏನಾದ್ರು ಕುತ್ತುಗಳು ಬರುವಂಥದ್ದು, ಅಥವಾ ವಿವಾಹ ಅಪೇಕ್ಷೆ ವಿವಾಹಗಳಿಗೆ ಸ್ವಲ್ಪ ವಿಳಂಬ ಆಗುವಂಥದ್ದು. ಈ ರೀತಿ ಯುವ ಜನಾಂಗ ಬೇರೆ ಬೇರೆ ಕನಸನ್ನು ಕಂಡಿರ್ತಾರೆ. ಅಂತಹ ಒಂದು ಕನಸುಗಳಿಗೆ ಈ ಒಂದು 45 ದಿನಗಳಲ್ಲಿ ಸ್ವಲ್ಪ ತಣ್ಣೀರು ಎರಚುವಂಥ ಘಟನೆಗಳು ಈ ಒಂದು ಗ್ರಹಸ್ಥಿತಿಯಿಂದ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಷಡ್ಗ್ರಹ ಯೋಗವು ಅನೇಕ ರೀತಿಯ ಒಂದು ನಮಗೆ ಸವಾಲುಗಳನ್ನು ತಂದೊಡ್ಡುವಂಥದ್ದಾಗಿರುತ್ತೆ. ಇಲ್ಲಿ ಏನು ಈ ಕಾಲದಲ್ಲಿ ಜನರು ವಿಶೇಷವಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ, ಇದರಿಂದ ಪರಿಣಾಮಗಳಿಂದ ಆಚೆ ಬರಬೇಕಾದ್ರೆ ಮನಸ್ಸನ್ನು ಸ್ವಲ್ಪ ನೀವು ತಿಳಿಗೊಳಿಸಬೇಕು, ಆತ್ಮಬಲವನ್ನು ವೃದ್ಧಿ ಮಾಡಬೇಕು. ಜೊತೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಧ್ಯಾನ, ಶ್ಲೋಕ ಇತ್ಯಾದಿಗಳನ್ನ ಹೇಳುವಂಥದ್ದಾಗಲಿ, ನವಗ್ರಹಗಳ ಸ್ತೋತ್ರಗಳನ್ನ ಹೇಳುವಂಥದ್ದು, ಅಥವಾ ಇನ್ನಿತರ ಯಾವುದೇ ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕಗಳನ್ನ ಹೇಳುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ದೇವರ ಸ್ತುತಿ ಸ್ತೋತ್ರಗಳನ್ನು ಮಾಡೋದು. ಇದರಿಂದ ನಿಮಗೆ ನಿಮ್ಮ ಮೇಲೆ ಆಗುವಂಥ ಅಡ್ಡ ಪರಿಣಾಮವನ್ನು ಖಂಡಿತ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಗ್ರಹಗಳ ಪ್ರಭಾವವು ಅನೂಚಾನವಾಗಿ ಸಾರ್ವತ್ರಿಕ ಆಗುವಂಥ ಎಲ್ಲರ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಆ ಪರಿಣಾಮದ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು ನೋಡ್ತೀವಿ, ಈಗ ಕೋವಿಡ್ ಅನ್ನೋದು ಬಂದಾಗ ಅಲ್ಲಿ ಕೆಲವೊಬ್ಬರ ಮೇಲೆ ಇಮ್ಯುನಿಟಿ ಕಡಿಮೆ ಇದ್ದವರ ಮೇಲೆ ಬೇಗ ಬಂತು ಅನ್ನೋ ಹೇಳಿಕೆಗಳು ಕೊಟ್ಟಿದ್ದಾರೆ. ಕೆಲವೊಬ್ಬರ ಮೇಲೆ ಪರಿಣಾಮ ಬೀರಲ್ಲ, ಕೆಲವರಿಗೆ. ಆದರೆ ಅದರಿಂದ ಯಾರಿಗೂ ಅಷ್ಟು ಒಳ್ಳೆಯದಂತ ಯಾರಿಗೂ ಆಗಿಲ್ಲ ಅಲ್ವಾ, ಅದರ ಗೊತ್ತಿರುತ್ತೆ. ಹಾಗೆ ರೀತಿ ಇದರಿಂದ ನಾವು ನಮ್ಮ ಒಂದು ಸ್ವರಕ್ಷಣೆಯನ್ನು ಖಂಡಿತ ಮಾಡಿಕೊಳ್ಳಿಕ್ಕಾಗತ್ತೆ. ನಿಮ್ಮ ಸ್ವರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು ಭಕ್ತಿ ಮಾರ್ಗ, ಧರ್ಮ ಮಾರ್ಗದಿಂದ ಮಾಡಿಕೊಳ್ಳಿಕ್ಕೆ ಖಂಡಿತ ಬರುತ್ತೆ. ಇವೆಲ್ಲವೂ ಈ 29ರಂದು, ಮಾರ್ಚ್ 29ರಂದು ಜರುಗಿಸುವ ಒಂದು ಅತ್ಯಪರೂಪವಾದ ಘಟನೆ. ಶನಿವಾರದ ಅಮಾವಾಸ್ಯೆಯ ಪರ್ವಕಾಲದಲ್ಲಿ, ಅಮಾವಾಸ್ಯೆಯ ಮತ್ತು ಶನಿ ಮಹಾರಾಜರ ಒಂದು ಯುತಿಯ ಪರ್ವಕಾಲ, ಶನಿ ಮಹಾರಾಜರು ತಮ್ಮ ಒಂದು ಹೆಜ್ಜೆಯನ್ನು ಮುಂದಿನ ರಾಶಿಗೆ ಇಡುವಂತಹ ಕಾಲದಲ್ಲಿ ಜರುಗುವಂತಹ ಘಟನೆ ಆಗಿರುತ್ತೆ. ಇನ್ನು ಇದರ ಪರಿಣಾಮ ಈಗ ಸಾರ್ವತ್ರಿಕವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾಯಿತು. ಇನ್ನು ಈ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರೋದನ್ನು ಗಮನಿಸೋಣ. ಮೊದಲನೇದಾಗಿ ಈಗ ಮೇಷರಾಶಿಗೆ ಈ ಒಂದು ಪರಿಣಾಮ ಅಷ್ಟೇನು ಉತ್ತಮವಾದ ಪರಿಣಾಮ ಅಲ್ಲ. ಅಲ್ಲಿ ಗ್ರಹಣದ ಪರಿಣಾಮ ಇರ್ಬೋದು, ಷಡ್ಗ್ರಹದ ಪರಿಣಾಮ ಇರ್ಬೋದು, ಅಥವಾ ಇನ್ನಿತರ ಆಗುವಂಥ ಗ್ರಹಗಳ ಸಂಯೋಜನೆಯ ಪರಿಣಾಮ ನಿಮ್ಮ ಮೇಲೆ ಅಷ್ಟು ಉತ್ತಮವಾಗಿ ಖಂಡಿತ ಇರೋದಿಲ್ಲ. ಅಲ್ಲಿ 6 ಗ್ರಹಗಳು ನಿಮಗೆ ನಷ್ಟ ಭಾವದಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಇರ್ತವೆ. ಅಲ್ಲಿ ರವಿ, ಚಂದ್ರ, ಬುಧ, ಶುಕ್ರ, ರಾಹುಗಳು ಮತ್ತೆ ಬಂದಂತಹ ಶನಿ ಮಹಾರಾಜರು ಅಂದರೆ ನಿಮಗೆ ಆಗಲೇ 29ರ ರಾತ್ರಿಯ ಬಳಿಕ ನಿಮಗೆ ಸಾಡೆ ಸಾತಿಯ ಪ್ರಭಾವ ಮೇಷರಾಶಿಯವರಿಗೆ ಅಲ್ಲಿ ಪ್ರಾರಂಭ ಆಗುತ್ತೆ. ಮೀನರಾಶಿಗೆ ಜನ್ಮ ಶನಿ, ಮೇಷರಾಶಿಗೆ ವ್ಯಯದ ಸ್ಥಾನದ ನಷ್ಟ ಭಾವದ ಶನಿ ಒಂದು ಆರಂಭ ಆಗುತ್ತೆ. ಹಾಗಾಗಿ ನಿಮಗೆ ಈ ಒಂದು ಷಡ್ಗ್ರಹ ಯೋಗದ ಬಳಿಕ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಅಂದರೆ ಅತಿ ಹೆಚ್ಚು ಅಡ್ಡ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಒಂದು ಪಡೆಯುವಂತಹ ರಾಶಿ ಮೇಷರಾಶಿ ಆಗಿರುತ್ತೆ. ಅಂದರೆ ವ್ಯಯದಲ್ಲಿ ಅಂದರೆ ನಷ್ಟದಲ್ಲಿ, ಅಂದರೆ ನಿಮಗೆ ಹಿಂದೆ ಆಗಿದಂಥ ಎಲ್ಲ ವಿಚಾರಗಳು ಅದು ನಷ್ಟ ಆಗುವಂಥ ಒಂದು ಸೂಚನೆ. ಅದು ನೆಮ್ಮದಿ ಇರ್ಬೋದು, ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ನಿಮ್ಮ ಸ್ಥಾನಮಾನ ಇರ್ಬೋದು, ಗೌರವ ಇರ್ಬೋದು, ಇನ್ನಿತರದ್ದು ಎಲ್ಲದಕ್ಕೂ ಈಗ ಕುಂದು ಅಥವಾ ಚ್ಯುತಿ ಬರುವಂತಹ ಘಟನೆಗಳು ಆಗ್ತವೆ. ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪದೇ ವಿಘ್ನಗಳು, ವಿಳಂಬಗಳು ಬರ್ಬೋದು. ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ಕೆಲಸ ಇರ್ಬೋದು, ಸಾರ್ವಜನಿಕ ಕೆಲಸ ಇರ್ಬೋದು, ಅಥವಾ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲದರಲ್ಲೂ ನಿಮಗೆ ಈಗ ಸೋಲು ಅಥವಾ ನಿಮಗೆ ನಷ್ಟಗಳು ಆಗುವಂಥ ಒಂದು ಸಾಧ್ಯತೆ ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏರುಪೇರುಗಳು ಬರ್ಬೋದು. ಆರೋಗ್ಯದಲ್ಲಿ ಕೆಲವರಿಗೆ ಈ BP-ನೋ, ಶುಗರೋ ಅಥವಾ ಇನ್ನಿತರ ಸಮಸ್ಯೆಗಳು ಇದ್ದಂಥವ್ರಿಗೆ ದಿಢೀರಾಗಿ ಈ ಬಳಿಕ ಮುಂದೆ ನಿಮಗೆ ಅಂತಹ ಸಮಸ್ಯೆಗಳು ಮರುಕಳಿಸೋದಾಗಲಿ ಅಥವಾ ಮತ್ತೆ ಅದು ಹೆಚ್ಚಿನ ಒಂದು ಇಂಟೆನ್ಸಿಟಿಯಲ್ಲಿ ನಿಮಗೆ ತೊಂದರೆಗಳು ಬರುವಂಥದ್ದೆಲ್ಲ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಒಂದು ರಕ್ಷಣೆನೇ ಬೇಕಾಗುತ್ತೆ. ಆರೋಗ್ಯವಂತರಿಗೂ ಹಾಗೆ ಇದ್ದಕ್ಕಿದ್ದಂತೆ ಏನಾದರೂ ಜ್ವರಾದಿಗಳು ಬರ್ಬೋದು, ಇದ್ದಕ್ಕಿದ್ದಂತೆ ಅಜೀರ್ಣ ಸಮಸ್ಯೆಗಳು, ಹೊಟ್ಟೆ ನೋವು ಬರ್ಬೋದು, ಇನ್ನು ಕೆಲವರಿಗೆ ಅಲರ್ಜಿ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ಫುಡ್ ಪಾಯ್ಸನಿಂಗ್ ಅಥವಾ ಆಹಾರ ದೋಷದಿಂದ ಆಗುವಂಥದ್ದು, ಹವಾಮಾನ ವೈಪರೀತ್ಯದಿಂದ ತೊಂದರೆಗಳಾಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ಕಾರಣದಿಂದ ಆರೋಗ್ಯದ ಸ್ವಲ್ಪ ಸೂಕ್ಷ್ಮ ಪ್ರಕೃತಿ ಕಾಣ್ಬೋದಾಗಿದೆ.
ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ಕಾಳಜಿ ಪ್ರಮುಖವಾಗಿ ಗಮನಿಸುವಂಥದ್ದು. ಇನ್ನು ಆರ್ಥಿಕ ವಿಚಾರವೂ ಅಷ್ಟು ಉತ್ತಮ ಇರೋದಿಲ್ಲ. ಎಲ್ಲದರಲ್ಲೂ ನಿಮಗೆ ಎಲ್ಲಿ ಕೈ ಹಾಕಿದರೂ ಅಲ್ಲಿ ಸ್ವಲ್ಪ ನಷ್ಟಗಳಾಗುವಂಥದ್ದು, ಖರ್ಚುಗಳು ವಿಪರೀತ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು, ಯಂತ್ರ ವಾಹನಗಳೆಲ್ಲ ರಿಪೇರಿ ಬರುವಂಥದ್ದು, ಅಥವಾ ಇನ್ನಿತರ ಯಾವುದೇ ಆಸ್ಪತ್ರೆ ಔಷಧ ಮುಂತಾದವುಗಳಿಗೆ ಸ್ವಲ್ಪ ಖರ್ಚುಗಳನ್ನು ಮಾಡುವಂಥ ಪ್ರಮೇಯ. ನಿಮ್ಮ ಮನೆ ಮಂದಿಗೂ ಯಾರು ದುಡಿಯುವ ವ್ಯಕ್ತಿಗಳು ಈಗ ಇತರ ಮೇಷರಾಶಿಯವರು, ಆ ದುಡಿಯುವ ವ್ಯಕ್ತಿಗಳು ಮೇಷರಾಶಿಯವರ ಮನೆಯಲ್ಲಿ ಅವರ ಸಂಬಂಧಿತವಾಗಿ ಮನೆ ಮಂದಿಗೂ ಬೇರೆ ಬೇರೆ ರೀತಿಯ ಖರ್ಚುಗಳು ಬರ್ಬೋದು. ಆಸ್ಪತ್ರೆಗೋ ಇನ್ನಿತರ ವಿಚಾರಕ್ಕೋ ಅಥವಾ ಕೋರ್ಟ್ ಕಚೇರಿಗೆ ಸಂಬಂಧಿತ ಕೇಸುಗಳು, ಈ ರೀತಿ ಯಾವುದೇ ಇಷ್ಟ ಇಲ್ಲದ ಅನಿಷ್ಟವಾದ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಜೊತೆಗೆ ಅನೇಕ ರೀತಿಯ ಕಾರ್ಯಗಳಲ್ಲಿ ವಿಘ್ನ ಮತ್ತು ವಿಳಂಬಗಳು, ಯಾವುದೇ ರೀತಿಯನ್ನು ಕೆಲಸಕ್ಕೆ ಕೈ ಹಾಕಿದರೆ ಅಲ್ಲಿ ಪದೇ ಪದೇ ಅಡೆತಡೆಗಳು ಬರೋದಾಗಲಿ ವಿಳಂಬಗಳು ಬರುವಂಥದ್ದು. ಇನ್ನು ಶುಭ ಕಾರ್ಯಗಳಿಗೆ ಯಾವುದು ಸಿದ್ಧತೆಯನ್ನು ಅಂದುಕೊಂಡಿದ್ರೆ ಆ ಶುಭ ಕಾರ್ಯಗಳಿಗೆ ಅಲ್ಲೂ ಹಾಗೆ ಏನಾದರೂ ಒಂದು ವಿಳಂಬಗಳು ವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಇರೋರಿಗೆ ಉದ್ಯೋಗದಲ್ಲಿ ತುಂಬ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ಕಿರಿಕಿರಿ ಬರ್ಬೋದು, ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಸಹ ನಿಮ್ಮ ವಿರುದ್ಧವಾಗಿ ಈಗ ನಿಮಗೆ ಅಸಹಕಾರ ಭಾವನೆ, ನಾನ್ ಕೋಆಪ್ರೇಷನ್ ಅಂದರೆ ಅವರ ಒಂದು ಸಹಕಾರ ನಿಮಗೆ ಸಿಗೋದಿಲ್ಲ, ಅವರು ನಿಮಗೆ ವಿರುದ್ಧವಾಗಿ ಏನೋ ಕೆಲಸ ಮಾಡ್ತಾರೆ, ವಿರುದ್ಧವಾಗಿ ಸಂಚನ್ನು ಮಾಡ್ತಾರೆ. ಅದು ನಿಮಗೆ ಗುಪ್ತವಾಗಿ ಶತ್ರುಗಳಾಗಿರ್ತಾರೆ. ಮುಂದಿನಿಂದ ನಿಮಗೆ ಸ್ನೇಹಿತರಾಗಿದ್ದರು, ಅವರು ಹಿಂದಿನಿಂದ ನಿಮಗೆ ಶತ್ರು ರೀತಿಯ ಪರಿವರ್ತನೆಗಳು ಮಾಡ್ತಾರೆ. ಹಾಗಾಗಿ ಅನೇಕ ರೀತಿಯ ಪಾಠಗಳನ್ನು ನೀವು ಕಲೀಲಿಕ್ಕೆ ಇಂದಿನಿಂದ ಆರಂಭ ಆಗುತ್ತೆ. 29ರಿಂದ ನಿಮಗೆ ಒಂದೆಡೆಯಿಂದ ಶನಿ ಮಹಾರಾಜರ ಪಾಠ, ಇನ್ನೊಂದೆಡೆ ಇರುವಂತಹ ಈ 5 ಗ್ರಹಗಳ ನಿಮಗೆ ವಿಶೇಷ ರೀತಿಯ ನಷ್ಟದ ಒಂದು ಪಾಠ, ಇವೆಲ್ಲವೂ ಈ ಕಾಲದಲ್ಲಿ ಮೇಷರಾಶಿಯವರಿಗೆ ಒಂದು ಸಂಕಷ್ಟದಾಯಕವಾದ ಪರಿಣಾಮವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೆಲ್ಲವೂ ಈಗ ಎಲ್ಲ ವಿಚಾರದಲ್ಲೂ ಮೈಯೆಲ್ಲ ಕಣ್ಣಾಗಿದ್ದು ಈ ದೈವಿಕ ಮಾರ್ಗ, ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಖಂಡಿತ ಅನುಸರಣ ಮಾಡಬೇಕು. ನಮ್ಮ ಆತ್ಮ ಬಲವನ್ನು ಚೆನ್ನಾಗಿ ಗಟ್ಟಿಯಾಗಿಡಬೇಕಂದ್ರೆ ನಾವು ಯಾವುದಾದ್ರೂ ಒಂದು ನಂಬಿಕೆಯನ್ನು, ನಮ್ಮ ದೃಢವಾದ ದೈವಿ ನಂಬಿಕೆಯನ್ನು ದೃಢಪಡಿಸಬೇಕು. ನಿಮ್ಮ ಇಷ್ಟ ದೇವರು, ಕುಲದೇವರು, ಗ್ರಾಮದೇವರು ಇರ್ಬೋದು, ಅಥವಾ ನವಗ್ರಹಗಳ ಒಂದು ಮೇಲೇನೋ ಅಥವಾ ಇನ್ನಿತರ ಯಾವುದೇ ದೈವಿ ಶಕ್ತಿಗಳ ಮೇಲೆ ದೃಢವಾದ ನಂಬಿಕೆ ಇಟ್ಕೊಳ್ಳುವಂಥದ್ದು, ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಶಿವ, ವಿಷ್ಣು ಸ್ವರೂಪವನ್ನಾಗಲಿ, ಹನುಮಾನ್ ಆಂಜನೇಯನ ಸ್ವರೂಪವನ್ನಾಗಲಿ, ಅಥವಾ ನಿಮಗೆ ಇನ್ನಷ್ಟು ಶಕ್ತಿ ತುಂಬುವಂಥ ನರಸಿಂಹ ಸ್ವರೂಪನಾಗಲಿ, ಅಥವಾ ಮಹಾದೇವಿ ಅಮ್ಮನವರ ಸ್ವರೂಪನಾಗಲಿ, ಆ ರೀತಿ ಯಾವುದೇ ಒಂದು ದೃಢವಾದ ಶಕ್ತಿಯ ಮೇಲೆ ಖಂಡಿತ ನೀವು ಪ್ರಾರ್ಥನೆಯನ್ನು ಪ್ರತಿನಿತ್ಯ ಮಾಡುವಂಥದ್ದು. ಇನ್ನು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ ಮುಂತಾದ ಶ್ಲೋಕಾದಿಗಳನ್ನು ನೀವು ಪಠನೆ ಮಾಡೋದಾಗಲಿ, ನವಗ್ರಹಗಳಿಗೆ ಸಂಬಂಧಿತವಾದ ದಾನಗಳನ್ನು ನಿಮ್ಮ ಸಾಧ್ಯತೆ ಇದ್ದರೆ, ಹಣಕಾಸಿನ ಅನುಕೂಲತೆ ಇದ್ದರೆ ಅದನ್ನು ಆವಾಗವಾಗ ದಾನಗಳನ್ನು ಕೊಡೋದು ಇತ್ಯಾದಿಗಳನ್ನು ಖಂಡಿತ ಮಾಡಬೇಕಾಗತ್ತೆ. ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಷಡ್ಗ್ರಹದ ಪರಿಣಾಮ ತುಂಬ ಒಂದು ಅತಿರೇಕವಾಗಿ ಒಂದು ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಯಾವುದೋ ಉತ್ತಮ ಪರಿಣಾಮಗಳು ನಿಮಗೆ ಕಂಡು ಬಂದಿಲ್ಲ. ಈ ಕಾಲದಲ್ಲಿ ನಿಮಗೆ ಗುರುವಿನ ಬಲದ ಹೊರತು ಇತರ ಯಾವುದೇ ಬೆಂಬಲ ಅಲ್ಲಿ ಇರುವುದಿಲ್ಲ. ಗುರು ಬಲ ನಿಮಗೆ ಈ ಕಾಲದಲ್ಲಿ ಇರುತ್ತೆ. ಅದನ್ನು ಈಗ ಹೆಚ್ಚಿನ ದಿನ ಅಂದರೆ ಮೇ 15ರವರೆಗೆ ಅಷ್ಟೇ ಇರುವಂಥದ್ದು, ವರ್ಷ ಪೂರ್ತಿ ಏನಿರೋದಿಲ್ಲ. ಮೇ 15ರವರೆಗೆ ಸ್ವಲ್ಪ ಗುರುವಿನ ಒಂದು ಆಸರೆ ಇರುವ ಕಾರಣ ಅದೊಂದೇ ನಿಮಗೆ ಶ್ರೀರಕ್ಷೆ. ಉಳಿದವು ಎಲ್ಲ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳು ಒಂದೊಂದು ದಿನಕ್ಕೆ ಸ್ವಲ್ಪ ಕಂಡು ಬರ್ಬೋದು. ಹಾಗಾಗಿ ನಿಮ್ಮ ಆತ್ಮಬಲ, ಗುರು ಶಕ್ತಿಯ ಮೇಲೆ ನಂಬಿಕೆ, ಜೊತೆಗೆ ನಿಮ್ಮ ಒಂದು ಧರ್ಮ ಅನುಷ್ಠಾನ, ದಾನ ಧರ್ಮದ ಮಾರ್ಗ ಇದನ್ನು ಅನುಷ್ಠಾನ ಮಾಡಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಒಂದೇನ ಈ ಷಡ್ಗ್ರಹದ ಪರಿಣಾಮ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಬರದೆ ಉತ್ತಮ ಪರಿಣಾಮಗಳು ಆಗಲೆಂದು ನಾವು ಹಾರೈಸ್ತೇವೆ. ಬಳಿಕ ಬರುವಂಥದ್ದು ವೃಷಭ ರಾಶಿ. ಅಲ್ಲಿ ಆಗಲೇ ಮೇಷರಾಶಿಗೆ ಅತಿ ಹೆಚ್ಚು ಅಡ್ಡ ಪರಿಣಾಮ ಅಂತ ಹೇಳಿದರೆ, ಇಲ್ಲಿ ಅತಿ ಹೆಚ್ಚು ಉತ್ತಮ ಪರಿಣಾಮ ಪಡೆಯುವಂಥ ರಾಶಿ ವೃಷಭ ರಾಶಿ ಆಗಿರುತ್ತೆ. ನೋಡಿ, ಅಲ್ಲಿ ಒಂದು ರಾಶಿಗೆ ನಷ್ಟಭಾವ, ನಿಮ್ಮ ರಾಶಿಗೆ ಲಾಭ ಭಾವ. ನಿಮ್ಮ ರಾಶಿಗೆ ಲಾಭದಲ್ಲೇ ಇದ್ದಾರೆ ಎಲ್ಲ ಗ್ರಹಗಳು. ಅಲ್ಲಿ 6 ಗ್ರಹಗಳು ನಿಮ್ಮ ರಾಶಿಗೆ ಲಾಭದಲ್ಲಿ ಬರ್ತವೆ. ಅಲ್ಲಿ ರವಿ ಚಂದ್ರರಾಗಿರ್ಬೋದು, ಬುಧ ಶುಕ್ರರಾಗಿರ್ಬೋದು, ಇದ್ದಂತಹ ರಾಹು ಆಗಲೇ ಮೊದಲಿದ್ದರೆ ಲಾಭದಲ್ಲಿದ್ದಾನೆ. ಇನ್ನು ಬರತಕ್ಕಂತಹ ಶನಿ ಮಹಾರಾಜರು ಅವರು ನಿಮಗೆ ಲಾಭದಲ್ಲಿ ಬರುವಂಥದ್ದು. ಹಾಗಾಗಿ ಈ ಒಂದು 29ರ ಮಹಾಪರಿವರ್ತನೆಯು ಅತ್ಯಂತ ಹೆಚ್ಚು ಲಾಭ ಪಡೆಯುವಂತಹ ರಾಶಿ ವೃಷಭ ರಾಶಿ ಆಗಿರುತ್ತೆ. ಎಲ್ಲ ವೃಷಭ ರಾಶಿಯವರು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇದೆಲ್ಲ 1 ವರ್ಷಕ್ಕೆ 2 ವರ್ಷಕ್ಕೆ ಬರುವಂಥ ಯೋಗ ಅಲ್ಲ. ಇದು ನಿಮಗೆ ಕೆಲವೊಬ್ಬರಿಗೆ ಜೀವಮಾನದಲ್ಲಿ ಒಂದೇ ಬಾರಿ ಅಥವಾ ಕೆಲವೊಬ್ಬರಿಗೆ ಜೀವಮಾನದಲ್ಲಿ 2 ಬಾರಿ ಅಷ್ಟೇ ಸಿಗಬಹುದಂಥ ಅವಕಾಶಗಳು. ಹಾಗಾಗಿ ಇಂಥ ಒಂದು ಮಹತ್ತರವಾದ ಗ್ರಹಸ್ಥಿತಿ ಬಂದಿದೆ. ಇಂಥ ಒಂದು ಗ್ರಹಸ್ಥಿತಿಯನ್ನು ನಿಮ್ಮ ಎಲ್ಲ ಒಂದು ಉದ್ದೇಶಗಳಿಗೆ ಗುರಿ ತಲುಪಲಿಕ್ಕೆ, ಇದು ಕನಸು ನನಸು ಮಾಡಲಿಕ್ಕೆ ಇದನ್ನು ಈ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇದು ಕೇವಲ 45 ದಿನಗಳಿಗೆ ಸೀಮಿತವಾಗಿಲ್ಲ. 45 ದಿನಗಳಿಗೆ ಹೆಚ್ಚು ಪರಿಣಾಮ ಇರುತ್ತೆ. ಆ ಬಳಿಕೂ ವರ್ಷ ಪೂರ್ತಿಯೂ ಇದರ ಉತ್ತಮ ಪರಿಣಾಮ ನಿಮಗೆ ಅನುಭವಕ್ಕೆ ಬರಲಿದೆ. ಹಾಗಾಗಿ ಇಲ್ಲಿ ಈ ವೃಷಭ ರಾಶಿಯವರಿಗೆ ಅವರ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಮನಸ್ಸು ಸಹ ಪ್ರಫುಲ್ಲವಾಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತವೆ. ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದಾಗಲಿ, ಈಗಾಗಲೇ ಉದ್ಯೋಗದಲ್ಲಿ ಇರುವಂಥವರಿಗೆ ಬಡ್ತಿ ಸಿಗೋದು, ಪ್ರಮೋಷನ್ ಸಿಗೋದು, ಆರ್ಥಿಕವಾದ ಬೆನಿಫಿಟ್ಗಳು, ಇನ್ಕ್ರಿಮೆಂಟು ಇದೆಲ್ಲ ಸಿಗುವಂಥದ್ದಾಗಲಿ. ಅದೇ ರೀತಿ ಸ್ವಂತವಾದ ಉದ್ಯಮ ವ್ಯಾಪಾರ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು, ಬೇಡಿಕೆ ಬರುವಂಥದ್ದು. ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಅವರಿಗೆ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಅಥವಾ ನೀವು ಬೆಳೆದಂತಹ ಬೆಳೆಗಳಿಗೆ ಈಗ ಹೆಚ್ಚಿನ ಒಂದು ಬೆಲೆಗಳು ಬಂದು ನಿಮ್ಮ ಒಂದು ಏನೇನು ಆಶೋತ್ತರಗಳು ಈಡೇರುತ್ತವೆ. ಸಾಲದಲ್ಲಿ ಇದ್ದಂಥವರಿಗೆ ಈಗ ಸಾಲಗಳನ್ನು ಬೇಗನೆ ತೀರಿಸುವಂಥ ಅವಕಾಶ.
ಅಥವಾ ಹೊಸದಾಗಿ ನೀವು ಏನಾದರೂ ಆರಂಭ ಮಾಡುವಂಥದ್ದು, ಸ್ಟಾರ್ಟಪ್ಗಳನ್ನು ಮಾಡೋದು, ಅದಕ್ಕೆ ಸಿಗುವಂಥ ಅವಕಾಶ. ಈ ರೀತಿ ವೃಷಭ ರಾಶಿಯ ಎಲ್ಲ ವರ್ಗದವರೆಗೂ, ಅವರು ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಉದ್ಯೋಗಿಗಳಿರ್ಬೋದು, ವ್ಯಾಪಾರಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಅಥವಾ ಯಾವುದೇ ರೀತಿಯ ವೃತ್ತಿಪರರು ಅಂದರೆ ಪ್ರೊಫೆಷನಲ್ಗಳಿರ್ಬೋದು, ಎಲ್ಲರಿಗೂ ಅನೇಕ ರೀತಿಯ ಶುಭ ಅವಕಾಶಗಳು ಈ 6 ಗ್ರಹಗಳ ಯೋಗ ಕೊಡ್ತಾ ಇದೆ. ಜೊತೆಗೆ ಈ ಷಡ್ಗ್ರಹದ ಯೋಗದ ಬಳಿಕನೂ ಆಮೇಲೆ ನಿಮಗೆ ಶನಿ ಮಹಾರಾಜರು ನಿರಂತರವಾಗಿ ಮುಂದೆ ಬರುವಂಥ 2.25 ವರ್ಷವರೆಗೂ ಅವರು ನಿಮಗೆ ವಿಶೇಷವಾದ ಲಾಭಸ್ಥಾನದಲ್ಲೇ ಇರುವಂಥ ಒಂದು ಅವಕಾಶ, ಲಾಭಸ್ಥಾನದಲ್ಲೇ ಇದ್ದು ನಿಮಗೆ ಆವಾಗ ಯಾವುದೇ ರೀತಿಯ ಶನಿಯಿಂದ ಅಡ್ಡ ಪರಿಣಾಮ ಖಂಡಿತ ಬರೋದಿಲ್ಲ. ಅದೇ ರೀತಿ ರಾಹುವಿನ ಪರಿವರ್ತನೆ ಆದರೂ ಸಹ ರಾಹುವಿನ ಪರಿವರ್ತನೆ ಸಹ ನಿಮಗೆ ಲಾಭದಾಯಕವಿರುತ್ತೆ. ಮುಂದೆ ಆಗುವಂಥ ಗುರುವಿನ ಪರಿವರ್ತನೆ, ಮೇ ತಿಂಗಳಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ಅದು ನಿಮಗೆ ಲಾಭದಾಯಕವಾಗಿ ಬರ್ತದೆ. ಧನಸ್ಥಾನಕ್ಕೆ ಗುರು ಬರಲಿದ್ದಾನೆ. ಹಾಗಾಗಿ ನಿಮಗೆ ಈ ಒಂದು ಅತಿಶಯವಾದ ಉತ್ತಮವಾದ ಲಾಭಗಳು ಬರಲಿವೆ. ಅಂದುಕೊಂಡ ಕನಸುಗಳು ನನಸಾಗಲಿವೆ. ಇನ್ನು ವಿವಾಹ ಅಪೇಕ್ಷಿತರಿದ್ದರೆ, ವಿವಾಹಕ್ಕೆ ಹುಡುಕ್ತಾ ಇದ್ದಂಥರು, ಅಥವಾ ಪ್ರೇಮ ಪ್ರಕರಣಗಳು, ಪ್ರೇಮಿಗಳು ಹೇಳಿದ್ರೆ ಅವರ ಒಂದು ಸಂಬಂಧಗಳು ಗಟ್ಟಿಗೊಳ್ತವೆ, ಅಥವಾ ವಿವಾಹದ ಒಂದು ನಿಗದಿ ಆಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು, ಮದುವೆ ಆಗುವಂಥದ್ದು, ಸಂತತಿ ಅಪೇಕ್ಷೆ ಪಡೋರಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುವಂಥದ್ದು. ಈ ರೀತಿ ನೀವು ಏನೆಲ್ಲ ಕನಸು ಗುರಿ ಇಟ್ಟುಕೊಂಡಿದ್ರೆ ಅವೆಲ್ಲ ಈಗ ನನಸಾಗಲಿವೆ. ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆ, ವಿದೇಶದಲ್ಲಿ ಬೇರೆ ಏನಾದರೂ ವ್ಯಾಪಾರಗಳನ್ನು ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥದ್ದು, ಈ ರೀತಿ ಏನೇನೋ ನಿಮ್ಮ ಯೋಜನೆಗಳಿಗೆ ಈಗ ಚಾಲನೆಗಳು ಸಿಗ್ತವೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಪ್ರಭಾವಿ ವ್ಯಕ್ತಿಗಳ ಸಹಾಯ ಸಿಗುತ್ತೆ. ಹಿಂದೆ ನಿಮಗೆ ಎಲ್ಲ ನಿರಾಕರಣೆ ಆಗಿದ್ದ ವಿಚಾರಗಳು ಈಗ ನಿಮಗೆ ಸ್ವೀಕಾರವಾಗಿ ಅವರಾಗಿ ನಿಮ್ಮನ್ನು ಕರೆಯುವಂಥದ್ದಾಗಲಿ, ಅವರಾಗಿ ನಿಮ್ಮನ್ನು ಆಧರಿಸುವಂಥದ್ದಾಗಲಿ ಆಗುತ್ತೆ. ಹಿಂದೆ ನಿಮ್ಮನ್ನು ಯಾರು ಸ್ವಲ್ಪ ಯಾವುದೇ ರೀತಿ ಕಾರಣಗಳಷ್ಟು ಗೌರವ ಆಧಾರ ಮಾಡಿದರೂ ಈಗ ನಿಮ್ಮನ್ನು ಹೆಚ್ಚನ್ನಾಗಿ ಗೌರವಿಸುವಂಥದ್ದು. ಈ ರೀತಿ ನೀವು ಅಂದುಕೊಳ್ಳದೇ ಇದ್ದಷ್ಟು ನೀವು ಬೆಳೆಯುವಂಥ ಯೋಗ, ನಿಮಗೆ ಪವಾಡ ಸದೃಶವಾಗಿ ಬೆಳೆಯುವಂಥ ಯೋಗ ಈಗ ನವಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಕೊಡ್ತಾಯಿದೆ. ಜೀವಮಾನದಲ್ಲಿ ಸಿಗುವಂಥ ಅತ್ಯಪೂರ್ವವಾದ ಅವಕಾಶವನ್ನು ಎಲ್ಲ ವೃಷಭ ರಾಶಿಯನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಅಂದುಕೊಂಡಂತೆ ಎಲ್ಲ ಸಾಂಸಾರಿಕವಾಗಿ ಸಿಗುವುದು, ಗಂಡ ಹೆಂಡತಿಯರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ಅದೇ ರೀತಿ ನಿಮ್ಮ ವೃತ್ತಿ ಜಾಗದಲ್ಲೂ ನಿಮಗೆ ಉನ್ನತಿ, ಬಡ್ತಿ ಅಥವಾ ಸ್ಥಾನಮಾನಗಳು ಸಿಗುವಂಥದ್ದು. ರಾಜಕೀಯ ಅಥವಾ ಸರ್ಕಾರದಲ್ಲಿವರೆಗೆ ಅವರಿಗೆ ಉನ್ನತ ಹುದ್ದೆ, ಸ್ಥಾನಮಾನಗಳು, ಪದವಿಗಳೆಲ್ಲ ಸಿಗುವಂಥದ್ದು. ಮತ್ತು ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಸರ್ಕಾರಿ ಕೆಲಸ ಎಲ್ಲದರಲ್ಲೂ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ದೈವ ಭಕ್ತಿಯನ್ನು ಮಾಡಿದರೆ, ಅಥವಾ ನವಗ್ರಹಗಳ ವಿತ್ತು ಪೀಡಾ ಪರಿಹಾರ ಸ್ತೋತ್ರ ಇರ್ಬೋದು, ಇನ್ನಿತರ ಯಾವುದೇ ರೀತಿಯ ನಿಮಗೆ ಗೊತ್ತಿರುವಂಥ ದೈವಿ ಶಕ್ತಿಯ ಭಕ್ತಿಗಳನ್ನು ಮಾಡಿದರೆ ಅದು ಇನ್ನಷ್ಟು ಉತ್ತಮ ಫಲಗಳು ಖಂಡಿತ ಆಗುತ್ತೆ. ಈ ಕಾಲದಲ್ಲಿ ನೀವು ನಕಾರಾತ್ಮಕ ಚಿಂತನೆಗಳಿಂದ ಅಥವಾ ನನಗೆ ಇದು ಆಗತ್ತಾ ಇಲ್ಲೊಂದು ಸಂಶಯದಿಂದ ದೂರರಿ. ನೀವು ದೃಢ ನಿರ್ಧಾರದಿಂದ ಮಾಡಿದಂಥ ಒಳ್ಳೆಯ ನಿರ್ಧಾರಗಳು ಈಗ ನಿಮ್ಮನ್ನು ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಯುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ದೈವಿ ಭಕ್ತಿಯನ್ನು, ದಾನ ಧರ್ಮದ ಮಾರ್ಗವನ್ನು ಅದನ್ನು ಸಹ ಮುಂದುವರಿಸ್ತಾ ಬನ್ನಿ. ಎಲ್ಲ ವೃಷಭ ರಾಶಿಯವರಿಗೆ ಈ ಅಪರೂಪದ ಯೋಗಂಥ ಷಡ್ಗ್ರಹ ಯೋಗ ಅಥವಾ ಇನ್ನಿತರ ಶನಿ ಮಹಾರಾಜರ ಒಂದು ರಾಶಿ ಪರಿವರ್ತನೆ ಯೋಗ ಇವೆಲ್ಲವೂ ಲಾಭದಾಯಕವೂ ಯಶದಾಯಕವೂ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ದಶಮದ ಅಥವಾ 10ನೇ ಮನೆಯಲ್ಲಿ ಜರುಗುವಂಥ ಒಂದು ಈ ಘಟನೆ ನಿಮಗೆ ಲಾಭದಾಯಕ ಎಂದು ಕಂಡುಬರುತ್ತೆ. ವೃಷಭ ರಾಶಿಯ ಬಳಿಕ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಲಾಭ ಪಡೆಯುವಂಥ ರಾಶಿ ನಿಮ್ಮದೇ ಆಗಿರುತ್ತೆ. ವೃಷಭ ರಾಶಿಗೆ ಅತ್ಯಧಿಕ ಲಾಭ ಅಂತಂದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅದಕ್ಕಿಂತ ಒಂದು 10%, 20% ಕಡಿಮೆ ಅಂತ ಹೇಳ್ಬೋದು. ಆದರೆ ನಿಮಗೂ ಇದು ಲಾಭದಾಯಕವಾಗುವಂಥ ಯೋಗ ಆಗಿರುತ್ತೆ. ಅಲ್ಲಿ ಇರತಕ್ಕಂತಹ ಒಂದು ರವಿ, ಚಂದ್ರ, ಬುಧ, ರಾಹುಗಳ ಒಂದು ದಶಮದ ಸ್ಥಿತಿ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು, ಲಾಭವನ್ನು ಒಂದು 45 ದಿನಗಳ ಅವಧಿಯಲ್ಲಿ ಕೊಡಲಿದೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ. ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೂ ಒಂದು ಯಶಸ್ಸೆಲ್ಲ ಬರುತ್ತೆ. ಯುವಕರು, ಸಾಧಕರಿಗೆ ನಿಮಗೆ ಅದು ಹೆಚ್ಚಿನ ಉತ್ತಮ ಪರಿಣಾಮಗಳು ಬರ್ತವೆ. ಜೊತೆಗೆ ಮಾಡುವಂಥ ಒಂದು ವೃತ್ತಿ ವ್ಯಾಪಾರದಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಗಳು ಆಗೋದಾಗಲಿ, ಸರ್ಕಾರದ ಯೋಜನೆಗಳ ಲಾಭ, ಇನ್ನಿತರ ಯಾವುದೇ ಲಾಭಗಳೆಲ್ಲ ಸಿಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಏನಾದರೂ ನೀವು ಎಕ್ಸ್ಪಾನ್ಷನ್ ಮಾಡೋದಾಗಲಿ, ವಿಸ್ತರಣೆ ಮಾಡೋದಾಗಲಿ, ಹೊಸದರ ಆರಂಭ ಮಾಡಲಿಕ್ಕೆ ಈಗ ಚಾಲನೆಗಳು ಸಿಗ್ತವೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತದೆ. ಜೊತೆಗೆ ಈ ಕೃಷಿ ಚಟುವಟಿಕೆ ಮಾಡೋರು ಅಥವಾ ಇನ್ನಿತರ ಕೈಗಾರಿಕೆ, ಇಂಡಸ್ಟ್ರಿ ಮಾಡೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆಗಳು ಬರೋದು. ಆ ಉತ್ಪನ್ನಗಳನ್ನು ನೀವು ಬೇರೆ ರೀತಿಯ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಂದರೆ ರಫ್ತು ಮಾಡುವಂಥದ್ದು, ವಿದೇಶಗಳ ಮೂಲಕ ಅದು ವಿದೇಶದ ಒಂದು ವ್ಯಾಪಾರದ ಸಂಬಂಧ ಇಟ್ಕೊಳ್ಳಿಕ್ಕೆ ಅವಕಾಶ ಬರುತ್ತೆ. ವಿದೇಶಕ್ಕೆ, ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಹೋಗುವಂಥವರಿಗೆ ಪೂರಕವಾದ ವಾತಾವರಣ ಮಿಥುನ ರಾಶಿಯವರಿಗೆ ಬರುತ್ತೆ. ಯುವಕರಿಗೆ, ಸಾಧಕರಿಗೆ ಬಹಳಷ್ಟು ಅವಕಾಶಗಳು ಅಂದರೆ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶ, ಜಾಬಲ್ಲಿದ್ದವರಿಗೆ ಪ್ರಮೋಷನ್ ಮುಂತಾದ ಸಿಗುವಂಥದ್ದು ಅವಕಾಶ ಎಲ್ಲ ಇರುತ್ತೆ. ಇನ್ನು ಅದಲ್ಲದೆ ಕೌಟುಂಬಿಕ ವಾತಾವರಣ ಸಹ ಉತ್ತಮವಾಗಿರುತ್ತೆ. ಗಂಡ ಹೆಂಡತಿಯರ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಅಥವಾ ಇನ್ನಿತರ ಕೌಟುಂಬಿಕ ಬಾಂಧವ್ಯ ಚೆನ್ನಾಗಿ ಗಟ್ಟಿಗೊಳ್ಳುತ್ತೆ. ಸರ್ಕಾರ ಮೂಲ ಅಥವಾ ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ನಿಮಗೆ ವಿಜಯ ಪ್ರಾಪ್ತಿ ಆಗುತ್ತೆ. ಸಿಗಬೇಕಾದ ದಾಖಲೆ ಪತ್ರ ಎಲ್ಲ ಈಗ ಬೇಗನೆ ಸಿಗುವಂಥದ್ದು. ಭೂಮಿ, ಮನೆ ಕೊಳ್ಳುವ ಯೋಗ ಸಹ ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಹಾಗಾಗಿ
ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈಗ ಬರುತ್ತೆ. ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ ತೊಂದರೆ ಕೊಡ್ಬೋದು. ಗುಪ್ತ ಶತ್ರುಗಳಿಂದ ಸ್ವಲ್ಪ ಕಾಟ ತೊಂದರೆ ಬರುವಂಥದ್ದು ಅಥವಾ ಹಿತಶತ್ರುಗಳ ಕಾಟಗಳು ಬರ್ಬೋದು. ಅದರ ಬಗ್ಗೆ ಗಮನದ ಇಟ್ಕೊಳ್ಳಿ. ಅವರು ನಿಮ್ಮ ಜೊತೆಗೆದ್ದುಕೊಂಡೇ ನಿಮಗೆ ಒಂದು ಕೆಟ್ಟದನ್ನು ಮಾಡೋದಾಗಲಿ, ನಿಮ್ಮ ಜೊತೆಗೆದ್ದುಕೊಂಡೇ ನಿಮಗೆ ಅವರು ಅಪಕೀರ್ತಿ ಅವಮಾನ ತರೋದಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿದರೆ ಇನ್ನಿತರ ವಿಚಾರ ನಿಮಗೆ ಈ ಬರುವಂತಹ ಈ ಷಡ್ಗ್ರಹದಿಂದ ಆಗುವಂಥ 45 ದಿನಗಳ ಪರಿಣಾಮ ಅಥವಾ ಗ್ರಹಣದ ಪರಿಣಾಮಗಳು ತುಂಬ ಉತ್ತಮ ಫಲವನ್ನು ಕೊಡುವಂಥ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ನಿಮಗೆ ಗೊತ್ತಿರುವಂಥ ದೇವತಾ ಸ್ತೋತ್ರ, ದೇವತಾ ಶ್ಲೋಕ, ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನ ಪಠನೆ ಮಾಡ್ಕೊಳ್ಬೋದು ಮಿಥುನ ರಾಶಿಯವರು. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಇಲ್ಲಿ ಆಗುವಂಥ ಪರಿವರ್ತನೆ ಅಷ್ಟೊಂದು ಲಾಭದಾಯಕವಾಗಿ ಕಂಡು ಬರ್ತಾ ಇಲ್ಲ. ಮಿಶ್ರ ಫಲಗಳ ಸೂಚನೆ ನಿಮಗೆ ಜಾಸ್ತಿ ಇರುತ್ತೆ. ಮಿಶ್ರ ಫಲಗಳು ನಿಮಗೆ ಸ್ವಲ್ಪ ಒಳ್ಳೆಯದು ಇರುತ್ತೆ, ಸ್ವಲ್ಪ ಮಟ್ಟಿಗೆ ಕೆಟ್ಟದಿರುತ್ತೆ. ಅಂದರೆ ಗುರುವಿನ ಬಲ ನಿಮಗೆ ಇದೆ. ಆ ಗುರುವಿನ ಬಲ ಹೊರತುಪಡಿಸಿದರೆ ಇತರ ಗ್ರಹಗಳಲ್ಲಿ ಅಲ್ಲಿ ಜರುಗುವಂಥ ರವಿ, ಚಂದ್ರ, ಬುಧ, ರಾಹುಗಳ ಯುತಿ ನಿಮಗೆ ಅಷ್ಟೊಂದು ಉತ್ತಮವಾಗಿ ಪರಿಣಾಮ ಕೊಡ್ತಾ ಇಲ್ಲ. ಹಾಗಾಗಿ ಅನೇಕ ರೀತಿಯ ನಿಮಗೆ ಸವಾಲುಗಳು, ಸಂಕಷ್ಟಗಳು ಈ ಒಂದು 45 ದಿನಗಳ ಅವಧಿಯಲ್ಲಿ ಬರ್ಬೋದು. ಜೊತೆಗೆ ನಿಮಗೆ ಆ ಒಂದು ಶನಿಯ ಪ್ರಭಾವನೂ ಅಷ್ಟು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಗುರುವಿನ ಬಲ ಮೇ 15ರವರೆಗೆ ಇದ್ದೇ ಇರುತ್ತೆ, ಅದು ತೊಂದರೆ ಏನಿಲ್ಲ. ಆದರೆ ಕೆಲವೊಂದು ವಿಚಾರಗಳು ನಿಮಗೆ ಈ ಸಿಗುವಂಥ ಅವಕಾಶಗಳು ಮಿಸ್ ಆಗುವಂಥದ್ದು, ಜಸ್ಟ್ ಮಿಸ್ ಆಗುವಂಥದ್ದು ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಜೊತೆಗೆ ಏನಾದರೂ ನೀವು ಕಂಡಂಥ ಕನಸುಗಳು ನನಸಾಗಲಿಕ್ಕೆ ಸ್ವಲ್ಪ ತೊಂದರೆಗಳು, ವಿಘ್ನಗಳು ಬರುವಂಥದ್ದು, ಮಾಡುವಂಥ ಉದ್ಯೋಗದಲ್ಲಿ ನಾನಾ ರೀತಿಯ ಸವಾಲುಗಳು ಬರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ತುಂಬ ವಿಳಂಬ ಧೋರಣೆ ಆಗುವಂಥದ್ದು, ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ತಿಂಗಳಾನುಗಟ್ಟಲೆ ಆ ಕೆಲಸಗಳು ನಿಮಗೆ ಆಗದೆ ಬಾಕಿ ಉಳಿಯುವಂಥದ್ದು, ಇನ್ನು ನಿಮಗೆ ಸಿಗಬೇಕಾದ ಪ್ರಮೋಷನೋ, ಬಡ್ತಿನೋ, ಇನ್ನೊಂದು ಇನ್ಕ್ರಿಮೆಂಟ್ ಸೌಲಭ್ಯಗಳು ಅದು ನಿರಾಕರಣೆ ಆಗ್ಬೋದು ಅಥವಾ ಡಿಲೇ ಆಗ್ಬೋದು. ಈ ರೀತಿ ಅನೇಕ ರೀತಿಯ ನಿಮಗೆ ನಿರಾಸೆ ಆಗುವಂಥ ಘಟನೆಗಳು ಕಟಕ ರಾಶಿಯವರಿಗೆ ಆಗ್ಬೋದಾಗಿದೆ. ಅಂದರೆ ನಿಮ್ಮದೇ ಒಂದು ಹಣ ಆಗಲಿ, ನಿಮ್ಮದೇ ಒಂದು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡುವಂಥ ಹಣ ಅದು ನಿಮಗೇ ಸಿಗಬೇಕಾದ್ರೆ ಅದಕ್ಕೆ ಪರದಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಇನ್ನು ಆಸ್ತಿ ವಿವಾದ, ಇನ್ನಿತರ ಭೂಮಿ ವಿವಾದಗಳು ಅವು ಸ್ವಲ್ಪ ಜಾಸ್ತಿ ಆಗುತ್ತೆ. ಅವೆಲ್ಲ ಪರಿಹಾರಗಳು ಆಗೋದಿಲ್ಲ. ಸಹೋದರರ ಮಧ್ಯೆ ಅಥವಾ ಬಂಧು ಬಾಂಧವರ ಮಧ್ಯೆ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅವರಲ್ಲಿ ವೈರುಧ್ಯದ ಭಾವನೆಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಹಾಗೆ ನಿಮಗೆ ಈಗಾಗಲೇ ಇದ್ದಂಥ ಸಮಸ್ಯೆಗಳೇನಾದಿದ್ದರೆ ಅವೆಲ್ಲವೂ ನಮಗೆ ಕೆಲವೊಂದು ಸಾರಿ ಕೈ ಕೊಡುವಂಥದ್ದು, ಆರೋಗ್ಯ ಕೈ ಕೊಡುವಂಥ ಘಟನೆಗಳು ಜರಬಹುದು. ಇನ್ನು ಕೆಲವರಿಗೆ ಶೀತ, ನೆಗಡಿ, ಜ್ವರ ಇತ್ಯಾದಿ ಸಂಭಾಷಣೆಗಳು ಅಥವಾ ಈ ವೈರಲ್ ಫೀವರ್ನಂತಹ ಸಮಸ್ಯೆಗಳು ಎಲ್ಲ ಕಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ ಮಾಡೋರಿಗೆ ಅವರ ಉದ್ಯಮದಲ್ಲಿ ತುಂಬ ಏರುಪೇರು ಅಂದರೆ ಒಮ್ಮೆ ಸ್ವಲ್ಪ ಲಾಭ ಆಗದಂತೆ ಬರೋದು, ಅದು ಮತ್ತೊಮ್ಮೆ ಅದಕ್ಕಿಂತ ಹೆಚ್ಚಿನ ನಷ್ಟಗಳೇ ಆಗುವಂಥದ್ದು, ಅದು ನಿಮಗೆ ಬರಬೇಕಾದ ಹಣಗಳು ತುಂಬ ಲಾಂಗ್ ಔಟ್ಸ್ಟ್ಯಾಂಡಿಂಗ್ ಬರದೇ ಇರುವಂಥದ್ದು, ಅಥವಾ ಕೆಲವರು ನಿಮಗೆ ಸಿಗಬೇಕಾದ ಹಣಕ್ಕೆ ಮೋಸ ವಂಚನೆಗೆ ಒಳಗಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಸಮಾಧಾನಕರವಾದ ಘಟನೆಗಳು ಕಟಕ ರಾಶಿಗೆ ಜರಗಬಹುದು. ಅನೇಕ ರೀತಿಯ ವೈರುಧ್ಯದ ಘಟನೆಗಳು ಜರಬಹುದು. ಮಿಶ್ರ ಫಲದ ಒಂದು ಸೂಚನೆ ಇರುತ್ತೆ. ಜೊತೆಗೆ ಗುರುಬಲದ ಒಂದು ರಕ್ಷಣೆ ಹೊರತು ಇತರ ಗ್ರಹಗಳು ನಿಮಗೆ ವೈರುಧ್ಯವಾದ ಪರಿಣಾಮವನ್ನು ಬೀರ್ತಾ ಇರ್ತವೆ. ಹಾಗಾಗಿ ನೀವು ತನು ಮನಧನದ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ನಿಮಗೆ ಗೊತ್ತಿರುವಂಥ ದೇವತಾ ಶ್ಲೋಕ, ನವಗ್ರಹಗಳ ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ಪ್ರಾರ್ಥನೆಗಳನ್ನು ಮಾಡ್ತಾ ದಾನ ಧರ್ಮಾದಿಗಳನ್ನು ಮಾಡ್ತಾ ಬನ್ನಿ. ಯಾವುದೇ ರೀತಿಯ ಒಂದು ಅಡ್ಡ ಪರಿಣಾಮಗಳಿಂದ ವಿಚಲಿತರಾಗದೆ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗದಿಂದ ನಿಮಗೆ ಯಾವುದೇ ತೊಂದರೆಗಳು ಬಾರದಿರಲಿ ಎಂದು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಕಟಕ ರಾಶಿಯವರಿಗೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ಪರಿವರ್ತನೆ ಅಷ್ಟೇನು ಉತ್ತಮವಾಗಿಲ್ಲ. ನಿಮ್ಮ ರಾಶಿಯಿಂದ ಜರುಗುವಂತಹ ಘಟನೆಗಳು ಅಷ್ಟೇನು ನಿಮಗೆ ಉತ್ತಮವಾದ ಸೂಚನೆಯನ್ನು ಕೊಡ್ತಾಯಿಲ್ಲ. ಅಲ್ಲಿ ಜರುಗುವಂಥ ಅಷ್ಟಮದಲ್ಲಿ ಇರುವಂತಹ ರವಿ, ಚಂದ್ರ, ರಾಹು ಒಂದು ಪರಿವರ್ತನೆ ನಿಮಗೆ ಅಷ್ಟಮದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು ಒಡ್ಡುವಂಥ ಸೂಚನೆ ಇರುತ್ತೆ. ಇದಕ್ಕೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಒಂದು ನಿಮಗೆ ಸವಾಲುಗಳು ಬರ್ಬೋದು. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಬಂಧು ಬಾಂಧವರ ಜೊತೆಗೆ ನಿಮಗೆ ಏನಾದರೂ ವಿರುದ್ಧವಾದ ಒಂದು ಘಟನೆಗಳು ಆಗುವಂಥದ್ದು, ವ್ಯಾಪಾರದಲ್ಲಿ ಏನೋ ಒಂದು ವಿಘ್ನಗಳು ಬರುವಂಥದ್ದು. ಇದಕ್ಕೆ ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ದಿಢೀರಾಗಿ ಏನಾದರೂ ಒಂದು ಸೀರಿಯಸ್ನೆಸ್ ಆಗಿ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಕೆಲವರಿಗೆ ಬರ್ಬೋದು. ಇಲ್ಲ ಕೆಲವರಿಗೆ ಈ ಹೃದಯ ಸಂಬಂಧಿ ಕಾಯಿಲೆ, ಉಸಿರಾಟ ಸಂಬಂಧಿ ತೊಂದರೆಗಳು ಅಥವಾ ಇನ್ನಿತರ ಯಾವುದೇ ಈ ಶಿರೋಭಾಗ ಅಂದರೆ ತಲೆಯ ಅವಯವಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದಲ್ಲಿ ತುಂಬ ಒಂದು ಎಚ್ಚರಿಕೆಯನ್ನು ಕಾಪಾಡಿಕೊಳ್ಬೇಕು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂಥವ್ರು BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಅಲರ್ಜಿ, ಅಸ್ತಮಾನ ಇದ್ದವರು ತಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಈ ಒಂದು ಷಡ್ಗ್ರಹ ಯೋಗ ಮತ್ತು ಗ್ರಹಣದ ಪರಿಣಾಮ 45 ದಿನಗಳ ಅವಧಿಯಲ್ಲಿ ಸ್ವಲ್ಪ ನಿಮಗೆ ತುಂಬ ಸೂಕ್ಷ್ಮವಾಗಿರುವಂಥದ್ದು ಇರುತ್ತೆ. ಅದೇ ರೀತಿ ನಿಮ್ಮ ದಾಂಪತ್ಯದ ಜೀವನದ ಮೇಲೂ ಸಹ ಇದು ಪರಿಣಾಮ ಬರುತ್ತೆ. ಗಂಡ ಹೆಂಡತಿಯರ ಮಧ್ಯೆ ತೊಂದರೆಗಳು ಬರುವಂಥದ್ದು, ಜೊತೆಗೆ ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮನೆಯಲ್ಲಿ ಸಹ ಒಂದು ಅಸಹಜ ವಾತಾವರಣ ಏರ್ಪಡುವ ಸಾಧ್ಯತೆ ಇರುತ್ತೆ. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತದೆ. ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು, ಅದು ನೀವು ಮಾಡದೇ ಇದ್ದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂಥದ್ದು ಮುಂತಾದ ಘಟನೆ ಆಗುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು. ಜೊತೆಗೆ ಏನಾದರೂ
ಕೌಟುಂಬಿಕ ವಿವಾದ, ಆಸ್ತಿ ವಿವಾದಗಳಿದ್ರೆ ಸ್ವಲ್ಪ ಈಗ ಜಾಸ್ತಿ ಆಗುವಂಥದ್ದು. ಕೆಲವೊಮ್ಮೆ ಹಿಂಸಾತ್ಮಕವಾಗಿ ಹೊಡೆದಾಡುವ ಘಟನೆಗಳು ಸಹ ಕೆಲವೊಂದು ಭಾಗದಲ್ಲಿ ಜರುಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ನಿಮ್ಮ ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಈ ಒಂದು ಷಡ್ಗ್ರಹ ಯೋಗದಿಂದ ಆಗುವಂತಹ ಸಾಧ್ಯತೆ ಇರುತ್ತೆ. ಅಷ್ಟಮದಲ್ಲಿ ಇರುವಂತಹ ಗ್ರಹಗಳು ನಿಮಗೆ ಕಷ್ಟವನ್ನು ನಷ್ಟವನ್ನು ಸೂಚನೆ ಮಾಡುತ್ತಿರೋ ಕಾರಣ ಈ ಕಾಲದಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನೊಬ್ಬರ ವಿಚಾರಕ್ಕೆ ನೀವು ಏನಾದರೂ ಜಾಮೀನು, ಷರತ್ತು ಇತ್ಯಾದಿ ಶ್ಯೂರಿಟಿ ಎಲ್ಲ ಹಾಕ್ಲಿಕ್ಕೆ ಹೋಗೋದಲ್ಲ, ಮಾಡಲಿಕ್ಕೆ ಹೋಗೋದಲ್ಲ. ಜೊತೆಗೆ ಯಾವುದೇ ರೀತಿಯ ಕಾನೂನಿನ ಕೊಂಡಿಗಳಲ್ಲಿ ನೀವು ಸಿಲುಕಿಕೊಳ್ಳದೆ ಮುನ್ನೆಚ್ಚರಿಕೆ ಆಗಬೇಕಾಗುತ್ತೆ. ಕೆಳಗೆ ಈ ಕಾಲದಲ್ಲಿ ನಿಮಗೆ ಸಿಟ್ಟು, ಕ್ರೋಧ ಎಲ್ಲ ಹೆಚ್ಚಾಗಿ ನೀವು ಏನಾದರೂ ಅಪರಾಧ ಕೃತ್ಯ, ಹಿಂಸೆಗಳನ್ನು ಮಾಡುವಂಥ ಮುಂದೆ ಮನಸ್ಸಿನ ಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅಂಥ ಒಂದು ಎಚ್ಚರಿಕೆ ಶಿವರಾಶಿಯವರಿಗೆ ಬೇಕಾಗತ್ತೆ. ಜೊತೆಗೆ ಇನ್ನು ಅದಲ್ಲದೆ ನೀವು ಯಾವುದಾದ್ರು ಹಣಕಾಸಿನ ವಿಚಾರ ತುಂಬ ಸಾಲ ಮಾಡೋದಾಗಲಿ, ತುಂಬ ಸಾಲವನ್ನು ಕೊಡೋದಾಗಲಿ ಮಾಡಲಿಕ್ಕೆ ಹೋದರೆ ಅದರಿಂದ ನೀವು ಇನ್ನಷ್ಟು ತೊಂದರೆಗೆ ನಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಶಿವರಾಶಿಯವರು ತುಂಬ ತನು ಮನಧನದೊಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿ ದೇವತಾ ಶ್ಲೋಕ, ದೇವತಾ ಪ್ರಾರ್ಥನೆ, ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ನೀವು ಮಾಡುವ ಅವಶ್ಯಕತೆ ಇರುತ್ತೆ. ಅಥವಾ ನವಗ್ರಹಗಳಿಗೆ ಸಂಬಂಧಪಟ್ಟ ಧಾನ್ಯಗಳನ್ನು ಆವಾಗವಾಗ ದಾನ ಕೊಡೋದಾಗಲಿ, ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡೋದಾಗಲಿ, ನವಗ್ರಹಗಳ ಪ್ರದಕ್ಷಿಣೆ, ಅರಳಿ ಬರದ ಪ್ರದಕ್ಷಿಣೆ ಮುಂತಾದರೂ ಮಾಡೋದು. ಇದರಿಂದ ನೀವು ದೋಷಗಳಿಂದ ಸ್ವಲ್ಪ ಹೆಚ್ಚಿನ ಒಂದು ತೊಂದರೆಗಳು ಬರದಂತೆ ಕಾಪಾಡಿಕೊಳ್ಳಬಹುದಾಗಿದೆ ಶಿವರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ಚಲನೆ ಅಷ್ಟು ಉತ್ತಮವಾದ ಪರಿಣಾಮ ಬರ್ತಾಯಿಲ್ಲ. ನಿಮ್ಮ ರಾಶಿಯಿಂದ ಅಲ್ಲಿ ಸಪ್ತಮದಲ್ಲಿ ಇದ್ದಾರೆ ಗ್ರಹಗಳೆಲ್ಲವೂ. ಅಂದರೆ ರವಿ, ಚಂದ್ರ, ಬುಧ, ಶುಕ್ರ, ರಾಹುಗಳು ಸಪ್ತಮ ಅಂದರೆ 7ನೇ ಸ್ಥಾನದಲ್ಲಿ. 7ನೇ ಸ್ಥಾನದಲ್ಲಿ ಈ ಯಾವುದೇ ಗ್ರಹಗಳು ನಿಮಗೆ ಉತ್ತಮ ಪರಿಣಾಮವನ್ನು ಬೀರುವಂಥ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ಕೇವಲ ಒಂದು ಗುರುಬಲದ ರಕ್ಷಣೆ ನಿಮಗೆ ಈಗ ಒಂದು ಆಧಾರ ಸ್ತಂಭ ಆಗಿರುತ್ತೆ. ಉಳಿದ ಯಾವುದೇ ಗ್ರಹಗಳು ಈ ಕಾಲದಲ್ಲಿ ನಿಮಗೆ ಪೂರಕವಾಗಿರೋದಿಲ್ಲ. ಶನಿ ಮಹಾರಾಜರು ಈಗ ನಿಮ್ಮ ರಾಶಿಯಿಂದ ಅವರು ಮುಂದಿನ ಇದಕ್ಕೆ ಮೀನರಾಶಿಗೆ ಪ್ರವೇಶವಾದ ಹಿಂದೆ ನಿಮಗೆ ಅನುಕೂಲವಾಗಿದ್ದ ಶನಿ ಮಹಾರಾಜರು ಸಹ ಅವರನ್ನು ಈಗ ಸಪ್ತಮಕ್ಕೆ ಪರಿವರ್ತನೆ ಆಗಿದೆ. 6ರಲ್ಲಿ ಉತ್ತಮ ಫಲವನ್ನು ಕೊಟ್ಟಂಥ ಮಹಾರಾಜರು ಈಗ 7ನೇ ಒಂದು ಮನೆಗೆ ಅವರು ಪ್ರವೇಶನ ಆಗ್ತಿರೋ ಕಾರಣ ಇಲ್ಲಿ ಬರುವಂಥ ಪರಿಣಾಮ ನಿಮಗೆ ತುಂಬ ಒಂದು ಸವಾಲುದಾಯಕವಾಗಿರುತ್ತೆ, ಸಂಕಷ್ಟದಾಯಕವಾಗಿರುತ್ತೆ. ಹಿಂದೆ ಆದಂಥ ಒಳ್ಳೆಯ ಪರಿಣಾಮಗಳು ಎಲ್ಲ ಈಗ ಉಲ್ಟಾ ಹೊಡೆಯುವಂಥದ್ದು. ಹಿಂದೆ ಚೆನ್ನಾಗಿದ್ದ ಆರೋಗ್ಯ ದಿಢೀರಾಗಿ ಆರೋಗ್ಯ ಕುಸಿಯುವಂಥದ್ದು. ಹಿಂದೆ ಉತ್ತಮವಾದಂಥ ಹಣಕಾಸಿನ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಹಣಕಾಸಿನ ಪರಿಸ್ಥಿತಿ ಹದಗೆಡುವಂಥದ್ದು. ಬರಬೇಕಾದ ಲಾಭವು ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದು. ನಿಮ್ಮದೇ ಹಣ ನಿಮಗೆ ಬರಬೇಕಾದ ತೊಂದರೆಗಳಾಗುವಂಥದ್ದು ಅಥವಾ ನಿಮಗೆ ಇನ್ನಿತರರಿಂದ ಮೋಸ ವಂಚನೆಗಳಾಗುವಂಥದ್ದು. ಇನ್ನು ದಾಂಪತ್ಯದಲ್ಲಿ ತುಂಬ ಒಂದು ಬಿರುಗಾಳಿ ಬರುವಂಥದ್ದು. ದಂಪತಿಗಳಲ್ಲಿ ಇದ್ದಕ್ಕಿದ್ದಂತೆ ಒಂದು ಸಣ್ಣ ಮಟ್ಟಿನ ಜಗಳ ಅಥವಾ ಭಿನ್ನಾಭಿಪ್ರಾಯಗಳು, ಅದು ಗಂಡನಿಗೆ ಕನ್ಯಾ ರಾಶಿ ಇರ್ಬೋದು, ಹೆಂಡತಿಗೆ ಕನ್ಯಾ ರಾಶಿ ಇರ್ಬೋದು, ಯಾರಿಗಿದ್ದರೂ ಆ ಕನ್ಯಾ ರಾಶಿಯ ಒಂದು ದಂಪತಿಗಳು ಈ ಕಾಲದಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕಾಗತ್ತೆ. ನಿಮ್ಮ ಒಂದು ವಿಚಾರದಲ್ಲಿ ನೀವು ಹೆಚ್ಚಿನ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ತುಂಬ ಭಿನ್ನಾಭಿಪ್ರಾಯಗಳು ಬರೋದು, ಮನಸ್ಸಿನ ಭೇದ ಭಾವಗಳು ಬರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಂದ ನೀವು ತುಂಬ ಅದನ್ನು ವಿವಾದಾತ್ಮಕವಾದ ಜಗಳಗಳು ಆಗುವಂಥದ್ದು. ಅದೇ ರೀತಿ ಇನ್ನು ಕೆಲವೊಬ್ಬರು ನಿಮ್ಮ ಒಂದು ದಂಪತಿಗಳ ಮಧ್ಯೆ ಹಣಕಾಸಿನ ವಿಚಾರನೋ ಆಸ್ತಿ ವಿಚಾರನೋ ಏನೋ ಒಂದು ಮಾತುಗಳು ಬಂದು ಆ ಮಾತಿನಿಂದ ನೀವು ಪ್ರತ್ಯೇಕ ವಾಸ ಮಾಡುವಂಥ ನಿರ್ಧಾರಕ್ಕೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಅಹಿತಕರವಾದ ಘಟನೆ ಮನೆಯಲ್ಲಿ ಜರುಗುತ್ತೆ, ಮನಸ್ಸಲ್ಲೂ ಜರುಗುತ್ತೆ. ಅದೇ ರೀತಿ ಆರೋಗ್ಯದ ಮೇಲೆ ಸಹ ದುಷ್ಪರಿಣಾಮಗಳು ಬರುತ್ತೆ. ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸ್ಬೋದು ಅಥವಾ ಇದ್ದಕ್ಕಿದ್ದಂತೆ ಹವಾಮಾನದಿಂದ, ನೀರಿನಿಂದ, ಆಹಾರದಿಂದ ಬೇರೆ ದೋಷಗಳು ಕಂಡು ಬರ್ಬೋದಾಗಿದೆ. ಹಾಗಾಗಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಇದೆ, ನಿಮ್ಮ ಮಾತಿನಲ್ಲೂ ಅಡ್ಡ ಪರಿಣಾಮ ಇದೆ, ದೇಹದ ಮೇಲೂ ಅಡ್ಡ ಪರಿಣಾಮ ಇರುತ್ತೆ, ಆರ್ಥಿಕದಿಂದ ಹಣದ ಮೇಲೂ ಅಡ್ಡ ಪರಿಣಾಮ ಖಂಡಿತ ಇರುತ್ತೆ. ಹಾಗಾಗಿ ಈ ಒಂದು ಚಲನೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಒಂದೊಂದೇ ಗ್ರಹಗಳು ನಿಮಗೆ ಈಗ ಕೈ ಕೊಡ್ತಾ ಬರ್ತಾ ಇರುತ್ತೆ. ಕೇವಲ ಗುರುಬಲ ನಿಮಗೆ ಈಗ ಒಂದು ರಕ್ಷಣೆಯ ಒಂದು ಆಧಾರ ಆಗಿರುತ್ತೆ. ಅದನ್ನು ಮೇ 15ರವರೆಗೆ ಅಷ್ಟೇ ಗುರುಬಲ ಇರುತ್ತೆ. ಆ ಬಳಿಕ ಗುರುಬಲನೂ ಅಲ್ಲಿ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಇನ್ನು ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ನೀವು ನಿಮ್ಮ ಒಂದು ಸಾಧನಾ ಮಾರ್ಗದಲ್ಲಿ ಸ್ವಲ್ಪ ನಿಷ್ಠೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಯ ದುಷ್ಟ ಚಟಗಳಿಗೆ, ದುಷ್ಟ ಮಿತ್ರರ ಸಹವಾಸಗಳಿಗೆ, ದುಷ್ಟರ ಒಂದು ಕೂಟಗಳಿಗೆ ನೀವು ಸೇರ್ಕೋಬಾರ್ದು. ಇನ್ನು ಪ್ರೇಮಿಗಳು ಇವೆಲ್ಲ ಇದ್ದರೆ ನಿಮ್ಮ ಪ್ರೇಮ ಪ್ರಕರಣದಲ್ಲಿ ಈಗ ತೊಂದರೆಗಳು ಏನಾದರೂ ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಲವ್ ಫೇಲ್ಯೂರ್ ಆಗುವಂತಿರುತ್ತೆ. ಹಾಗಾಗಿ ಅದರ ಬಗ್ಗೆ ನೀವು ಸ್ವಲ್ಪ ತಲೆ ಕೆಡಿಸಿಕೊಳ್ಳದೆ ಈಗ ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣ ಯಾವುದೇ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ. ಪ್ರೇಮ ವಿಚಾರವಾಗಿ ನೀವು ಹುಚ್ಚರಾಗಿ ಬಿಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಅದರಿಂದ ಡಿಪ್ರೆಷನ್ ಅಂದರೆ ನೀವೊಂದು ಖಿನ್ನತೆಯ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಪ್ರೇಮ ವೈಫಲ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಹಾಗಾಗಿ ಅದರಿಂದ ನೀವು ಆಚೆ ಬರಲಿಕ್ಕೋಸ್ಕರ ನಿಮ್ಮನ್ನು ಒಂದು ಚಟುವಟಿಕೆಯಲ್ಲಿ, ಕಾರ್ಯಪ್ರವೃತ್ತಿಯಲ್ಲಿ ತೊಡ್ಕೊಳ್ಬೇಕು. ಜೀವನ ಶೈಲಿ ಅಂತ ಹೇಳಿದ್ರೆ ಲೈಫ್ ಸ್ಟೈಲನ್ನು ಖಂಡಿತವಾಗಿ ಚೆನ್ನಾಗಿ ಇಟ್ಕೊಳ್ಳಿ. ಅದು ಪ್ರತಿಯೊಬ್ಬ ರಾಶಿಯವರು ಇಟ್ಕೋಬೇಕು. ಅದರಲ್ಲೂ ಈಗ ಕನ್ಯಾ ರಾಶಿಯವರು ನಿಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಪದೇ ಪದೇ ತೊಂದರೆಗಳು, ಪದೇ ಪದೇ ಕಷ್ಟಗಳು, ನಷ್ಟಗಳು, ಅನಾರೋಗ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಬರುವಂಥ ಒಂದೊಂದು ಹೆಜ್ಜೆಗಳು ನಿಮಗೆ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ ಕನ್ಯಾ ರಾಶಿಯವರು. ಇನ್ನು
ನೀವು ನಿರಂತರವಾಗಿ ಯಾವುದೇ ರೀತಿ ದೇವತಾ ಭಕ್ತಿ ದೇವತಾ ಶಕ್ತಿಗಳ ಪ್ರಾರ್ಥನೆ ಮಾಡೋದು, ಸೂರ್ಯ ಚಂದ್ರ ಅಥವಾ ಈ ನವಗ್ರಹಗಳಿಗೆ ಸಂಬಂಧಪಟ್ಟ ಯಾವುದೇ ಸ್ತೋತ್ರಗಳನ್ನು ಓದೊಂದು, ಆದಿತ್ಯರದ ಶ್ಲೋಕ ಇರ್ಬೋದು, ನವಗ್ರಹಗಳ ಪೀಡಾಪರ ಸ್ತೋತ್ರ, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ನರಸಿಂಹನ ಸ್ತೋತ್ರ, ಹನುಮಾನ್ ಸ್ತೋತ್ರ ಇತ್ಯಾದಿ ಯಾವುದೇ ರೀತಿ ನಿಮಗೆ ಮನಸ್ಸಿಗೆ ಶಕ್ತಿಯನ್ನು ಧೈರ್ಯವನ್ನು ತುಂಬುವಂಥ ದೇವತಾ ಆರಾಧನೆ ಭಕ್ತಿಯನ್ನು ಮಾಡ್ತಾ ಬರಬೇಕು. ಅದೇ ರೀತಿ ಅನುಕೂಲತೆ ಆರ್ಥಿಕತೆ ಉತ್ತಮದಿದ್ದರೂ ಸ್ವಲ್ಪ ಮಟ್ಟಿಗೆ ದಾನ ಧರ್ಮ, ನವಗ್ರಹಗಳ ದಾನ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಮಾಡೋದರಿಂದ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದು ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿ ಒಂದು ಭಾಗ್ಯಶಾಲಿ ರಾಶಿಯಾಗಿರುತ್ತೆ. ಅಲ್ಲಿ ವೃಷಭ ಮಿಥುನದ ಬಳಿಕ ಸ್ವಲ್ಪ ಅತ್ಯುತ್ತಮ ಫಲ ಪಡೆಯುವಂಥ ರಾಶಿಗಳಲ್ಲಿ ತುಲಾರಾಶಿಯು ಒಂದಾಗಿರುತ್ತೆ. ಇಲ್ಲಿ ನಿಮಗೆ ಈ ಒಂದು ಚಲನೆ ಪೂರಕವಾಗಿರುವಂಥದ್ದು. ರವಿ ಚಂದ್ರ ಬುಧ ರಾಹುಗಳು 6ರಲ್ಲಿ ಷಷ್ಠದಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಅಲ್ಲದೆ ಮುಂದೆ ಆಗುವಂಥ ಕೆಲವು ಗ್ರಹಗಳ ಪರಿವರ್ತನೆ, ಶನಿ ಮಹಾರಾಜರು ನಿಮಗೆ ಬರುವಂಥ ಒಂದು ಸ್ಥಾನವು ಅಲ್ಲಿ ಈಗ ಉತ್ತಮವಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮವಾದ ಬೆಳವಣಿಗೆ ಆಗುತ್ತೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರ ಒಂದು ಸಾಧನೆಗೆ ಪ್ರತಿಭೆಗೆ ತಕ್ಕ ಒಂದು ಅವಕಾಶಗಳು ಸಿಗುತ್ತೆ. ಇನ್ನು ಕಲಾರಂಗದಲ್ಲಿರುವಂಥ ಟಿವಿ, ಸಿನಿಮಾ, ಮಾಧ್ಯಮ ಅಥವಾ ಇನ್ನಿತರ ಯಾವುದೇ ರೀತಿಯ ಆಧುನಿಕ ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗುವುದಾಗಲಿ. ಕಲಾವಿದರು, ಸಾಹಿತಿಗಳು ಅಥವಾ ಇನ್ನಿತರ ಯಾವುದೇ ಈ ಕಲೆ ಚಟುವಟಿಕೆಗಳಿಗೆ ಸಾಂಸ್ಕೃತಿಕಗಳಿಗೆ ಸಂಬಂಧಪಟ್ಟಂಥ ಕ್ಷೇತ್ರದವರಿಗೆ ಅನೇಕ ರೀತಿಯ ಅಭಿವೃದ್ಧಿಯ ಘಟನೆಗಳು ಆಗುವಂಥದ್ದು. ಸರ್ಕಾರ ಮೂಲ ಅಥವಾ ಇನ್ನಿತರ ಸಾರ್ವಜನಿಕ ಮೂಲದಿಂದ ನಿಮಗೆ ಕೆಲವು ಸೌಲಭ್ಯಗಳು ಸಿಗುವಂಥದ್ದು. ಅನೇಕ ರೀತಿಯ ಕೆಲವರಿಗೆ ಸನ್ಮಾನ, ಬಿರುದು ಇತ್ಯಾದಿಗಳು ಸಿಗುವಂಥ ಅವಕಾಶ ಇರುತ್ತೆ. ವ್ಯಾಪಾರ ಉದ್ಯಮ ಅಥವಾ ಇನ್ನಿತರ ಕೈಗಾರಿಕೆ ಮಾಡೋದಕ್ಕೆ ಅವರ ಒಂದು ಕೈಗಾರಿಕಾ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ, ನಿಮ್ಮ ಕೈಗಾರಿಕೆಯನ್ನು ಅಥವಾ ನಿಮ್ಮ ಒಂದು ಉದ್ಯಮವನ್ನು ಹೆಚ್ಚಿಗೆ ಬೆಳೆಸುವಂಥ ಅವಕಾಶ, ಹೊಸದಾಗಿ ಆರಂಭ ಮಾಡೋರಿಗೆ ಸ್ಟಾರ್ಟಪ್ ಮಾಡೋರಿಗೆ ಅಂತ ಸಿಗುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ತೃಪ್ತಿಕರವಾದ ಘಟನೆಗಳು ನಿಮಗೆ ಒಂದೊಂದಾಗಿ ಜರುಗಲಿವೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬೆಳವಣಿಗೆಗಳು ಈ ಒಂದು ಕಾಲದಲ್ಲಾಗಲಿವೆ. ಜೊತೆಗೆ ವಿದೇಶದ ಉದ್ಯೋಗ, ವಿದೇಶದ ವ್ಯಾಪಾರ, ವಿದೇಶದಲ್ಲಿ ಏನಾದರೂ ಹುದ್ದೆಗಳನ್ನು, ವಿದ್ಯಾಭ್ಯಾಸವನ್ನು ಪಡೆಯುವಂಥದ್ದು ಈ ರೀತಿ ಏನೇನೋ ಪ್ರಯತ್ನಗಳಿದ್ರೆ ಅದಕ್ಕೆ ತುಲಾರಾಶಿಯವರಿಗೆ ಪೂರಕವಾದ ವಾತಾವರಣ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಕನಸುಗಳು ನನಸಾಗುವಂತಹ ಕಾಲ ನಿಮಗೆ ಈಗ ಬರ್ತಾಯಿದೆ. ಇನ್ನು ನಿಮ್ಮ ವೃತ್ತಿ ಅಥವಾ ಹೀಗೆ ಉದ್ಯೋಗದಲ್ಲಿ ಇರುವಂಥವರಿಗೆ ಉದ್ಯೋಗದಲ್ಲಿ ಬಡ್ತಿನೋ ಪ್ರಮೋಷನ್ ಸಿಗ್ಬೋದು, ಅಥವಾ ಹಿಂದೆ ನೀವು ಬಹಳ ಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಒಂದು ನಿಮಗೆ ಬೆನಿಫಿಟ್ಗಳು ಈಗ ಸಿಗ್ಬೋದು, ಅಥವಾ ನಿಮಗೆ ಇಚ್ಛೆಪಟ್ಟಂಥ ಒಂದು ಸ್ಥಳಗಳಿಗೆ ಟ್ರಾನ್ಸ್ಫರ್ ಅಥವಾ ಒಂದು ವರ್ಗಾವಣೆ ಅಂತ ಹೇಳ್ತೀವಿ ಅಂಥ ಟ್ರಾನ್ಸ್ಫರ್ಗಳು ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಈಗ ನಿರೀಕ್ಷೆ ಮಾಡ್ಬೋದು. ನಿಮಗೆ ಶತ್ರುಗಳಾಗಿದ್ದರು ಮಿತ್ರರಾಗ್ತಾರೆ, ಅದು ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳು ನಿಮಗೆ ಇನ್ನಷ್ಟು ಹತ್ತಿರ ಆಗ್ತಾರೆ. ಜೊತೆಗೆ ಹಿಂದೆ ನಿಮ್ಮನ್ನು ಯಾರು ಬೇರೆ ಬೇರೆ ಕಾರಣಗಳಿಂದ ದೂಷಣೆ ಮಾಡಿದರು ಅವರು ನಿಮಗೆ ಹೊಗಳುವಂಥ ಘಟನೆಗಳು ಅಂತ ಬರುವಂಥ ಘಟನೆಗಳಾಗ್ತವೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ತೃಪ್ತಿಯನ್ನು ಧನ್ಯತೆಯನ್ನು ಕೊಡುವಂಥ ಹಲವಾರು ಘಟನೆಗಳು ಆಗ್ತವೆ. ಜೊತೆಗೆ ನೀವು ಹಿಂದೆ ಯಾವುದೇ ಕಂಡಿದ್ದ ಕನಸುಗಳು ಈ ಒಂದು ಕಾಲದಲ್ಲಿ ನನಸಾಗಲಿವೆ. ಎಂದು ಹಿಂದೆ ನೀವು ಬಹಳಷ್ಟು ಅದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಅದು ಆಗಿರಲಿಲ್ಲ, ಈಗ ತಕ್ಷಣವೇ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಮದುವೆ ವಿಚಾರನೂ ಅಥವಾ ಸಂತತಿ ವಿಚಾರನೂ ಎಲ್ಲ ಹಿಂದೆ ಯಾವುದೋ ಪ್ರಯತ್ನ ಪಟ್ಟಾಗ ಅಷ್ಟೊಂದು ಸಫಲವಾಗಿ ಆಗಿರಲಿಲ್ಲ. ಈಗ ಅದು ತಾನಾಗಿಯೇ ಒಂದು ಪವಾಡ ಸದೃಶವಾಗಿ ಅನೇಕ ರೀತಿಯ ಉತ್ತಮ ಘಟನೆಗಳು ತುಲಾರಾಶಿಯವರ ಜೀವನದಲ್ಲಿ ಜರುಗಬಹುದಾಗಿದೆ. ಹಾಗೆ ಅನೇಕ ಉತ್ತಮ ಫಲ ಪಡೆಯುವಂಥ 3ನೇ ರಾಶಿಯಾಗಿ ವ್ಯಕ್ತವಾಗಿ ಬಂದಿದೆ. ನಿಮಗೆ ಈ ಒಂದು 45 ದಿನಗಳ ಅವಧಿಯ ಪರಿಣಾಮದಲ್ಲಿ ಅನೇಕ ರೀತಿಯ ಪವಾಡ ಸದೃಶವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಿ, ಜೊತೆಗೆ ನಿಮಗೆ ಗೊತ್ತಿರುವಂಥ ದೈವ ಭಕ್ತಿಯನ್ನು ಅಥವಾ ನವಗ್ರಹಗಳ ಸ್ತೋತ್ರವನ್ನು, ಅದು ಗ್ರಹ ಪೀಡಾ ಸ್ತೋತ್ರವನ್ನು ಅಥವಾ ಇನ್ನಿತರ ಯಾವುದೇ ರೀತಿ ದೇವತಾ ಶ್ಲೋಕ, ಅಮ್ಮನವರ ಶ್ಲೋಕ, ಮಹಾಲಕ್ಷ್ಮಿ ತಾಯಿಯ ಶ್ಲೋಕ ಅಥವಾ ಈ ನವಗ್ರಹಗಳಿಂದ ಆಗುವಂಥ ಇನ್ನಿತರ ಯಾವುದೇ ಅಷ್ಟೋತ್ತರ ಮುಂತಾದವುಗಳನ್ನು ಪಠನೆ ಮಾಡ್ಬೋದು. ಎಲ್ಲ ತುಲಾರಾಶಿಯವರಿಗೆ ಈ ಒಂದು ಷಡ್ಗ್ರಹ ಯೋಗ ಗ್ರಹಣದ ಪರಿಣಾಮಗಳು ಉತ್ತಮ ಫಲವನ್ನು ಕೊಡುವಂತಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಘಟನೆ ಅಷ್ಟು ಉತ್ತಮವಾದ ಫಲವನ್ನು ಕೊಡ್ತಲ್ಲ, ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಗುರುವಿನ ಬಲವೊಂದರ ಹೊರತು ಇಲ್ಲಿ ಬರುವಂಥ ಇತರ ಗ್ರಹಗಳು ನಿಮಗೆ ಪೂರಕವಾಗಿಲ್ಲ. ರವಿ ಆಗಲಿ, ಚಂದ್ರನಾಗಲಿ, ಬುಧನಾಗಲಿ, ರಾಹು ಆಗಲಿ, ಶನಿ ಆಗಲಿ, ಇಲ್ಲಿ ಷಡ್ಗ್ರಹದ ಯೋಗದಲ್ಲಿ ಬರುವಂಥ ಗ್ರಹಗಳು ಯಾವುದೋ ಗ್ರಹಗಳು ನಿಮಗೆ ಪೂರಕವಾಗಿಲ್ಲ. ಗುರುವಿನ ಬಲ ಇರುವ ಕಾರಣ ಮಿಶ್ರ ಫಲ ಅಂತ ಬೆಳೆದಿದೆ. ಯಾಕಂದರೆ ಗುರುವಿನ ಬಲ ಇಲ್ಲದಿದ್ದರೂ ಸಂಕಷ್ಟ ಜಾಸ್ತಿ ಆಗ್ತಿತ್ತು. ನಿಮಗೆ ಒಂದು ಆಧಾರ ಗುರುಬಲ, ಈಗ ಮೇ 15ರವರೆಗೆ ಇರುವಂತಹ ಗುರುಬಲನೇ ನಿಮಗೆ ಈಗ ಸರ್ವಾಧಾರ ಆಗಿರುತ್ತೆ. ಇಲ್ಲಿ ನಿಮಗೆ ಏನು ಈ ಪರಿಣಾಮ ಆಗುತ್ತಂದರೆ ಅನೇಕ ರೀತಿಯ ಕಲಹಗಳು ಆಗುತ್ತವೆ. ನಿಮ್ಮದೇ ಜನರೊಳಗೆ ಕಲಹ, ಮನೆ ಮಕ್ಕಳ ಜೊತೆ ಕಲಹ, ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹ, ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ಕಲಹ, ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ, ಇದಕ್ಕೆ ಬಂಧು ಬಾಂಧವರಲ್ಲಿ ಭಿನ್ನಾಭಿಪ್ರಾಯ, ಎಲ್ಲಿ ಹೋದರೂ ನಿಮಗೆ ಈಗ ಕಲಹ ಆಗುತ್ತೆ. ಎಲ್ಲರೂ ನಿಮ್ಮನೆಗೆ ವಿರೋಧ ಮಾಡ್ತಾರೆ. ನಿಮ್ಮ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡೋದಾಗಲಿ, ನೀವು ಅಥವಾ ಹಿಂದೆ ಮಾಡಿದ ಯಾವುದೇ ತಪ್ಪು ಈಗ ಬೆಳಕಿಗೆ ಬರೋದಾಗಲಿ, ಹಿಂದೆ ಮಾಡಿದ ಯಾವುದೇ ರೀತಿಯ ಭ್ರಷ್ಟಾಚಾರ ಅನಾಚಾರಗಳು ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ ಸಹ ಬರುವಂಥದ್ದಾಗಲಿ, ಈ ರೀತಿ ಅನೇಕ ರೀತಿಯ ನಿಮಗೆ ಒಂದು ಇರಿಸಿ ಮುರಿಸಿನ ಘಟನೆ, ಅವಮಾನಕರ ಘಟನೆ, ಜೊತೆಗೆ ಮನಸ್ಸಿಗೆ ಆತಂಕ ಅಥವಾ ಭಯವನ್ನು ಹುಟ್ಟಿಸುವಂತಹ ಘಟನೆಗಳು ಈ ಬಳಿಕ ಆಗಲಿದೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಎಲ್ಲ ವಿಚಾರವಾಗಿ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ.
ಜೊತೆಗೆ ಕೌಟುಂಬಿಕವಾಗಿಯೂ ಹಾಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ತಂದೆ ಮಕ್ಕಳ ಮಧ್ಯೆ ಆಗಲೇ ಹೇಳಿದಂತೆ ತಂದೆ ಮಕ್ಕಳ ಮಧ್ಯೆ ಅಷ್ಟೆಲ್ಲ ಗಂಡ ಹೆಂಡತಿಯರ ಮಧ್ಯೆ ಕೌಟುಂಬಿಕ ವಿವಾದಗಳು ಸ್ವಲ್ಪ ಹೆಚ್ಚಳಾಗುತ್ತೆ. ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳಿಗೆ ಮುನ್ನೆಲೆಗೆ ಬರುತ್ತೆ. ಆಸ್ತಿಗೆ ಕೌಟುಂಬಿಕವಾದ ಆಸ್ತಿ ಅಥವಾ ಇನ್ನಿತರ ಪಾಲುದಾರಿಕೆ ವಿಭಾಗದ ವಿಚಾರವಾಗಿ ಸಹೋದರರ ಮಧ್ಯೆ ಅದು ಇನ್ನಿತರ ದಾಯಾದಿಗಳ ಮಧ್ಯೆ ಕಲಹಗಳು ಸ್ವಲ್ಪ ಉಲ್ಬಣ ಆಗುತ್ತೆ. ಕೋರ್ಟಿನಲ್ಲಿ ಕೇಸುಗಳು ಅವೆಲ್ಲ ಇದ್ದರೆ ಅವೆಲ್ಲ ಈಗ ಇನ್ನಷ್ಟು ವಿಳಂಬ ಆಗುತ್ತೆ. ಯಾವುದೇ ತಕ್ಷಣ ಈಗ ಅದರಲ್ಲಿ ರಿಸಲ್ಟ್ಗಳು ಬರೋದಿಲ್ಲ ಅಥವಾ ನಿಮ್ಮ ವಿರುದ್ಧವಾದ ರಿಸಲ್ಟ್ಗಳು ಸಹ ಕೋರ್ಟ್ ಕೇಸ್ಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಒಂದು ವಾದ ವಿವಾದಗಳಿಗೆ, ಕಲಹಗಳಿಗೆ ಅಥವಾ ಅಶಾಂತಿಯ ಒಂದು ಸ್ಥಿತಿಗೆ ಈಗ ತುಂಬ ತಳ್ಳುವಂತಹ ಸಾಧ್ಯತೆ ಇರುತ್ತೆ. ಮನಸ್ಸಿನ ಮೇಲೆ ತುಂಬ ಅಡ್ಡ ಪರಿಣಾಮ ಬೀರುತ್ತೆ. ಖಿನ್ನತೆ, ಒತ್ತಡ, ಜೊತೆಗೆ ಆತಂಕದ ಘಟನೆ, ಭಯ, ದುಃಖ ಎಲ್ಲವೂ ಬರುವಂಥ ಘಟನೆ. ಜೊತೆಗೆ ನಿಮ್ಮ ಆಪ್ತ ವರ್ಗದವರಿಗೆ ಏನಾದರೂ ಒಂದು ತೊಂದರೆಗಳು, ದೈಹಿಕವಾದ ತೊಂದರೆಗಳು, ಅನಾರೋಗ್ಯ ಸಮಸ್ಯೆಗಳು ಬರೋದು, ಜೊತೆಗೆ ನಿಮಗೆ ಆಸ್ಪತ್ರೆ ಖರ್ಚುಗಳಂತಹ ಖರ್ಚುಗಳು ಬರೋದು ಮುಂತಾದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಇದೆ. ಆರ್ಥಿಕತೆ ಮೇಲೂ ಅಡ್ಡ ಪರಿಣಾಮ ಇರುತ್ತೆ. ವೃತ್ತಿ ಉದ್ಯೋಗದ ಮೇಲೂ ಸಹ ಕಪ್ಪು ಚುಕ್ಕೆಗಳು, ಕಳಂಕಗಳು ಬರ್ಬೋದು. ಹಿಂದೆ ಸನ್ಮಾನ ಮಾಡಿದರೆ ನಿಮಗೆ ಅವಮಾನ ಮಾಡ್ಬೋದು. ಹಿಂದೆ ನಿಮಗೆ ಎಲ್ಲಿ ಗೌರವಿಸಿದರೆ ನಿಮಗೆ ವಿರುದ್ಧವಾದ ಮಾತುಗಳನ್ನು ಆಡುವಂಥದ್ದು. ಜೊತೆಗೆ ನಿಮಗೆ ಯಾರು ಆಪ್ತರಾಗಿದ್ದರೂ ನಿಮಗೆ ಈಗ ವಿರುದ್ಧವಾಗಿ ನಿಮ್ಮ ಕೆಲಸವನ್ನು ಮಾಡುವಂಥದ್ದು, ಇಂತಹ ಘಟನೆಗಳು ಆಗ್ತವೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಷಡ್ಗ್ರಹದ ಚಲನೆ, ಗ್ರಹಣದ ಪರಿಣಾಮ ಅಷ್ಟೇನು ಉತ್ತಮವಾದ ಪರಿಣಾಮ ಆಗಿರೋದಿಲ್ಲ. ದಿಢೀರನೇ ನಿಮಗೆ ಕುಸಿತದ ಅನುಭವ ಆಗುವಂಥದ್ದು, ದಿಢೀರನೇ ನಿಮಗೆ ಎಲ್ಲವೂ ನಾನು ಕಳ್ಕೊಂಡಿದ್ದೇನೆ ಅನ್ನುವಂಥ ಸ್ಥಿತಿಗಳು ಕೆಲವರಿಗೆ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನೀವು ಮನಸ್ಸನ್ನು ದೃಢವಾಗಿ ಇಟ್ಕೋಬೇಕು. ಮನೋನಿಯಂತ್ರಣ, ಧನ ನಿಯಂತ್ರಣ, ಆರೋಗ್ಯ ನಿಯಂತ್ರಣ ಸ್ವಲ್ಪ ಮಾಡ್ಕೋಬೇಕಾಗತ್ತೆ. ಜೊತೆಗೆ ದೈವಿ ಭಕ್ತಿಯನ್ನು, ಪ್ರಾರ್ಥನಾ ಮಾರ್ಗವನ್ನು ಅಥವಾ ದೈವತಾ ಶ್ಲೋಕವನ್ನು ಮಾಡಿಕೊಂಡ್ರೆ ನಿಮ್ಮ ಆತ್ಮಬಲವನ್ನು ಶುಚಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಂದರೆ ನಿಮ್ಮಲ್ಲಿ ನಕಾರಾತ್ಮಕ ಭಾವನೆ, ದುಃಖ, ಖಿನ್ನತೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಮನೋನಿಯಂತ್ರಣದಿಂದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ನವಗ್ರಹ ಸ್ತೋತ್ರ, ನವಗ್ರಹ ಪೀಡಾಭರ ಸ್ತೋತ್ರ, ಅದು ಲಕ್ಷ್ಮೀ ನರಸಿಂಹ ಕರವನಮನ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಅದು ದೇವಿಯ ಸ್ತೋತ್ರ, ಅದು ಶಿವನ ಯಾವುದೇ ರೀತಿಯ ಸ್ತುತಿ ಶ್ಲೋಕಗಳು ಇತ್ಯಾದಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿ ದೇವತಾ ಶ್ಲೋಕಗಳನ್ನು ಮಾಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಈ ಒಂದು ಕಾಲದಲ್ಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ವಿಚಾರಣೆ ಷಡ್ಗ್ರಹದ ಪರಿಣಾಮ, ಗ್ರಹಣಾದಿ ಪರಿಣಾಮಗಳು ಸ್ವಲ್ಪ ಮಿಶ್ರ ಫಲಸೂಚಕವಾಗಿದೆ. ತುಂಬ ಏನು ಕೆಟ್ಟದಿಲ್ಲ ಅಥವಾ ತುಂಬ ಒಂದು ಒಳ್ಳೆಯದು ಅಂತಲೂ ಅಲ್ಲ. ಸಾಮಾನ್ಯವಾಗಿ ನಿಮ್ಮ ಎಲ್ಲ ಯಥಾಸ್ಥಿತಿಯಾಗಿ ಎಲ್ಲ ನಡೀತಾ ಹೋಗುತ್ತೆ. ಕೆಲವೊಂದು ಬಾರಿ ನಿಮಗೆ ಈ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ವಾಗ್ವಾದ, ಕಲಹಗಳು ಬರ್ಬೋದು. ಅದೇ ರೀತಿ ಮನೆಯ ಹಿರಿಯ ವ್ಯಕ್ತಿಗಳ ಜೊತೆ, ತಂದೆ ತಾಯಿ ಮುಂತಾದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಅತ್ತೆ ಮಾವ ಮುಂತಾದರಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುವುದು. ಇನ್ನು ಕೆಲಸದ ಜಾಗದಲ್ಲೂ ಹಾಗೆ ಹಿರಿಯ ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಬರುವಂಥದ್ದಾಗುತ್ತೆ. ಇನ್ನು ನಿಮ್ಮ ರಿಲೇಟಿವ್ಗಳು ನಿಮ್ಮ ವಿರುದ್ಧವಾಗಿ ಏನಾದರೂ ಅಪಪ್ರಚಾರ ಮಾಡೋದು, ಅದರಿಂದ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂಥದ್ದು. ಹಾಗಾಗಿ ಬಂಧು ಮಿತ್ರರು ಮತ್ತು ನಿಮಗೆ ಹಿತಚಿಂತಕರು ಅಥವಾ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಕಾಲದಲ್ಲಿ. ಇದಲ್ಲದೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಅದರಲ್ಲಿ ಕೈ ಹಾಕಿದರೆ ಅಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು, ಹಣಕಾಸಿನ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಇನ್ವೆಸ್ಟ್ಮೆಂಟ್ನ ವಿಚಾರ, ಅವುಗಳು ಈಗ ತಕ್ಷಣವಾಗಿ ನಿಮಗೆ ಸಿಗದೆ ಹೋಗ್ಬೋದು. ನಿಮ್ಮದೇ ಹಣ ನಿಮಗೆ ಸಿಗಬೇಕಾದ್ರೆ ಮತ್ತಷ್ಟು ವಿಳಂಬಗಳು ಆಗುವಂಥದ್ದು. ಅಲ್ಲಿ ಏನಾದರೂ ಕಾನೂನಿನ ತೊಡಕುಗಳು, ರೂಲ್ಸ್ನ ರೆಗ್ಯುಲೇಷನ್ನ ಒಂದು ಬದಲಾವಣೆಗಳು ಆಗುವಂಥ ರೀತಿಯ ಪರಿವರ್ತನೆಗಳು ನಿಮಗೆ ಸ್ವಲ್ಪ ವಿಳಂಬವನ್ನು ಮಾಡಬಹುದಾಗಿದೆ. ಹಣಕಾಸು ವಿಚಾರ ಏನು ತೊಂದರೆ ಇಲ್ಲ. ಹಣಕಾಸು ಆದಾಯ ಎಲ್ಲ ಉತ್ತಮವಾಗಿರುತ್ತೆ. ಆರೋಗ್ಯನೂ ತಕ್ಕ ಮಟ್ಟಿಗೆ ಉತ್ತಮವಾಗಿ ಇರುತ್ತೆ. ಇಲ್ಲಿ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅಥವಾ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲೂ ಜರುಗುತ್ತೆ, ಉದ್ಯೋಗ ಜಾಗದಲ್ಲೂ ಜರುಗುತ್ತೆ, ವೃತ್ತಿಯಲ್ಲೂ ಜರುಗುತ್ತೆ. ಜೊತೆಗೆ ನೀವು ಪ್ರಯಾಣ ಮಾಡುವಾಗಲೂ, ಪ್ರಯಾಣ ಕಾಲದಲ್ಲೂ ಹಾಗೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅಥವಾ ಮನಸ್ಸಿಗೆ ಸ್ವಲ್ಪ ಒತ್ತಡ ತರುವಂತಹ ಘಟನೆಗಳು ಆಗ್ಬೋದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಮನೆಯ ಸದಸ್ಯರಲ್ಲೂ ಭಿನ್ನಾಭಿಪ್ರಾಯ, ವೃತ್ತಿ ಜಾಗದಲ್ಲೂ ಭಿನ್ನಾಭಿಪ್ರಾಯ, ಅಥವಾ ಇನ್ನಿತರ ಯಾವುದೇ ಪ್ರಯಾಣ ಕಾಲದಲ್ಲೂ ಸಹ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆಯೇ ಕೆಲವೊಂದು ಹಣಕಾಸಿನ ವಿಚಾರವಾಗಿ ವಿಳಂಬಗಳ ಕಾರಣ ನಿಮಗೆ ಮನಸ್ಸಿಗೆ ಒತ್ತಡ ಅಥವಾ ಭಯ, ಆತಂಕ ಹೆಚ್ಚಾಗುತ್ತೆ. ಅದರ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳೆಲ್ಲ ತುಂಬ ಕಷ್ಟ ನಷ್ಟಗಳಾಗಲಿ ಅಥವಾ ಅನಾರೋಗ್ಯ ಸಮಸ್ಯೆಗಳು ಅಂಥದ್ದೇನು ಕಳೆದು ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿ ಇರುತ್ತೆ. ಮನೋನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳೋದಾಗಲಿ, ಮೂರನೇ ವ್ಯಕ್ತಿಗಳಿಗೆ ಸಪೋರ್ಟ್ ಅದು ಜಾಮೀನು ಹಾಕುವಂಥದ್ದಾಗಲಿ ಅಥವಾ ಶ್ಯೂರಿಟಿ ಆಗೋದು ಅಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ತರುವಂಥ ವ್ಯಕ್ತಿಗಳ ಬಗ್ಗೆ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರ ಹೊರತು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆಸಕ್ತಿ ಇದ್ದರೆ ಈ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ಯಾವುದೇ ರೀತಿ ದೇವತಾ ಶ್ಲೋಕ, ಗುರುವಿಗೆ ದತ್ತಾತ್ರೇಯ ಗುರುವಿನ ಆರಾಧನೆ, ಈ ಶಿವ ಅಥವಾ ಶಂಕರನ ಆರಾಧನೆ ಮಾಡುವಂಥದ್ದು, ಜೊತೆಗೆ ನಿಮ್ಮ ಕುಲದೇವರಿಗೆ ಏನಾದರೂ ನೀವು ಸ್ತೋತ್ರ ಸ್ತುತಿಗಳನ್ನು ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ. ಇಲ್ಲಿ ಈ 4 ರಾಶಿಗಳಿಗೆ ಶುಭಫಲಗಳು ವ್ಯಕ್ತವಾಗಿವೆ. ಅದರಲ್ಲಿ ಈಗ ವೃಷಭ, ಮಿಥುನ, ತುಲಾದ ಬಳಿಕ ಮತ್ತೆ ಉತ್ತಮ ಫಲ ಬರುವಂಥ 4ನೇ ರಾಶಿ ಮಕರ ರಾಶಿಯಾಗಿ ಹೊಮ್ಮುತ್ತೆ. ಮಕರ ರಾಶಿಗೆ ಇಲ್ಲಿ ಆಗುವಂಥ ಈ ಗ್ರಹಗಳ ಪರಿವರ್ತನೆ ಹೆಚ್ಚು ಪೂರಕವಾಗಿರುತ್ತೆ. ಅಲ್ಲಿ ರವಿ, ಚಂದ್ರ, ಶುಕ್ರ, ರಾಹುಗಳು ತೃತೀಯಸ್ಥರಾಗಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಅವರು ಇರುವಂಥದ್ದು. ಅದೇ ರೀತಿ ಶನಿ ಮಹಾರಾಜರು ಆಗುವಂಥ ರಾತ್ರಿ ಕಾಲದಲ್ಲಿ ಆಗುವಂಥ ಶನಿ ಮಹಾರಾಜರ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿರುವಂಥದ್ದು.
ಹಾಗಾಗಿ ಬಲಿಷ್ಠವಾದ ಗ್ರಹಗಳ ಒಂದು ಸಪೋರ್ಟ್ ಅಂತ ಇರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಗುರುಬಲ ಸಹ ಇರುತ್ತೆ. ಇದೇ ಕಾಲದಲ್ಲಿ ಗುರುಬಲ ಸಹ ಇರುವಂತಹ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಅತ್ಯಪೂರ್ವವಾದ ಘಟನೆಗಳು ಮಕರ ರಾಶಿಯವರ ಜೀವನದಲ್ಲಿ ಈ ಒಂದು 29ರ ಬಳಿಕ ಖಂಡಿತ ಜರಗಲಿವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುವಂಥದ್ದು. 7.5 ವರ್ಷಗಳ ಒಂದು ದೀರ್ಘಕಾಲದ ಒಂದು ಮಹಾ ಪರೀಕ್ಷೆಯನ್ನು ಎದುರಿಸಿ ಆ ಒಂದು ರಿಸಲ್ಟ್ಗಾಗಿ ಅಂದರೆ ಆ ಒಂದು ಫಲಿತಾಂಶಕ್ಕಾಗಿ ಕಾಯ್ತಿರುವಂಥ ಒಂದು ಮಕರ ರಾಶಿಯವರಿಗೆ ಆ ಫಲಿತಾಂಶವು 29ರ ರಾತ್ರಿ ಬಳಿಕ ನಿಮಗೆ ಗೊತ್ತಾಗುತ್ತೆ. ಅಂದರೆ 30ರಿಂದ ನಿಮಗೆ ಬಹಳಷ್ಟು ಯುಗಾದಿಯ ಪರ್ವಕಾಲವು ನಿಮಗೆ ಶುಭ ಉದಯವನ್ನು, ಶುಭ ಸೂಚನೆಯನ್ನು, ಶುಭ ಶಕುನವನ್ನು, ಸೌಭಾಗ್ಯವನ್ನು, ಅದೃಷ್ಟವನ್ನು ಹೊತ್ತು ತಂದು ಕೊಡುವಂಥ ಒಂದು ಹೊಸ ಸಂವತ್ಸರದಲ್ಲಿ ನಿಮಗೆ ವಿಶ್ವಾವಸು ಸಂವತ್ಸರವು ಆಶಾದಾಯಕವೂ ಸ್ಫೂರ್ತಿದಾಯಕವೂ ಆಗಲಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ಪರಿಣಾಮ ತುಂಬ ಒಂದು ಲಾಭದಾಯಕವಾಗಿ ಕಂಡುಬಂದಿದೆ. ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಆರೋಗ್ಯ ಸುಧಾರಣೆ ಆಗುತ್ತೆ. ಅದು ಹಣಕಾಸಿನ ವಿಚಾರ ಸಮಸ್ಯೆ ಇದ್ದರೆ ಹಣಕಾಸು ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಮನಸ್ಸಿನಲ್ಲಿ ನಾನಾ ಚಿಂತೆ ಒತ್ತಡ ಇರೋರಿಗೆ ಮನಸ್ಸು ಈಗ ತಿಳಿಯಾಗುವಂಥ ಘಟನೆಗಳು. ಜೊತೆಗೆ ಬಂಧು ಬಾಂಧವರಲ್ಲಿ ಏನಾದರೂ ಬಾಂಧವ್ಯದ ಕೊರತೆ ಇದ್ದವರಿಗೆ ಬಾಂಧವ್ಯ ಅಭಿವೃದ್ಧಿ ಆಗುವಂಥದ್ದು. ತಂದೆ ಮಕ್ಕಳ ಜೊತೆಗೆ ಬಾಂಧವ್ಯ ಚೆನ್ನಾಗುತ್ತೆ. ಗಂಡ ಹೆಂಡತಿರ ಬಾಂಧವ್ಯ ವೃದ್ಧಿಗೊಳ್ಳುತ್ತೆ. ಆಕಸ್ಮಿಕ ಧನ ಲಾಭಯೋಗ, ಅದೃಷ್ಟ ನಿಮ್ಮ ಪರವಾಗಿ ಆಗುವಂಥದ್ದು. ಉದ್ಯೋಗದಲ್ಲಿ ಹೆಚ್ಚಿನ ಉತ್ತಮ ಪರಿಣಾಮಗಳು. ಉದ್ಯೋಗ ಹುಡುಕುವಂಥವರಿಗೆ ಅಥವಾ ಉದ್ಯೋಗದ ಬಗ್ಗೆ ತುಂಬ ಕಾಳಜಿ ಉಳ್ಳವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ನೀವು ಮಾಡುವಂಥ ಸ್ವಂತ ಉದ್ದಿಮೆಯಲ್ಲಿ ಅಥವಾ ವೃತ್ತಿಯಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರಿಗೆ ಕೃಷಿ ಚಟುವಟಿಕೆಗಳು ಹೆಚ್ಚಿನ ಲಾಭ, ಹೈನುಗಾರಿಕೆ, ತೋಟಗಾರಿಕೆ, ಇನ್ನಿತರ ಚಟುವಟಿಕೆಗಳಿಗೆ ಅವರ ಉತ್ಪನ್ನಗಳು ಚೆನ್ನಾಗಿ ಬಾಳಿಕೆ ಬಂದು ಅವರಿಗೆ ಉತ್ತಮವಾದ ಲಾಭ ಆದಾಯಗಳು ಬರುವಂಥದ್ದು. ಅದೇ ರೀತಿ ಕೌಟುಂಬಿಕವಾದ ಒಂದು ವಿವಾದಗಳು, ಆಸ್ತಿ ವಿವಾದ, ಇನ್ನಿತರ ವಿವಾದಗಳಿದ್ರೆ ಅದು ಬೇಗನೆ ಪರಿಹಾರ ಆಗುವಂಥದ್ದು. ಸರ್ಕಾರದಲ್ಲಿ ಪೆಂಡಿಂಗ್ ಇದ್ದ ಏನಾದರೂ ನಿಮಗೆ ದಾಖಲೆ ಪತ್ರಗಳು ಈಗ ಶೀಘ್ರವಾಗಿ ನಿಮ್ಮ ಕೈ ಸೇರುವಂಥದ್ದು. ಭೂಮಿಯ ವಿಚಾರವಾದ ಅಥವಾ ಮನೆ ಕಟ್ಟುವ ವಿಚಾರವನ್ನು, ವಾಹನ ಕೊಳ್ಳೋದು, ಯಂತ್ರ ಕೊಳ್ಳೋದು, ಇವೆಲ್ಲ ಈಗ ಸುಸ್ಥಿರವಾಗಿ ಬೇಗನೆ ಆಗುವಂಥದ್ದು. ಹಾಗಾಗಿ ನಿಮ್ಮ ದೀರ್ಘಕಾಲದ ಪೆಂಡಿಂಗ್ ಇದ್ದ ಹಲವಾರು ಕನಸುಗಳಿಗೆ ನನಸಾಗಲಿವೆ. ದೀರ್ಘಕಾಲದ ನಿಮಗೆ ಆಗದೆ ಹೋದಂಥ ಕೆಲಸಗಳೀಗ ಚಕ್ಕನೆ ಬೇಗನೆ ಆಗುವಂಥದ್ದು. ಹಾಗಾಗಿ ಕ್ಷಿಪ್ರವಾದ ಫಲ ನಿಮಗೆ ಬರಲಿದೆ. ನಿಧಾನಗತಿಯಲ್ಲಿ ಹಿಂದೆ ಆಗಿದ್ದ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ನಿಮಗೆ ಪವಾಡಸವಾಗಿ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಆಗಲಿದೆ. ದೈವ ಬಲ ಇದೆ, ಗ್ರಹ ಬಲ ಇದೆ, ಮನಸ್ಸಿಗಿನ ಅನುಕೂಲ ಬರುತ್ತೆ, ಆರೋಗ್ಯವು ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ವಿವಿಧ ರೀತಿಯ ಸವಾಲುಗಳನ್ನು ನೀವು ಎದುರಿಸಿ ಈಗ ಉತ್ತಮವಾದ ಒಂದು ರಿಸಲ್ಟನ್ನು ಅಂದರೆ ಫಲಿತಾಂಶವನ್ನು ಪಡೆಯುವಂಥ ಒಂದು ಉತ್ಸಾಹದಲ್ಲಿ ಅನೇಕ ಉತ್ತಮ ಫಲಗಳು ನಿಮಗೆ ಖಂಡಿತ ನಿಮ್ಮನ್ನು ಸ್ವಾಗತಿಸಲಿವೆ. ಹಾಗಾಗಿ ಮಕರ ರಾಶಿಯವರು ಈ ಉತ್ತಮವಾದ ಮನಸ್ಥಿತಿಯಿಂದ, ಧನಾತ್ಮಕ ಚಿಂತನೆಯಿಂದ, ದೈವಿ ಒಂದು ಶಕ್ತಿಯ ಮೇಲೆ, ನವಗ್ರಹಗಳ ಒಂದು ಶಕ್ತಿಯ ಮೇಲೆ ನಂಬಿಕೆ ಇಟ್ಕೊಂಡು ಈ ಉತ್ತಮ ಫಲಗಳನ್ನು ರುಜು ಮಾರ್ಗದಲ್ಲಿ ಸ್ವೀಕಾರ ಮಾಡಿ ಬೇರೆ ರೀತಿಯ ಶನಿಯ 7.5 ವರ್ಷಗಳ ಪರೀಕ್ಷೆಗಳಿಂದ ನೀವು ಶೋಧನೆಗೆ ಅಂದರೆ ಶೋಧನೆಗೆ ಒಳಗಾಗಿದ್ದರೆ ಆ ಶೋಧನೆ ಈಗ ಮುಗಿದು ನಿಮಗೆ ಈಗ ಉತ್ತಮ ಫಲ ಕೊಡುವಂಥ ಅವಕಾಶ. ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಅಥವಾ ಏನಾದರೂ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳ ಯಾತ್ರೆ ಮಾಡುವಂಥ ಅವಕಾಶಗಳವರೆಗೆ ಬರುವಂಥದ್ದು. ಅದೇ ರೀತಿ ನಿಮ್ಮ ಒಂದು ವೃತ್ತಿ ಉದ್ಯಮವನ್ನು ಬೆಳೆಸಬೇಕು, ಅದನ್ನು ಎಕ್ಸ್ಪಾಂಡ್ ಮಾಡಬೇಕು ಅನ್ನೋರಿಗೆ ಅಂತ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ. ಸರ್ಕಾರದ ಅಥವಾ ರಾಜಕೀಯ ಮೂಲದ ವ್ಯಕ್ತಿಗಳ, ಪ್ರಭಾವಿ ವ್ಯಕ್ತಿಗಳ ಸಹಾಯ ನಿಮಗೆ ಸಿಗುವಂಥದ್ದು. ಈ ರೀತಿ ನೀವು ಏನೇನೋ ನಿಮ್ಮ ಕನಸುಗಳು, ಗುರಿಗಳನ್ನು ಇಟ್ಕೊಂಡಿದ್ರೆ ಅವೆಲ್ಲವೂ ಈಗ ನನಸಾಗಲಿಕ್ಕೆ ಅತ್ಯಪೂರ್ವವಾದ ಅವಕಾಶ. ಇದು ಎಲ್ಲ ಜೀವಮಾನದಲ್ಲಿ ಪದೇ ಸಿಗುವಂಥ ಅವಕಾಶಗಳು. ನಾನು ಆಗಲೇ ಹೇಳಿದ್ದೀನಿ, ಕೆಲವೊಂದು ಅವಕಾಶಗಳು 18 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, 60 ವರ್ಷಕ್ಕೊಮ್ಮೆ, ಅಥವಾ ಕೆಲವೊಂದು ಯೋಗಗಳು 120 ವರ್ಷದಿಂದ, ಕೆಲವರಿಗೆ ಜೀವಮಾನದಲ್ಲಿ ಒಮ್ಮೆನೇ ಅಥವಾ ಕೆಲವರಿಗೆ ಜೀವಮಾನದಲ್ಲಿ ಸಿಗದೇ ಇದ್ದಂಥ ಅವಕಾಶಗಳು ಈಗ ಬರುವಂಥ ಒಂದು ಗ್ರಹ ಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಧನಾತ್ಮಕ ಚಿಂತನೆಯಿಂದ ದೈವಿ ಭಕ್ತಿಯನ್ನು ಮುಂದುವರಿಸಿ. ಈಗ ನಮಗೆ ಶನಿ ಮುಗಿಯಿತು ಅಥವಾ ಇಲ್ಲ ನಾವು ಬಿಟ್ಟುಬಿಡ್ತೇವೆ ಅಂದರೆ ಬಿಡಬೇಕಾಗಿಲ್ಲ. ನಿಮಗೆ ಹಿಂದೆ ಏನೇನೋ ಭಕ್ತಿಯನ್ನು, ಧ್ಯಾನವನ್ನು ಅಥವಾ ದೇವತಾ ಶಾಸ್ತ್ರಗಳನ್ನು ಮಾಡಿದರೆ ಅದನ್ನು ನೀವು ನಿರಂತರವಾಗಿ ಮುಂದುವರಿಸಿಕೊಳ್ಳಿ. ಯಾಕಂದರೆ ದೈವಿ ಚಿಂತನೆಯು, ದೈವಿ ಭಕ್ತಿಯು ನಮ್ಮ ಮನಸ್ಸನ್ನು, ಆತ್ಮವನ್ನು ಚೆನ್ನಾಗಿ ಗಟ್ಟಿಯಾಗಿಡುವಂಥದ್ದು ಸಾಧನ ಆಗಿರುತ್ತೆ. ನಾವು ದೇವರಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ, ನಾವು ನಮಗಾಗಿ, ನಮ್ಮ ಒಂದು ಶುದ್ಧಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಹಿಂದೆ ಸಾತಿ ಮುಗಿಯಿತು ಅಂತ ಎಲ್ಲವನ್ನು ಈಗ ಕೈ ತೊಳ್ಕೊಂಡು ಬಿಡಬೇಡಿ. ಉತ್ತಮವಾದ ಅಭ್ಯಾಸಗಳು ಏನಿಟ್ಟರು ಅದನ್ನು ಮುಂದುವರಿಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ಒಂದು ಷಡ್ಗ್ರಹದ ಪರಿಣಾಮ, ಅದು ಗ್ರಹಣಾದಿ ನಂತರ ಪರಿಣಾಮವು ಶುಭದಾಯಕವೂ, ಸುಖದಾಯಕವೂ, ಆರಾಮದಾಯಕವೂ ಆಗಲೆಂದು ನಾವು ಹಾರೈಕೆ ಮಾಡ್ತಾ ಇರ್ತೇವೆ. ಮುಂದೆ ಕುಂಭರಾಶಿಗೆ ಈ ಒಂದು ಪರಿಣಾಮ ಮಿಶ್ರ ಫಲ ಸೂಚಕವೆಂದು ಕಂಡುಬರುತ್ತೆ. ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ಇಲ್ಲದೇ ಇದ್ದರೂ ಕೆಲವೊಂದು ರೀತಿಯಲ್ಲಿ ಸ್ವಲ್ಪ ಅಸಮಾಧಾನಕರ ವಾತಾವರಣಗಳು ಏರ್ಪಡ್ಬೋದು. ಹೆಚ್ಚಿನ ಒಂದು ಗ್ರಹಗಳ ಬೆಂಬಲ, ಈಗ ರವಿ, ಚಂದ್ರ, ರಾಹುಗಳು ಧನಸ್ಥಾನಕ್ಕೆ ಬಂದಿರೋ ಕಾರಣ ಈ ಒಂದು 45 ದಿನಗಳ ಅವಧಿಯಲ್ಲಿ ನಿಮಗೆ ಹಣದ ಕೊರತೆ ಎದುರಾಗ್ಬೋದು. ಹಣದ ಒಂದು ಅಡಚಣೆಗಳು ಉಂಟಾಗುವಂಥದ್ದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥದ್ದು. ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಡುವಂಥದ್ದು. ನೀರಿನಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಆರೋಗ್ಯದಲ್ಲಿ ಕೆಲವರಿಗೆ ದೋಷಗಳು ಬರುವಂಥದ್ದು. ಅಥವಾ ನೀವು ಮಾಡುವಂಥ ವೃತ್ತಿ ಅಥವಾ ಉದ್ಯೋಗದಲ್ಲಿ ಹಣಕಾಸಿನ ಕೊರತೆ ಎದುರಾಗುವಂಥದ್ದು. ನಿಮಗೆ ಬರಬೇಕಾದ ಹಣಗಳು ಸ್ವಲ್ಪ ವಿಳಂಬ ಆಗುವಂಥದ್ದು. ಜೊತೆಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ನಿಮ್ಮದೇ ಸ್ವಯಂಕೃತ ಅಪರಾಧಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಸೈಬರ್ ವಂಚನೆ, ಆನ್ಲೈನ್ ಆಮಿಷಗಳಿಗೆ ಒಳಗಾಗಬೇಡಿ, ಅಥವಾ ಇನ್ನಿತರ
ನಂತರ ಯಾವುದೇ ರೀತಿ ಹಣವನ್ನು ಡಬ್ಲಿಂಗ್ ಮಾಡುವಂಥ ಬೇರೆ ಬೇರೆ ರೀತಿಯ ಈ ಮೆಸೇಜ್ಗಳು ಅವೆಲ್ಲ ಬರ್ತವೆ. ಅದನ್ನು ನೀವು ನಂಬಿ ಮೋಸ ಹೋಗುವಂಥದ್ದು ಅವೆಲ್ಲ ಆಗುತ್ತೆ. ಹಾಗಾಗಿ ಅವೆಲ್ಲ ಸ್ವಲ್ಪ ನಿಮಗೆ ಎಚ್ಚರಿಕೆ ವಹಿಸಬೇಕು. ರವಿ ಚಂದ್ರ ರಾಹುಗಳು ನಿಮಗೆ ಬುಧ ಶುಕ್ರರಲ್ಲಿ ಧನಸ್ಥಾನದಲ್ಲಿ ನಿಮಗೆ ಇದಿರುವ ಕಾರಣ ಅಲ್ಲಿ ಯಾವುದೇ ರೀತಿಯ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಧನದ ಮೇಲೆ, ನಿಮ್ಮ ಹಣದ ಮೇಲೆ ಬರ್ಬೋದಾಗಿದೆ. ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗಲಾಗಲೇ ಯಾವುದೇ ರೀತಿಯ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಇದ್ದಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಷೇರು ಮಾರುಕಟ್ಟೆ ಒಂದು ಬಲೆಗೆ ಬಿದ್ದು ನೀವು ನಿಮ್ಮ ಹುಡಿದಂಥ ಹಣವನ್ನು ನಷ್ಟ ಮಾಡಿಕೊಳ್ಳುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಕುಂಭರಾಶಿಯವರಿಗೆ ಹಣದ ವಿಚಾರವಾಗಿಯೂ ಆರೋಗ್ಯದ ವಿಚಾರವಾಗಿಯೂ ಎಚ್ಚರಿಕೆ ವಹಿಸಬೇಕು. ಇನ್ನು ಆರೋಗ್ಯದಲ್ಲಿ ಹಾಗೆ ಇದ್ದಕ್ಕಿದ್ದಂತೆ ಕೆಲವೊಂದು ತೊಂದರೆಗಳನ್ನ ನಾನು ಹೇಳಿದ್ದೇನೆ. ಆಹಾರದಿಂದ, ನೀರಿನಿಂದ, ಹವಾಮಾನದಿಂದ ಬರ್ಬೋದು. ಅಷ್ಟಲ್ಲದೆ ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇದ್ದಂಥವ್ರು ಈ ಕಾಲದಲ್ಲಿ ನಿಮ್ಮ ಒಂದು ಆರೋಗ್ಯವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಕಂಡು ಬಂದಿದೆ. ಹಾಗೆ ಹಣಕಾಸು ಮತ್ತು ಆರೋಗ್ಯದ ಚಿಂತನೆ ಖಂಡಿತ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕುವುದಾಗಲಿ, ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ನೀವು ಬಲಿ ಬಿದ್ದು ನಿಮ್ಮ ಹಣವನ್ನು ಅವರಿಗೆ ಕೈ ವಶ ಮಾಡುವಂಥದ್ದಾಗಲಿ ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ನಿಮಗೆ ಏನಾಗುತ್ತೆ ಅಂದರೆ ಈ ಕಾಲದಲ್ಲಿ ರಾಂಗ್ ಇನ್ಫಾರ್ಮೇಷನ್ಗಳು ಜಾಸ್ತಿ ಬಂದು ನೀವು ರಾಂಗ್ ಇನ್ಫಾರ್ಮೇಷನ್ಗೆ ಬಲಿ ಬಿಡುವಂಥದ್ದಾಗಲಿ, ಅಥವಾ ರಾಂಗ್ ವ್ಯಕ್ತಿಗಳಿಗೆ ನೀವು ಜಾಬ್ ಸಿಗುತ್ತೆ, ನನಗೆ ಸೀಟ್ ಸಿಗುತ್ತೆ ಅಂತೇಳಿ ಅವರಿಗೆ ಹಣವನ್ನು ಅವರ ಕೈವಶ ಮಾಡಿ ಅಲ್ಲಿ ನಿಮಗೆ ಹಣವೂ ಇಲ್ಲ, ಸೀಟು ಇಲ್ಲ ಅಂತಂದೆಲ್ಲ ಕೆಲಸಗಳು ಆಗ್ಬೋದು. ಅಥವಾ ಉದ್ಯೋಗಕ್ಕೋ ಅಥವಾ ಕಾಲೇಜಿನಲ್ಲಿ ಸೀಟ್ ಸಿಗಲಿಕ್ಕೋ ಇಂಥದ್ದು ವಿಚಾರಗಳಿಗೆ ಅಲ್ಲಿ ಬಲಿಪಶು ಆಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗೆ ಅದರೆಲ್ಲರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಕುಂಭರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಹಣ ಮತ್ತು ಆರೋಗ್ಯದ ಬಗ್ಗೆ ತುಂಬ ಒಂದು ಅಟೆನ್ಷನ್ ಖಂಡಿತ ಬೇಕು. ಜೊತೆಗೆ ಈ ನಿಮಗೆ ಗೊತ್ತಿರುವಂಥ ದೇವತಾ ಶ್ಲೋಕ ಅಥವಾ ಈ ಹನುಮಾನ್ ಚಾಳಿಸನೋ, ಹನುಮಾನ್ ಶ್ಲೋಕನೋ, ಶಿವನ ಶ್ಲೋಕನೋ, ಅಥವಾ ನಿಮ್ಮ ಮನೆ ದೇವರು, ಕುಲದೇವರದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರನೋ ಇತ್ಯಾದಿಗಳನ್ನು ಪಠನೆ ಮಾಡಬೇಕು. ಜೊತೆಗೆ ಸಾಧ್ಯವಾದಷ್ಟು ಯಾವುದಾದ್ರೂ ದಾನ ಧರ್ಮ ಇತ್ಯಾದಿಗಳನ್ನು ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಕುಂಭರಾಶಿಯವರಿಗೆ ಆಗುತ್ತೆ. ಕೊನೆಯದಾಗಿ ಮೀನರಾಶಿಗೆ ಅಲ್ಲಿ ನಿಮ್ಮ ಜನ್ಮದಲ್ಲೇ ಆಗುವಂತಹ ಘಟನೆ ಇದು ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಜನ್ಮದಲ್ಲಿ ರವಿ ಆಗಲಿ, ರಾಹು ಆಗಲಿ ನಿಮಗೆ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ ಜನ್ಮದಲ್ಲಿ ಉತ್ತಮ ಫಲ ಕೊಡತಕ್ಕಂತಹ ಒಂದು ರವಿ ಅಥವಾ ಈ ಚಂದ್ರರಿಗೆ ಗ್ರಹಣದ ಒಂದು ಸೂತಕ. ಅದೇ ರೀತಿ ಅಲ್ಲಿ ಶುಕ್ರನು ಈಗ ಆತನು ನಿಮಗೆ ಉತ್ತಮ ಫಲ ಕೊಡಬಲ್ಲ, ಆದರೆ ಆತನಿಗೂ ಈಗ ಅಲ್ಲಿ ವಕ್ರತ್ವ ಪ್ರಾಪ್ತವಾಗಿರುವಂಥದ್ದು, ಬುಧನಿಗೂ ಈಗ ವಕ್ರಿ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು, ಜೊತೆಗೆ ಇಲ್ಲಿ ಆಗುವಂಥ ಶನಿ ಮಹಾರಾಜರ ಪ್ರವೇಶ, ರಾತ್ರಿ ಕಾಲದಲ್ಲಿ ಆಗುವಂಥ ಶನಿ ಪ್ರವೇಶವು ನಿಮಗೆ ಅಷ್ಟು ಪೂರಕವಾಗಿ ಇರೋದಿಲ್ಲ. ನಿಮಗೆ ಅಲ್ಲಿ ಸಾಡೆ ಸಾತಿಯ ಒಂದು ಪೂರ್ಣ ಹೆಜ್ಜೆ ನಿಮ್ಮ ಮೇಲೆ ಬರ್ತಾಯಿದೆ, ಅಂದರೆ ನಿಮ್ಮ ರಾಶಿಗೆ ಹೆಜ್ಜೆ ಇಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಶನಿ ಮಹಾರಾಜರ ಪ್ರವೇಶವು ನಿಮಗೆ ವಿರುದ್ಧವಾಗಿ ಆಗುವಂಥ ಪರಿಣಾಮಗಳು. ಹಾಗಾದರೆ ಈ ಮೀನರಾಶಿಯವರಿಗೆ ತನು ಮನ ಧನದಲ್ಲಿ ಸಹ ಏರುಪೇರಾಗುವಂಥ ಘಟನೆ ಆಗುತ್ತೆ. ಆರೋಗ್ಯದಲ್ಲಿ ನಿಮಗೆ ಈಗಾಗಲೇ ಇದ್ದಂಥ ಸಮಸ್ಯೆ ಆರೋಗ್ಯ ಹದಗೆಡಬಹುದು, ಹೊಸದಾಗಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಆರೋಗ್ಯವಂತರಿಗೂ ಹಾಗೆ ಸ್ವಲ್ಪ ಆಲಸ್ಯ, ಸುಸ್ತುಗಳು ಹೆಚ್ಚಳ ಆಗುವಂಥದ್ದು, ಇದ್ದಕ್ಕಿದ್ದಂತೆ ಏನಾದರೂ ಆರೋಗ್ಯದಲ್ಲಿ ನಿಮಗೆ ದಿಢೀರ್ನ ಸಮಸ್ಯೆಗಳು ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಕೈ ಕಾಲು ನೋವು ಮುಂತಾದವುಗಳೆಲ್ಲ ದಿಢೀರಾಗಿ ಕಂಡು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಎಚ್ಚರಿಕೆ ಹೆಜ್ಜೆ. ಇನ್ನು ನಿಮ್ಮ ಮನಸ್ಸಿನ ಮೇಲೆ ಈ ಕಾಲದಲ್ಲಿ ಸ್ವಲ್ಪ ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಇತರರ ಜೊತೆಗೆ ಕಲಹ ಮಾಡುವಂಥ ಇತರರನ್ನು ವಿರೋಧಿಸುವಂಥ ನಕಾರಾತ್ಮಕ ಚಿಂತನೆ, ಈ ನಾಸ್ತಿಕತೆ ಭಾವನೆ ಇವೆಲ್ಲವೂ ನಿಮಗೆ ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಯಾವಾಗ ನಮ್ಮ ಈ ರಾಶಿಗೆ ಶನಿ ಮಹಾರಾಜರ ಪ್ರವೇಶ ಆಗುತ್ತೋ ಅದು ಆರೋಗ್ಯದ ಮೇಲೂ ಮನಸ್ಸಿನ ಮೇಲೂ ತುಂಬ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ. ಆಮೇಲೆ ನಮ್ಮ ಧನ ಅಂದರೆ ನಾವು ಮಾಡುವಂಥ ಉದ್ಯೋಗದ ಮೇಲೆ, ವೃತ್ತಿಯ ಮೇಲೆ ಸಹ ಅಡ್ಡ ಪರಿಣಾಮ ಖಂಡಿತ ಬರುತ್ತೆ. ಹಾಗಾಗಿ ಅಲ್ಲಿ ಒಂದು ಇತರ ಗ್ರಹಗಳು ನಿಮಗೆ ಪೂರಕವಾಗಿಲ್ಲ, ಒಂದನೇದು. ಎರಡನೇದು ಶನಿ ಮಹಾರಾಜರು ನಿಮ್ಮ ರಾಶಿಗೆ ಈಗ ಕಾಲಿಡುವಂಥದ್ದು. ಆ ಘಟನೆಗಳು, ಎರಡೂ ಘಟನೆಗಳು ನಿಮಗೆ ವಿರುದ್ಧವಾದ ಪರಿಣಾಮಗಳನ್ನು ತನುಮನ ಧನದಲ್ಲಿ ನೀಡಬಹುದಾಗಿದೆ. ಉದ್ಯೋಗದಲ್ಲಿ ಇರುವವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು, ಅಥವಾ ಹಿಂದೆ ಚೆನ್ನಾಗಿದ್ದಂಥ ನಿಮ್ಮ ಸಹೋದ್ಯೋಗಿಗಳು, ಮೇಲಾಧಿಕಾರಿಗಳು ಈಗ ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧವಾಗಿ ಉಲ್ಟಾ ಹೊಡೆಯುವಂಥದ್ದು, ಅಥವಾ ಹಿಂದೆ ನೀವು ಮಾಡಿದ ಯಾವುದೇ ಒಂದು ಸಣ್ಣ ತಪ್ಪನ್ನೇ ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ನಿಮ್ಮ ಕೆಲಸಕ್ಕೆ ತೊಂದರೆಗಳು, ಕುತ್ತುಗಳು ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಅನಿರೀಕ್ಷಿತವಾದ ಕೆಟ್ಟ ಘಟನೆಗಳು, ಕೆಟ್ಟ ಅನುಭವಗಳು ನಿಮಗೆ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಆಗ್ಬೋದು. ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ ಮಾಡೋರಿಗೆ ಇದ್ದಕ್ಕಿದ್ದಂತೆ ನಿಮ್ಮ ವಸ್ತುಗಳಿಗೆ ಬೆಲೆ ಕಡಿಮೆಯಾಗಲಿ, ಅಥವಾ ವಸ್ತುಗಳು ಏನು ಹಾಳಾಗುವಂಥದ್ದು, ಕೊಳೆಯುವಂಥದ್ದು ಇತ್ಯಾದಿ ಘಟನೆಗಳಾಗುವಂಥದ್ದು. ಕೃಷಿ ಉತ್ಪನ್ನ ಮಾಡೋರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಅವರಿಗೆ ಯಾವುದೇ ಕಾರಣಗಳಿಂದ ಅವರ ಉತ್ಪನ್ನಗಳು ನಷ್ಟ ಆಗುವಂಥದ್ದು ಅಥವಾ ಬೆಲೆ ಕುಸಿತ ಆಗುವಂಥದ್ದು. ಈ ರೀತಿ ಯಾವುದೇ ಕಾರಣಗಳಿಂದ ನಿಮಗೆ ಅಲ್ಲಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಒಂದು ಅನಿಶ್ಚಿತತೆ ಕಾಡುತ್ತೆ. ಜೊತೆಗೆ ನಿಮಗೆ ಬರಬೇಕಾದ ಹಣ ಬಾರದೇ ಇರ್ಬೋದು, ಅಥವಾ ನೀವು ಹಿಂದೆ ಸಾಲ ಕೊಟ್ಟಂಥ ವ್ಯಕ್ತಿಗಳಿಗ ಹಣವನ್ನು ನಿರಾಕರಣೆ ಮಾಡುವಂಥದ್ದು. ಜೊತೆಗೆ ಪ್ರತಿಯೊಂದು ಕಾರಣಗಳಿಗೂ ಮನೆಯಲ್ಲೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹ, ವ್ಯಾಪಾರದ ಜಾಗದಲ್ಲೂ ಕಲಹ, ಪ್ರಯಾಣ ಕಾಲದಲ್ಲೂ ಸಹ ಪ್ರಯಾಣಿಕರ ಜೊತೆಗೂ ಕಲಹ. ಹಾಗೆ ಎಲ್ಲೆಂದರಲ್ಲಿ ಕಲಹದ ವಾತಾವರಣ ಮೂಡುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಯಾವ ರೀತಿ ಮೇಷರಾಶಿಗೆ ನಾನು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳಿದರೆ ಅವರದ್ದು ನಷ್ಟ ಭಾವ ಆದರೆ ನಿಮಗೆ ಜನ್ಮದಲ್ಲಿ ಬರುವಂತಹ ಒಂದು ಪರಿಣಾಮಗಳು ಅನೇಕ ರೀತಿಯ ಒಂದು ಸವಾಲುಗಳನ್ನು ಸಂಕಷ್ಟಗಳನ್ನು ಕೊಡುವಂತಹ ಕಾಲ ಆಗಿರುತ್ತೆ. ಅದರಲ್ಲೂ ಈ ಆರಂಭದ ಮಾರ್ಚ್ 29ರಿಂದ 45 ದಿನಗಳ ಅವಧಿ ನಿಮಗೆ ಜೀವಮಾನದ ಅನೇಕ ರೀತಿಯ ಪರೀಕ್ಷೆಗಳನ್ನು ಒಡ್ಡಬಹುದಾಗಿದೆ. ಹಾಗಾಗಿ ಎಲ್ಲ ಮೀನರಾಶಿಯವರು ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಬೇಕು. ಇನ್ನು ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹಾಗೆ ನಿಮ್ಮ ಒಂದು ದೈನಂದಿನ ಅಭ್ಯಾಸದಲ್ಲಿ ತುಂಬ ಶ್ರದ್ಧೆಯನ್ನು ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಕೆಟ್ಟ ಹವ್ಯಾಸಗಳಿಂದ, ದುಶ್ಚಟಗಳಿಂದ ದೂರ ಖಂಡಿತ ಇರಬೇಕಾಗುತ್ತೆ. ಅವೆಲ್ಲವೂ ನಿಮಗೆ ಈಗ ಮುಳ್ಳು ಆಗ್ಬೋದು. ನಿಮ್ಮ ಒಂದು ಸಣ್ಣ ಕೆಟ್ಟ ಚಟವು ನಿಮಗೆ ಗಂಭೀರವಾದ ಸಮಸ್ಯೆಯನ್ನು ತಂದೊಡ್ಡಬಹುದಾಗಿದೆ. ಹಾಗಾಗಿ ಎಲ್ಲರೂ ಒಂದು ಸಕಾರಾತ್ಮಕ ಧೋರಣೆಯನ್ನು ತಂದುಕೊಳ್ಬೇಕು. ಯಾಕಂದರೆ ಈಗ ಹೆಜ್ಜೆ ಹೆಜ್ಜೆಗೂ ನಿಮ್ಮಲ್ಲಿ ಈಗ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ, ಜೊತೆಗೆ ನಾಸ್ತಿಕತೆ ಭಾವನೆಗಳೆಲ್ಲ ಈಗ ಜಾಗೃತ ಆಗುತ್ತೆ. ಹಾಗಾಗಿ ಅವೆಲ್ಲವನ್ನು ಮೆಟ್ಟಿ ನಿಂತು ನಿಮ್ಮ ಆತ್ಮಬಲವನ್ನು ಗಟ್ಟಿಯಾಗಿಟ್ಕೊಂಡು ನೀವು ಪ್ರತಿನಿತ್ಯವೂ ದೇವತಾ ಸ್ತೋತ್ರ, ದೇವತಾ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಅಥವಾ ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಅಥವಾ ನಿಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ಶಿವನದ್ದು, ವಿಷ್ಣುವದ್ದು ಯಾವುದೇ ರೀತಿಯ ಒಂದು ಸ್ತುತಿ ಶ್ಲೋಕವನ್ನು ಹೇಳುವಂಥದ್ದಾಗಲಿ. ಅದೇ ರೀತಿ ಈ ಯಾವುದೇ ರೀತಿಯ ದೇವಾಲಯಗಳಿಗೆ ಶನಿವಾರದಂದು ಹನುಮಾನ್ ದೇವಾಲಯನೋ ಅಥವಾ ಇನ್ನಿತರ ನವಗ್ರಹಗಳ ಆಲಯವನ್ನು ಶನಿವಾರ ಸಂದರ್ಶನ ಮಾಡೋದು. ಅರಳಿ ಮರ ಸಮೀಪ ಇದ್ದರೆ ಅರಳಿ ಮರಕ್ಕೆ ನೀವು ಶನಿವಾರದಂದು ಅಥವಾ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಬೆಳಗ್ಗಿನ 9 ಗಂಟೆ ಒಳಗೆ ಪ್ರದಕ್ಷಿಣೆ ಮಾಡೋದು ಮುಂತಾದ ಹವ್ಯಾಸವನ್ನು ಇಟ್ಟುಕೊಳ್ಳಿ. ಯಾರಿಗೆ ಒಂದು ಆರ್ಥಿಕವಾದ ಸಬಲತೆ ಇರೋದು ಅಂಥವರು ಆವಾಗವಾಗ ಶನಿವಾರದಂದು ದಾನ ಧರ್ಮಗಳನ್ನು ಮಾಡೋದಾಗಲಿ. ಅನಾಥಾಶ್ರಮ, ಸೇವಾಶ್ರಮ, ವೃದ್ಧಾಶ್ರಮ ಅಥವಾ ಇನ್ನಿತರ ಚಾರಿಟಿ ಸಂಸ್ಥೆಗಳಿಗೆ ನಿಮ್ಮಿಂದಾಗುವ ಸ್ವಲ್ಪ ಮಟ್ಟಿಗೆ ಧನ ಸಹಾಯವನ್ನು ಅಥವಾ ವಸ್ತು ರೂಪದ ಸಹಾಯವನ್ನು ಮಾಡುವಂಥದ್ದು ಒಂದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಪರೀಕ್ಷೆಗಳ ಮೇಲೆ ಪರೀಕ್ಷೆ, ಸವಾಲುಗಳ ಮೇಲೆ ಸವಾಲು, ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಬರುವಂಥ ಸೂಚನೆ ಇರುವ ಕಾರಣ ನೀವು ನಿಮ್ಮ ಮನೋಬಲ, ಆತ್ಮಬಲವನ್ನು ಚೆನ್ನಾಗಿ ಗಟ್ಟಿಗೊಟ್ಕೊಳ್ಬೇಕು. ಧಾರ್ಮಿಕತೆಯನ್ನು, ದೈವಿ ಬಲದ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಒಂದು ಬರತಕ್ಕಂಥ ಯಾವುದೇ ಸಂಕಷ್ಟಗಳು ಬಾರದಿರೋದು ದೇವರ ಮೇಲೆ ಭಾರ ಹಾಕಿ ನೀವು ನಿಮ್ಮ ಜೀವನವನ್ನು ಸಾಗಿಸಬೇಕು. ನಿಮಗೆ ಈ ನವಗ್ರಹಗಳ ಕೃಪೆಯಿಂದ, ದೇವತಾ ಆಶ್ರಯದಿಂದ ಈ ಬರುವಂತಹ ಕಾಲದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು, ದುರಿತಗಳು ಬಾರದೇ ಇರಲಿ ಎಂದು ನಾವು ಹಾರೈಕೆ ಮಾಡ್ತೇವೆ. ಇಲ್ಲಿವರೆಗೆ ಈ ಮಾರ್ಚ್ 29ರ ಒಂದು ಜರುಗುವಂಥ ಅತ್ಯಪರೂಪದ ಒಂದು ಘಟನೆ, ಒಂದು ಷಡ್ಗ್ರಹದ ಸಂಧಿ, ಗ್ರಹಣದ ಸಂಧಿ, ಶನಿ ಮಹಾರಾಜರ ಪರಿವರ್ತನೆ, ಜೊತೆಗೆ ಆಗತಕ್ಕಂಥ ಗ್ರಹಗಳ ಒಂದು ವಿಶೇಷವಾದ ಅತ್ಯಪರೂಪದ ಸಂಯೋಜನೆ, ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಒಂದು ಉತ್ತಮ ಫಲವು ಬಂದಿವೆ, ಕೆಲವೊಂದು ರಾಶಿಗೆ ಮಿಶ್ರ ಫಲವು, ಕೆಲವೊಂದು ರಾಶಿಗೆ ಸಂಕಷ್ಟ ಫಲ ವ್ಯಕ್ತ. ಉದಾಹರಣೆಗೆ ವೃಷಭ, ಮಿಥುನ, ತುಲಾ, ಮಕರಗಳಿಗೆ ಇದರಿಂದ ಶುಭಫಲ ವ್ಯಕ್ತವಾಗಿದ್ದರೂ ಅಲ್ಲಿ ಮೇಷ, ಸಿಂಹ, ಕನ್ಯಾ, ಮೀನಗಳಿಗೆ ಸ್ವಲ್ಪ ಸಂಕಷ್ಟ ಫಲ, ಕಟಕ, ವೃಶ್ಚಿಕ, ಧನು ಮತ್ತು ಕುಂಭರಾಶಿಗಳಿಗೆ ಮಿಶ್ರ ಫಲವು ವ್ಯಕ್ತವಾಗಿವೆ. ಹಾಗಾಗಿ ಇಲ್ಲಿ ಸಂಕಷ್ಟ ಮತ್ತು ಮಿಶ್ರ ಫಲಗಳು ತುಂಬ ಆತಂಕ ಪಡದೆ ನಾನು ಆವಾಗಲೇ ಆರಂಭದಲ್ಲಿ ಹೇಳಿದಂತೆ ನಿಮ್ಮ ಒಂದು ಧಾರ್ಮಿಕ ಪ್ರಜ್ಞೆಯನ್ನು, ದೈವಿ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಳ್ಳಿ. ನಿಮಗೆ ಯಾರು ಅನುಕೂಲವಾಗುವಂಥ ಯಾವುದೇ ರೀತಿಯ ದೇವರ ಒಂದು ಅವಲಂಬನೆ ಮಾಡಿಕೊಳ್ಳಿ. ನಾವು ಮಾಡುವಂಥ ಒಂದು ಸ್ವಲ್ಪಂ ಆಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯಾತ್ ಅಂದರೆ ನಾವು ಮಾಡುವಂಥದ್ದು ಸಣ್ಣದಾದ ಧಾರ್ಮಿಕ ಕೆಲಸ, ಭಕ್ತಿ ಮಾರ್ಗ ನಮ್ಮನ್ನು ದೊಡ್ಡ ಆಪತ್ತಿನಿಂದ ಕಾಪಾಡುತ್ತೆ ಎಂದು ಋಷಿ ವಾಕ್ಯ ಇದೆ. ಹಾಗಾಗಿ ಆ ಋಷಿ ವಾಕ್ಯಗಳು ಯಾವ ರೀತಿ ನಮಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನೊಂದು ಸಾಮಾನ್ಯವಾದೊಂದು ಮುನ್ನೆಚ್ಚರಿಕೆಯಾಗಿ ತೆಗೆದುಕೊಳ್ಳಿ. ಇದರಿಂದ ಆತಂಕ, ಭಯ, ಖಿನ್ನತೆ ಅಥವಾ ಇನ್ನಷ್ಟು ಬೇಜಾರು ಪಟ್ಟುಕೊಳ್ಳೋದಿಲ್ಲ. ನಾವು ಧೈರ್ಯವನ್ನು ಸರ್ವತ್ರ ಸಾಧನ, ನಮ್ಮ ಧೈರ್ಯವನ್ನು ಚೆನ್ನಾಗಿಟ್ಟು ಆತ್ಮಬಲವನ್ನು ವೃದ್ಧಿ ಮಾಡಿಕೊಳ್ಳಿ. ಆ ದೇವತಾ ಅನುಗ್ರಹದಿಂದ, ನವಗ್ರಹಗಳ ಕೃಪೆಯಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಮ್ಮಿಂದ ಪ್ರೋತ್ಸಾಹವಾಗುವಂಥ ವಿಶೇಷ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.